ಮಜಾ ಭಾರತ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಒಂದು ವೇದಿಕೆ, 100 ಕನಸು, 30 ಜಿಲ್ಲೆ, ಸಾವಿರಾರು ಕಲಾವಿದರು, ಮಾಡಕ್ಕೆ ಸಾವಿರಾರು ಕೆಲ್ಸಗಳಿದ್ರು ಬಣ್ಣದ ಲೋಕವನ್ನೇ ಮೆಚ್ಚಿಕೊಂಡ ಕಲಾವಿದರ ಕಲಾ ದೇಗುಲ ಇದು. ಮುಖದ ಮೇಲಿದ್ದ ನೋವನ್ನ ಬಣ್ಣ ಮರೆಸ್ತು, ಹೊಟ್ಟೆ ಒಳಗಿದ್ದ ಹಸುವನ್ನ ಚಪ್ಪಾಳೆ ಮರೆಸ್ತು, ಆಗಿದ್ದ ಅವಮಾನನ ಅಭಿಮಾನ ಮರೆಸ್ತು, ಪಟ್ಟಿದ ಕಷ್ಟ ಎಲ್ಲ ಕ್ಯಾಮ್ರಾ ಮರೆಸ್ತು. ಬಂದ ದಾರಿಯಲ್ಲಿ ಎಷ್ಟು ದೂರ ಸಾಗಿದೀವಿ ಅಂತ ಗೊತ್ತಾಗೋಕ್ ಮುಂಚೆ 4 ಸೀಸನ್ಗಳು ಮುಗ್ದೇ ಹೋದ್ವು. ಈ ವೇದಿಕೆ ಯಾರನ್ನು ಮರೆಸ್ಲಿಲ್ಲ, ಯಾರನ್ನು ಮೆರೆಸ್ಲಿಲ್ಲ. ಈ ವೇದಿಕೆ ಕಲಾವಿದನ ಕನಸನ್ನ ಮಾತ್ರ ಪೋಷಿಸ್ತು, ಅವನ ಬದುಕಿಗೆ ಒಂದು ಹೊಸ ದಾರಿ ತೋರಿಸ್ತು. ಆದ್ರೆ ಈ ಪಯಣ ಇಲ್ಲಿಗೆ ಮುಗಿಯಲ್ಲ, ಇದು ಬರೀ ಆರಂಭ. ಯಾಕೆ ಅಂತಂದ್ರೆ ಇಲ್ಲಿ ಗೆದ್ದಿದ್ದು ಪ್ರತಿ ಕಲಾವಿದ ಮತ್ತು ಅವನ ಶ್ರಮ. ಈ ಮಜಾ ಭಾರತದ ವೇದಿಕೆ ಇರೋದು ಕಲಾವಿದನ ಕೈಯನ್ನ ಹಿಡಿಯೋಕೆ ಹೊರತು ಒಬ್ಬನನ್ನ ಗೆಲ್ಲಿಸಿ ಅವನ ಖುಷಿನ ನೋಡಕ್ಕಲ್ಲ ಅಂತ ಹೇಳ್ತಾ ನಾವು ಶುರು ಮಾಡೇ ಬಿಡೋಣ. ಇದು ಕಲರ್ಸ್ ಕನ್ನಡದ ಮಹಾ ವಿದೂಷಕರ ಮಹಾ ಸಂಗಮ, ಮಜಾ ಭಾರತದ ಗ್ರ್ಯಾಂಡ್ ಫಿನಾಲೆ. ಮೊದಲನೇದಾಗಿ ಮನೆಯಲ್ಲಿ ಕೂತು ಟಿವಿ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೂ, ನಮ್ಮ ಸೆಟ್ ಅಲ್ಲಿರುವಂತ ಎಲ್ಲ ವೀಕ್ಷಕರಿಗೂ ಹಾಗೂ ಮಜಾ ಭಾರತದ 4 ಸೀಸನ್ನ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲ ಕನ್ನಡಿಗರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಈ ಸಂಭ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ನಮ್ಮ ಮಜಾ ಸಂಸಾರದ ಹಾಸ್ಯ ರತ್ನಗಳು. ಸೊ ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ನಮ್ಮ ಮಜಾ ಸಂಸ್ಥಾನದ ರಾಕ್ ಸ್ಟಾರ್ ನ ಕರೆಯುವಂತ ಸಮಯ. ಇವರು ಸಂಗೀತದ ಜೊತೆಗೆ ನಗುವಿಗೆ ಕೂಡ ತೀರ್ಪನ್ನು ಕೊಟ್ಟಂತ ಗುರುಗಳು, ಕರ್ನಾಟಕದ ವೆಸ್ಟರ್ನ್ ಮಾಸ್ಟರ್ ಇವರು. ಸಿನಿಮಾ ಲೋಕದ ಬುದ್ಧಿವಂತನ ಆಪ್ತ ಮಿತ್ರ. ತುಂಬಾ ದಿನ ಆದ್ಮೇಲೆ ನಗೋಕೆ ಬರ್ತಾ ಇದ್ದಾರೆ ಈ ವೇದಿಕೆ ಹತ್ರ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಜಾ ಸಂಸ್ಥಾನದ ಲಾಫಿಂಗ್ ಕಿಂಗ್, ಕನ್ನಡದ ರಾಕ್ ಸ್ಟಾರ್ ಗುರು ಕಿರಣ್ ಸರ್, ನಮ್ಮ ಜಿ ಮ್ಯಾನ್. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಜಿ ಮ್ಯಾನ್ ಹೇಗಿದ್ದೀರಾ? ಸಖತ್ ಡ್ಯಾಶಿಂಗ್ ಆಗಿ ಕಾಣಿಸ್ತಾ ಇದೀರಾ ಇವತ್ತು. ಆಸ್ ಆಲ್ವೇಸ್ ತುಂಬಾ ದಿನ ಆಗಿತ್ತು ನಿಮ್ಮನ್ನ ನೋಡಿ, ಎಷ್ಟು ಖುಷಿ ಆಗ್ತಾ ಇದೆ. ಇವತ್ತು ಈ ಮಜಾ ಭಾರತಕ್ಕೆ ಮತ್ತೆ ವಾಪಸ್ ಬಂದು ಎಂಜಾಯ್ಮೆಂಟ್ ಅಲ್ಲಿ ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ಹೇಗೆ ಅನ್ಸ್ತಾ ಇದೆ ನಿಮ್ಗೆ? ನಿಜ ರಿಯಲಿ ಖುಷಿ ಆಗ್ತಾ ಇದೆ ಎಲ್ಲರನ್ನ ನೋಡಿ. ತುಂಬಾ ಟೈಮ್ ಆಯ್ತು ನೋಡಿದೆ. ಈಗ ಗ್ರ್ಯಾಂಡ್ ಫಿನಾಲೆ ಒಂದು ಡಿಫ್ರೆಂಟ್ ಸ್ಟೇಜ್ ಆಲ್ ಟುಗೆದರ್. ನಿಮ್ಮನ್ನ ನೋಡಿ ಇನ್ನ ಜಾಸ್ತಿ ಖುಷಿ ಆಯ್ತು. ಲವ್ ಯು ಗೈಸ್. ನೋಡಿ ಭಯಂಕರ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟಿದ್ದೀರ ಜಿ ಮ್ಯಾನ್ ನೀವು. ಆದ್ರೆ ನಿಮ್ಮನ್ನ ನೋಡ್ಬೇಕು ಅಂತಾನೆ, ನಿಮ್ಮನ್ನ ಭೇಟಿ ಮಾಡ್ಲೇಬೇಕು ಅಂತ ನಿಮ್ಮ ಕ್ಯೂಟ್ ಫ್ಯಾನ್ಸ್ ತುಂಬಾ ಜನ ವೇಟ್ ಮಾಡ್ತಾ ಇದಾರೆ. ಅವ್ರಿಗಿಂತ ಅವ್ರ ಅಪ್ಪ ಅಮ್ಮ ನಿಮ್ ಫ್ಯಾನ್ಸ್. ಓಕೆನಾ? ಕರೆಯೋಣ, ಯಾರು ಅಂತ ನೋಡಿ ಬಿಡೋಣ. ಏ ಬನ್ನಿ ನಮ್ ಜಿ ಮ್ಯಾನ್ ಫ್ಯಾನ್ಸ್, ಆಲ್ ದ ಕ್ಯೂಟೀಸ್. ಜಿ ಮ್ಯಾನ್ ನೋಡಿ, ಇವರೆಲ್ಲ ನಿಮ್ ಫ್ಯಾನ್ಸು. ಇವ್ರಿಗಿಂತ ಇವ್ರ ಅಪ್ಪ ಅಮ್ಮಂದ್ರು ನಿಮ್ಮ ದೊಡ್ಡ ಫ್ಯಾನ್ಸು. ನಿಮ್ ಹಾಡನ್ನ ಕೇಳ್ತಾ 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 ಇವರೆಲ್ಲ ಹುಟ್ಟಿದ್ದಾರೆ. ಅದಕ್ಕೆ ಹಿಂಗೆಲ್ಲ ಹಿಂಗ್ ಹುಟ್ಟಿದ್ದಾರೆ. ಯಾವ ಹಾಡು ಅಂತ ಕೇಳ್ಬೋದಾ? ಜಿ ಮ್ಯಾನ್, ನಿಮ್ಮ ಪುಟ್ಟ ಅಭಿಮಾನಿಗಳೆಲ್ಲ ಇಲ್ಲಿದ್ದಾರೆ. ಹಾಗಾದ್ಮೇಲೆ ಒಂದು ರಾಕಿಂಗ್ ಪರ್ಫಾರ್ಮೆನ್ಸ್ ನಿಮ್ ಕಡೆಯಿಂದ ಬರ್ಲೇಬೇಕಲ್ವಾ? ಸೊ ಈ ಪರ್ಫಾರ್ಮೆನ್ಸ್ ಇಂದಾನೆ ನಮ್ಮ ಈ ಗ್ರ್ಯಾಂಡ್ ಫಿನಾಲೆ ಓಪನ್ ಆಗ್ಬೇಕು. ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾವು ರೆಡಿ, ನೀವು ಪರ್ಫಾರ್ಮ್ ಮಾಡಕ್ ರೆಡಿ ಅಲ್ವಾ? ಬರ್ಲಿ ಚಪ್ಪಾಳೆ ನಮ್ಮ ಜಿ ಮ್ಯಾನ್ಗೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಮಕ್ಳ, ಥ್ಯಾಂಕ್ ಯು ಪುಟಾಣೀಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಪ್ಪ ಅಮ್ಮನ ಕೇಳಿದೆ ಅಂತ ಹೇಳಿ. ಸೊ ಜಿ ಮ್ಯಾನ್ ಫುಲ್ ಜೋಶ್ ಅಲ್ಲಿ ಎಂಟ್ರಿ ಕೊಟ್ರಿ. ಪುಟ್ಟ ಮಕ್ಳ ಜೊತೆ ಶೇಕ್ 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 ಅಂತ ಸಖತ್ತಾಗಿ ಹಾಡಾಡಿ ಪರ್ಫಾರ್ಮ್ ಮಾಡಿ ತುಂಬಾ ದಿನ ಆದ್ಮೇಲೆ ಈ ಒಂದು ಗ್ರ್ಯಾಂಡ್ ಫಿನಾಲೆಗೆ ನಿಮ್ಮ ಮನೆಗೆ ತಿರ್ಗಾ ಬರ್ತಾ ಇದ್ದೀರಾ. ಎಷ್ಟು ಖುಷಿ ಆಗ್ತಾ ಇದೆ ಹೇಳಿ? ಒಂದಷ್ಟು ದಿವಸ ಹೊರಡೆ ಇದ್ದು ಮತ್ತೆ ಮನೆಗೆ ಬರುವಾಗ ಎಷ್ಟು ಖುಷಿ ಆಗತ್ತೋ ಅಷ್ಟು ಖುಷಿ ಆಗ್ತಾ ಇದೆ.
ನಿಜವಾಗಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಏನಾಗಿದೆ ಅಂದ್ರೆ ಇದೊಂದೊಂಥರ ಫ್ಯಾಮಿಲಿ ತರ ಆಗೋಗಿದೆ. ಒಂದಷ್ಟು ಆರ್ಟಿಸ್ಟ್ ಸಿಕ್ಕಿದ್ರು ಮಧ್ಯ, ಬಟ್ ಸಿಗುವಾಗ ಥ್ರಿಲ್ ಸಿಗುತ್ತೆ ಅಲ್ಲ, ಒಂಥರ ಖುಷಿ ಸಿಗೋದು ಒಂಥರ ಬೇರೆನೆ. ಅದು ಒಂಥರ ಬಾಂಡ್. ಒಂದು ಡೆಫಿನೆಟ್ ಆಗಿ ಎಲ್ರೂ ಟ್ಯಾಲೆಂಟೆಡ್ ಇಲ್ಲಿ, ಈಚ್ ಒನ್ ಅಂದ್ರೆ ನಮ್ಮ ಕರ್ನಾಟಕದಿಂದ ಹೆಕ್ಕಿ ತಂದ ಟ್ಯಾಲೆಂಟ್ಸ್. ಅದೊಂದು ಪ್ರೀತಿ ಅಥವಾ ಅಭಿಮಾನ ಇದ್ದೇ ಇರುತ್ತೆ. ಅದ್ರ ಜೊತೆಲಿರುವಾಗ ಕಂಟಿನ್ಯೂಸ್ ಒಂಥರ ಬಾಂಡ್ ಬೆಳೆದಿರುತ್ತೆ. ಸ್ವಲ್ಪ ಮಿಸ್ ಆದಾಗ ಏನೋ ಲೈಫಲ್ಲಿ ಏನೋ ಮಿಸ್ ಆಗ್ತಾ ಇದೆ, ನಿಜವಾಗ್ಲೂ ಅನ್ಸುತ್ತೆ. ಸೊ ಜಿ ಮ್ಯಾನ್, ಇವತ್ತು ನೀವು ನಮ್ ಜೊತೆ ಇರ್ತೀರಾ, ನಿಮ್ಮ ನಗು ನಮ್ ಜೊತೆ ಇರತ್ತೆ, ಸೊ ನಿಮ್ಮ ಪಂಚ್ಗಳು ನಮ್ ಜೊತೆ ಇರತ್ತೆ. ಸೊ ಇವತ್ತಿನ ಈ ಫಿನಾಲೆಗೆ ನೀವು ರೆಡಿ ಅಲ್ವಾ? 100% ಎನಿ ಟೈಮ್. ಥ್ಯಾಂಕ್ ಯು ಜಿ ಮ್ಯಾನ್. ಈಗ ನಮ್ಮ ಮಜಾ ಸಂಸ್ಥಾನದ ಮುದ್ದು ಗೊಂಬೆನ ಕರೆಯುವಂತ ಸಮಯ. ನಮ್ಮ ಮಜಾ ಸಂಸ್ಥಾನದಲ್ಲಿ ನಗುವನ್ನ ಬೋಣಿ ಮಾಡೋದೇ ಇವರು. ಕರ್ನಾಟಕದಲ್ಲಿ ಮಜಾ ಭಾರತದ ಕ್ರೇಜ್ ಶುರು ಆಗಿದೆ ಇವರಿಂದ. ನಾನ್ ಸ್ಟಾಪ್ ನಗ್ತಾ ಮಜಾ ಸಂಸ್ಥಾನದ ಮೈಲೇಜ್ ನ ಜಾಸ್ತಿ ಮಾಡಿದ ಮುದ್ದು ಹುಡುಗಿ. ಇವ್ರನ್ನ ಕಂಡ್ರೆ ಇಡೀ ಕರ್ನಾಟಕನೇ ಫ್ಯಾನು. ಯಾಕೆ ಅಂದ್ರೆ ಇವರು ನಮ್ಮ ಡಿಂಪಲ್ ಕ್ವೀನು. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕರ್ನಾಟಕದ ಪಡ್ಡೆ ಹುಡುಗರ ನಿದ್ದೆ ಕದ ಚೋರೆ ನಮ್ಮ ರಚಿತಾ ರಾಮ್. ಸೊ ರಚು, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಫಸ್ಟ್ ಎಸಿ ಜಾಸ್ತಿ ಮಾಡ್ರಪ್ಪ. ಮೊದ್ಲೇ ಸಮ್ಮರ್, ನೀವು ಬೇರೆ ಸೀರೆ ಉಟ್ಕೊಂಡು ಇಲ್ಲ, ನೀವು ಎಷ್ಟು ಸುಂದರವಾಗಿ ನಿಂತ್ಕೊಂಡಿದ್ದೀರಾ ನೋಡಿ. ಸ್ಟುಡಿಯೋ ಪೂರ್ತಿ ಹೀಟ್ ಆಗ್ತಾ ಇದೆ ಅಲ್ವೇನಾ ಹುಡುಗರ? ನಿಮ್ಮ ವೇದಿಕೆಗೆ, ನಿಮ್ಮ ಈ ಮನೆಗೆ, ನಿಮ್ಮ ಕುಟುಂಬವನ್ನ ನೋಡಿ ಎಷ್ಟು ಖುಷಿ ಆಗ್ತಾ ಇದೆ. ಮಾತೇ ಬರ್ತಾ ಇಲ್ಲ. ಆಕ್ಚುಲಿ ತುಂಬಾ ಗ್ಯಾಪ್ ಆಯ್ತಲ್ವಾ, ತುಂಬಾ ಮಿಸ್ ಮಾಡ್ಕೊಂಡೆ. ನಿಮ್ನೆಲ್ಲ ನಾವು ಟಿವಿಲೇ ನೋಡಂಗ ಆಗೋದ್ವಿ. ಆಮೇಲೆ ನಮ್ಮೆಲ್ರಿಗಿಂತ ಇನ್ನೊಬ್ರು ಸೆಲೆಬ್ರಿಟಿ ಅವರು ದೊಡ್ಡ ಮನೇಲಿದ್ದಾರೆ. I am really so happy for him. ದೊಡ್ಡ ಮನೇಲಿ ಇಬ್ಬಿಬ್ಬರ ಜೊತೆ ಬೇರೆ ಇದ್ದಾರೆ. ಅಯ್ಯೋ, ಅದು ಹೇಳೋದೇ ಬೇಕಾಗಿಲ್ಲ. ಅಂಡ್ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ ಅವನು. ಹೋಪಿಂಗ್ ಟು ಸಿ ಹಿಮ್ ಇನ್ ಫಿನಾಲೆ. ಆಕ್ಚುಲಿ ಕಾಯ್ತಿದ್ದೀನಿ ನಾನು. ಎಲ್ಲೋದ್ರೂ ಅವನದೇ ಸುದ್ದಿ ಆಗೋಗಿದೆ ಅಲ್ವಾ. ನನಗೆ ನಾನು ಎಲ್ಲೇ ಶೂಟಿಂಗ್ ಹೋದ್ರು ನನ್ನನ್ನು ನೋಡಿದ ತಕ್ಷಣ ಫಸ್ಟ್ ಮಾತಾಡಿದೆ, ನಿಮ್ಮ ಲ್ಯಾಗ್ ಮಂಚು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಸೊ ಒಂಥರ ಲೈಕ್ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ಯೂಶ್ವಲಿ ಲೈಕ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮಜಾ ಭಾರತದ ಬಗ್ಗೆ ಮಾತಾಡ್ತಿದ್ರು. ಇವಾಗ ಎಲ್ಲರೂ ಲ್ಯಾಗ್ ಬಗ್ಗೆ ಮಾತಾಡ್ತಿದ್ದಾರೆ. ಆ್ಯಂಡ್ ಖುಷಿ ಏನು ಅಂದ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವನಿಗೆ ಅದು ಹೊಸ ಪ್ರಯತ್ನ, ಇಟ್ಸ್ ನ್ಯೂ ಟು ಹಿಮ್. ಆ್ಯಂಡ್ ಆ ಥರ ಎಲ್ಲೂ ಅನ್ಸ್ತಾನೆ ಇಲ್ಲ. ಆ್ಯಂಡ್ ಯು ನೋ ಗೈಸ್, ಪ್ರತಿದಿನ ಮಿಸ್ ಮಾಡಿದ್ರೆ ಲೈವಲ್ಲೂ ನೋಡ್ತೀವಿ ನಾವು ಏನೇನು ಮಾಡ್ತಿರ್ತಾರೆ, ಆಕ್ಟಿವಿಟೀಸ್ ಏನೇನು ನಡೀತಿದೆ ಅಲ್ಲಿ ಅಂತ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಹಿಮ್. ಆ್ಯಂಡ್ ಅವನ ಫಿನಾಲೆ ನಾನು ನೋಡಲೇಬೇಕು ಅಷ್ಟೇ. ಮೋರ್ ದನ್ ಮಜಾ ಭಾರತ ಲ್ಯಾಗ್ ಬಗ್ಗೆ ಮಾತಾಡಿದೆ ಅಲ್ಲ, ಅದೇ ನೀವು ಲ್ಯಾಗ್ ಮಂಜಿನ ಬಗ್ಗೆನೇ ಮಾತಾಡ್ತಾ ಇದ್ದೀರಾ. ವಿಷಯ ಗೊತ್ತಾಯ್ತಾ? ನಿಮ್ಮವ್ರ ಬಗ್ಗೆನೇ ಮಾತಾಡ್ತಿಲ್ವಲ್ಲ? ಇಲ್ಲ, ಲ್ಯಾಗ್ ಬಗ್ಗೆ ಮಾತಾಡಿದ್ರು ಅವ್ರಿಗೆಲ್ಲ ಖುಷಿ, ಅವ್ರ ಬಗ್ಗೆ ಮಾತಾಡಿದ್ರು ಅವ್ರಿಗೆ ಖುಷಿ. ಇಲ್ಲ, ನಿಮ್ಮವ್ರ ಬಗ್ಗೆ. ನಮ್ಮವ್ರ ಬಗ್ಗೆ? ಹಾ, ಜಗಪ್ಪ ಗೊತ್ತಾಯ್ತಾ ವಿಷಯ? ಜಗ ಹೋಗ್ಬಿಟ್ನ, ಸತ್ತೋಗ್ಬಿಟ್ಟ. ಇಲ್ಲ, ಆಲ್ರೆಡಿ ಅವ್ನ್ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ನಿಮ್ಗೆ ಬಂದಿಲ್ವಾ ಅದು? ಇಲ್ವಲ್ಲ. ಫಾರ್ವರ್ಡ್ ಬಂದಿಲ್ವಾ? ನಿಮ್ಗೂ ಬಂದಿಲ್ವಾ? ಹಾಕ್ರಪ್ಪ ಒಂದ್ ನಿಮಿಷ. ಜಗಪ್ಪ, ನಿಮ್ ರಚಿತಾ ಬಂದಿದಾರ ನೋಡು, ಇಲ್ಲಿ ಮಾತಾಡೋ ಬಾರೋ. ನಾವು ಪ್ರೀತಿ ಮಾಡೋರು ನಮ್ ಕಣ್ಣು ಮುಂದೆ ಇಲ್ಲ ಅಂದ್ರೂ ಇಲ್ಲೇ ಇದ್ದಂಗೆ ಕಾಣಿಸ್ತಾರಂತೆ. ಒಂದ್ಸತಿ ಗಿನ್ಬೇಕಾ? ಬ್ಯಾಡ ಬ್ಯಾಡ. ಎಲ್ಲೋಗಿದ್ರಿ ಬೇಡ, ಎಲ್ಲೋಗಿದ್ರಿ ನೀವು? 6 ತಿಂಗಳು ಕೊರೋನಾ ಬಂದಾಗ ನಿಮ್ಮನ್ನ ನೋಡಿರ್ಲಿಲ್ಲ. ಅದು ಪ್ರಕೃತಿ ವಿಕೋಪ ಅನ್ಕೊಂಡಿದ್ದೆ. ಆ ತಾಳಿ ನಾನೇ ಕಟ್ಟಿದ್ದು. ಹೌದಾ? ಆಕ್ಚುಲಿ ಕಟ್ಬೇಕಾದ್ರೆ ಥ್ರೆಡ್ ಚಿಕ್ಕದಾಗಿತ್ತು, ತಿನ್ನಾಗಿತ್ತು. ಇದ್ಯಾವುದೋ ಕಂಟಿನ್ಯೂಟಿ ಮಿಸ್ ಆಗೋಗಿದೆ ನೋಡಿ. ಅದಾದ್ರೂ ನೆನಪಿದೆಯಲ್ಲ ನಿಮ್ಗೆ? ಕಳ್ಕೊಂಡ್ಬಿಟ್ಟೆ. ಏನು? ಇಲ್ಲೇ 50 ರೂಪಾಯಿ ಕಳ್ಕೊಂಡಿದ್ದೆ. ಅಲ್ಲ ಮೇಡಮ್, ನಿಮ್ಮ ನೆನಪನ್ನ ನಾನು ಕಳ್ಕೊಂಡ್ಬಿಟ್ಟೆ. ನೋಡಿ, ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ ಮರೀರಿ, ನೆನಪಲ್ಲಿ ಇಟ್ಕೊಳ್ದೆ ಹೋಗಿ. ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಬಿಟ್ಕೊಡಲ್ಲ ಮೇಡಮ್, ಬಿಟ್ಕೊಡಲ್ಲ. ಈ ಟೈಮು ಎಷ್ಟು ಖರಾಬು ಗೊತ್ತೇನೋ? ಅಲ್ಲ ಕಾಣೋ, ಸಕ್ಕತ್ತಾಗಿದೆ ನಿನ್ ಟೈಮು. ಲೈಟಲ್ಲಿ ಹೋಗ್ತಿದ್ಯಾ? ಅಯ್ಯಯ್ಯೋ,
ಆಗೋಯ್ತಾ? ಹೌದು. ಅಲ್ಲ, ನೀವು ನಾವು ಒಂದೇ ಶೋ ಅಲ್ಲಿ ಕುತ್ಕೊಂಡು ಕಾಮಿಡಿ ಮಾಡ್ತೀವಿ, ನೀವು ನಗ್ತೀರಾ, ನಾನು ನಗಿಸ್ತೀನಿ ಅನ್ನೋ ಟೈಮ್ ಬರುತ್ತೆ ಅನ್ಕಂಡೆ. ಆ ಟೈಮು ಬರ್ಲಿಲ್ಲ. ದುಶ್ಮನ್ಗೆ ಕೈ ಕೊಟ್ಟು ನಿಮ್ಮ ಕೈ ಹಿಡಿದು ಜೊತೆಲಿ ಓಡಾಡೋ ಟೈಮ್ ಬರುತ್ತೆ ಬ್ಲೂ ಕಲರ್ ಕಾರಲ್ಲಿ ಅನ್ಕಂಡೆ. ಆ ಟೈಮು ಬರ್ಲಿಲ್ಲ. ಪಕ್ಕ 420 ಮೇಡಮ್, ಈ ಟೈಮ್ ಪಕ್ಕ 420 ಮೇಡಮ್. ಮನೆಗೆ ಹೋಗೋಣ ಬನ್ನಿ. 4:20 ಒಂದು ಫ್ಲೈಟ್ ಟೈಮಿಂಗ್ಸ್. ಆಕ್ಚುಲಿ ಕಳ್ಳ ಇವನು. Correct. ಬೇಗ ಮಾಡಿ ಮುಗಿಸಿ ಹೋಗುವಂತೆ. ಮನೆಗೆ ಹೋಗೋಣ ಬನ್ನಿ. ಇಲ್ಲ ಹೋಗು, ನೀನ್ ಪರವಾಗಿಲ್ಲ, ನಾವ್ ಇಲ್ಲಿರಕ್ಕೆ ಇಲ್ಲ, ಮನೆಗೆ ಹೋಗೋಣ ಬನ್ನಿ. ನೀನ್ ಹೋಗು. ಇಲ್ಲ, ಅಮ್ಮ ಸ್ವೀಟ್ ತಗೋಬಾ ಅಂತ ಹೇಳಿದಾರೆ, ಬನ್ನಿ. ಸ್ವೀಟು ಆ ಕಣ್ಣ ಹತ್ರ ಏನೋ ಇದೆ, ಸ್ವಲ್ಪ ಒರ್ಸಿ. ಸೀರಿಯಸ್ ಆಗಿ ಏನೋ ಇದೆ, ಒರ್ಸಿ. ನಾನ್ ಸಿಂಕ್ ಕಣ. ಇಲ್ಲ ಜಗ. ನಿಜ ಕಣ್ಣಲ್ಲಿ ಏನೋ ಇದೆ. ಅದೆಷ್ಟು ಒರ್ಸಿದ್ರು ಹೋಗಲ್ಲ ಬಿಡಿ ಮೇಡಮ್. ಯಾಕೆ? ಯಾಕೆಂದ್ರೆ ಅದು ಅಂದ ಮೇಡಮ್. ಏ ಜಗಪ್ಪ, ಈ ಮೂತಿ ಹತ್ರ ಏನೋ ಇದೆ, ಆನ್ ಬರ್ಸ್ಕೊಳ. ಏನು? ಬರ್ಸ್ಕೋ. ಹೋಗಲ್ಲ ಬಿಡು. ಯಾಕೆ? ಚೊಲ್ಲು ಕಣ. ನನ್ ಸತ್ರೆ ನೀವು ಅಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವ್ ಹತ್ರೆ ನಾನ್ ಸತ್ತೋಗ್ಬಿಡ್ತೀನಿ ಮೇಡಮ್. ಇವ್ರು ಲಾಸ್ಟ್ ಇಯರ್ ಇಂದ ಇದೇ ಡೈಲಾಗ್ ಹೇಳ್ಕೊಂಡ್ ಬರ್ತೀವಿ ಅನ್ಕೊಂಡ್ರು. ಇದೇ ಡೈಲಾಗ್ ಹೊಡಿತಾ ಇದೆಯಲ್ಲ, ಬೇರೆ ಚೇಂಜ್ ಮಾಡು. ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಕಣೋ, ಅದಕ್ಕೆ ಹೇಳ್ತಾ ಇದ್ದೀನಿ. ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತಾ ಇದೆ. ಇವಾಗ ಹೇಳ್ತೀನಿ ಕೇಳಿ ಮೇಡಮ್, ನನ್ನ ಮನ್ಸಲ್ಲಿರೋದ್ನ ಹೇಳ್ತೀನಿ ಕೇಳಿ. ನಾನ್ ಸತ್ರೆ ನೀವ್ ಅಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವ್ ಹತ್ರೇನೆ ನಾನ್ ಸತ್ತೋಗ್ಬಿಡ್ತೀನಿ. ಬೆಳಗ್ಗೆ ಅಳ್ತಿದ್ಲು. ಅವಾಗ ನಾನ್ ತಾಯಕ್ಕೆ ಅಂತಾನೆ ಹೋದೆ ಮೇಡಮ್. ಅಲ್ಲಿ ನೆನೆಸ್ಕೊಂಡೆ, ನಾನ್ ಸತ್ತೋದ್ರೆ ನಿಮ್ಮನ್ನ ಯಾರು ಇವಾಗ ನೋಡ್ತಾರೆ? ಏನ್ ನಾನು ಅಳ್ಬೇಕಾ? ಏಯ್ ಅಳ್ಳ. ನಾನ್ ಸಾಯಲ್ಲ. ಯಾಕೆ? ಯಾಕೆ? ನಾನ್ ಸತ್ರೆ ನನ್ ರಚ್ಚುನ ಯಾರೋ ನೋಡ್ಕೋತಾರೆ. ಏ ಫ್ಲೈಟ್ ಹತ್ಕೊಂಡು ಹೋಗೋ. ನನ್ನವರೇ ನನಗೆ ಇಟ್ಬಿಡು. ಸರಿ. ನೀವು ಮಾತಾಡ್ಬೇಡಿ. ಯಾಕೆ? ನಮ್ಮ ಅಮ್ಮ ಇಲ್ಲಿರೋದೇ ಆಯ್ತು, ನೀವು ಬನ್ನಿ ಮನೆಗೆ ಹೋಗೋಣ. ನಾನ್ sweet ಆ? ಇಲ್ಲ, ಮನೆಗೆ ಹೋಗೋಣ ಬನ್ನಿ. ನಾನ್ ಸ್ವೀಟ್ ಹಂಗಂದ್ರೆ ಇಲ್ಲ, ಅಮ್ಮ ತೊಪ್ಪು ನೀರ್ ಹಾಕಕ್ ತೊಪ್ಪೆ ತಗೊಬಂದ. 50 ರೂಪಾಯಿ ಕೊಟ್ಟಿದ್ರು, ನಾನು 100 ರೂಪಾಯಿ ಹಾಕ್ ಮಾಡ್ಬಿಡ್ತೀನಿ. ಹೌದು. ನಾವು ಹೋಗ್ಬೇಕೀಗ. ಜಗ 10 ರೂಪಾಯಿಗೆ 8 ರೂಪಾಯಿ ಆಕ್ಟಿಂಗ್ ಮಾಡಿದೆ, 2 ರೂಪಾಯಿ ಚೇಂಜ್ ಕೊಟ್ಬಿಟ್ಟು. ಕೇಳ್ರ ನನ್ ಮಗ್ನೆ, ಅದನ್ನು ಕೇಳ್ತಿಯಲ್ಲೋ, ನಿನಗೆ ಚಿನ್ನದ ಗನಿನೇ ಕೊಟ್ಟಿದ್ದೀನಿ, ತಗೊಳ್ರ. ಬಟ್ ರಚು, ಜೋಕ್ಸ್ ಅಪಾರ್ಟ್, ನಿಮ್ಮ ಒಂದು ಸ್ವೀಟ್ ಎಂಟ್ರಿ, ಸ್ವೀಟ್ ಮಾತುಗಳಿಂದ ಈ ನಮ್ಮ ಗ್ರ್ಯಾಂಡ್ ಫಿನಾಲೆನ ಶುರು ಮಾಡೋಣ. ಸೊ ಫಿನಾಲೆ ಪರ್ಫಾರ್ಮೆನ್ಸ್ ಗಳನ್ನ ನೋಡಕ್ ರೆಡಿ ಅಲ್ವಾ? ಎಸ್. ಬರ್ಲಿ ನಮ್ಮ ರಚುಗೆ ಜೋರಾದ ಚಪ್ಪಾಳೆ. ಈಗ ನಮ್ಮ ಮಜಾ ಭಾರತ ವೇದಿಕೆಯಲ್ಲಿ ವಿಶೇಷ ಅತಿಥಿ ಒಬ್ಬರನ್ನ ಕರೆಯುವಂತ ಸಮಯ. ಇವರು ಕರ್ನಾಟಕದ ಕಳ್ಳ ಮಳ್ಳರ ಜೋಡಿಯ ಸಾರಥಿ, ಕರ್ನಾಟಕದ ಹಾಸ್ಯ ರತ್ನಗಳಲ್ಲಿ ಇಂದಿಗೂ ಹೊಳೆಯುತ್ತಿರುವ ಕಲಾರತ್ನ, ದೊಡ್ಡ ಮನಸ್ಸಿನ ಮಕ್ಕಳ ನಗುವಿನ ನಮ್ಮ ಎಲ್ಲರ ಪ್ರೀತಿಯ ಅಣ್ಣ ದೊಡ್ಡಣ್ಣ ಸರ್ಗೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಮಜಾ ಬಾ ಮಜಾ ಭಾರತ ಮಜಾ ಬಾ ಮಜಾ ಭಾರತ ಮಜಾ ಬಾ ಮಜಾ ಭಾರತ ಮಜಾ ಬಾ ಮಜಾ ಭಾರತ. ಎಲ್ರಿಗೂ ನಮಸ್ಕಾರ. ಹಾಯ್ ಗುರು, ಹಾಯ್ ಡಿಂಪಲ್, ಕಂಗ್ರಾಚುಲೇಷನ್ ಅಮ್ಮ, ಡಬಲ್ ಕಂಗ್ರಾಚುಲೇಷನ್. ಯಾಕೆ ಅಂತ ಕೇಳಲ್ವಾ? ಮದುವೆ ಫಿಕ್ಸ್ ಆಯ್ತಂತೆ, ಗೊತ್ತಿಲ್ವಾ? ಹೀರೋಯಿನ್ಗಳು ಯಾವ ತಂಗಿರಿ ಮುಚ್ಚಿಡ್ತಾರೆ, ಯಾಕಮ್ಮ ಮುಚ್ಚಿಟ್ಟಿದ್ಯಾ? ಅನೌನ್ಸ್ ಮಾಡತ್ತಾನೆ. ಓ, ನಾನ್ ಬಂದು ಅನೌನ್ಸ್ ಮಾಡ್ಲಿ ಅಂತ ಕಾಯ್ತಾ ಇದ್ದ. ಹೋಗ್ಲಿ ಬಿಡು, ಕೂತ್ಕೋ. ಸರ್, ಮೊದಲಿಗೆ ನಮ್ಮ ವೇದಿಕೆಗೆ ಸ್ವಾಗತ, ಸುಸ್ವಾಗತ. ಸೊ ಧನ್ಯವಾದಗಳು. ನಿಮ್ಮಂತ ಹಿರಿಯ ಕಲಾವಿದರು ನಮ್ಮ ಜೊತೆಯಾಗಿ ಈ ಫಿನಾಲೆ ಜೊತೆಯಾಗಿ ಈ ಒಂದು ಫಿನಾಲೆ ತೂಕ ಹೆಚ್ಚಾಯ್ತು ಅಂತಾನೆ ಹೇಳ್ಬೋದು ಸರ್. ಸೊ ನಮಗ್ ಗೊತ್ತು ನೀವು ನಮ್ಮ ಮಜಾ ಭಾರತದ ಎಲ್ಲಾ ಕಲಾವಿದರನ್ನ ತುಂಬಾ ಇಷ್ಟಪಡ್ತೀರಾ ಅಂತ. ಈ ಒಂದು ಫಿನಾಲೆ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ತುಂಬಾ ಸಂತೋಷ ಆಗುತ್ತೆ, ಯಾಕೆಂದ್ರೆ ಕಲಾವಿದರಲ್ಲಿ ಮಜಾ ಭಾರತದ ಕಲಾವಿದರು, ಆಮೇಲೆ ಬೇರೆ ಕಲಾವಿದರು ಅಂತ ಇಲ್ಲ. ಯಾರು ಕಲೆನ ಅದಮ್ಯವಾಗಿ ಪ್ರೀತಿಸಿ ಅದರಲ್ಲಿ ಪರಕಾಯ ಪ್ರವೇಶ ಮಾಡಿ ಫುಲ್ ಇನ್ವಾಲ್ವ್ಮೆಂಟ್ ಇಂದ ಮಾಡ್ತಾನೋ ಅವನು ಸುಖವಾಗಿ ಬದುಕ್ತಾನೆ. ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಯಾರು ಇಷ್ಟಕ್ಕೆ ತೋರಿಕೆಯಿಂದ ಮಾಡ್ತಾರೋ ಅವ್ರು ಅಲ್ಲಲ್ಲೇ ಇರ್ತಾರೆ. ಜೊತೆಗೆ ನಾನು ಮುಂಚೆಯಿಂದನೂ ಹೇಳ್ಕೊಂಡ್ ಬಂದಿದ್ದೀನಿ, ನಮ್ಮ ಹಿರಿಯವರಿಂದ ನಾನು ನೋಡಿ ಕಲ್ತಿದ್ದೀನಿ, ಅಹಂಕಾರ ಪಡಬೇಡಿ.
ಅಹಂಕಾರ ಪಡಬೇಡಿ ಅಂತ ಮಾತ್ರ ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದ್ರೆ ಕೃಷ್ಣನ್ಗೆ ಅಹಂಕಾರ ಇರ್ಲಿಲ್ಲ, ಅದಕ್ಕೆ ಅವನು ದೇವರಾಗಿದ್ದು. ಅದಕ್ಕೊಂದು ಸಣ್ಣ ಉದಾಹರಣೆ ಅಂತಂತಂದ್ರೆ ಪುರಂದರದಾಸರು ಒಂದು ಒಳ್ಳೆ ವಾಕ್ಯದಲ್ಲಿ ಬರೀತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವಲಕು ಮೀರಮಣ, ಅವಾಗಿಲ್ಲ ಗರುವ ಅವಾಗಿಲ್ಲ ಗರುವ ಅವಾಗಿಲ್ಲ ಗರು. ವಾವ್. ಥ್ಯಾಂಕ್ ಯು. ಶುಭವಾಗ್ಲಿ. ರಚ್ಚು ಬರ್ತಾ ಇದ್ದಂಗೆ ನಿಮ್ ಕಾಲ್ ಎಳೆದ್ಬಿಟ್ರು ದೊಡ್ಡಣ್ಣ ಸರ್. ಇಲ್ಲ ಆಕ್ಚುಲಿ ಸರ್ ನೀವ್ ಹೇಳಿದ ತಕ್ಷಣ ಅಲ್ಲಿ ನಮ್ ಕಂಟೆಸ್ಟೆಂಟ್ಸ್ ನಿಜವಾಗ್ಲೂ ಹೌದಾ ಅಯ್ಯೋ ಹೇಳಿಲ್ವಲ್ಲ ಅಯ್ಯೋ ಅಂತಿದ್ದಾರೆ. ಸೀರಿಯಸ್ಲಿ ಏನೂ ಇಲ್ಲ ಅವರು. ಎಷ್ಟೋ ಜನ ಹುಡುಗರು ಅಯ್ಯಯ್ಯೋ ಅಂತ ನೊಂದ್ಕೊಂಡ್ಬಿಟ್ಟಿದ್ದಾರೆ ಕಣ. ಇಲ್ಲ ಆಕ್ಚುಲಿ ಸರ್ ಮುಂದೆ ಅವ್ರು ಸ್ಕಿಟ್ ಮಾಡೋದೇ ಅವರ ಒಂದು ಅದೃಷ್ಟ. ಖಂಡಿತವಾಗ್ಲು ಹಿ ಈಸ್ ಅ ಲೆಜೆಂಡ್ರಿ ಆಕ್ಟರ್ ಅಂಡ್ ಅವ್ರ ಬಗ್ಗೆ ನಾನು ತುಂಬಾ ಚಿಕ್ಕವಳು ಮಾತಾಡೋದಕ್ಕೆ. ಬಟ್ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ನಿಮ್ಮೆಲ್ರಿಗೂ ಅವ್ರ ಮುಂದೆ ಒಂದು ಸೂಪರ್ ಆಗಿರುವಂತ ಸ್ಕಿಟ್ ಮಾಡುವಂಥದ್ದು. ಅಂಡ್ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿ, ಬಿಕಾಸ್ ಅವರು ಹಿಂಗೆ ಕ್ಯಾಚ್ ಮಾಡ್ತಾರೆ ಪ್ರತಿ ಒಂದು ಸ್ಮಾಲ್ ವಿಷಯಗಳನ್ನ. ಸೊ ಮೇಕ್ ಶೋರ್ ಯು ಎಂಟರ್ಟೈನ್ ಹಿಮ್ ವೆರಿ ವೆಲ್. ಓಕೆ, ಸೊ ನಿಮಗಾಗಿ ನಮ್ಮ ಎಲ್ಲಾ ಕಲಾವಿದರು ಕಾಯ್ತಾ ಇದ್ದಾರೆ. ನೋಡೋದಕ್ಕೆ ನೀವ್ ರೆಡಿ ಅಲ್ವಾ? ರೆಡಿನಾ? ವೆರಿ ಗುಡ್, ಜೋಶ್, ಕಮ್ ಆನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ 3 ರತ್ನಗಳು ಬಂದಾಯ್ತು. ಸೊ ಯಾಕೆ ತಡ, ಇನ್ನು ನಮ್ಮ ಮೊದಲ ಸ್ಕಿಟ್ ಕಡೆ ಹೋಗ್ಬೇಡ. ಸೊ ಜೀವನದಲ್ಲಿ ನಾವು ಮಾಡೋ ಸಣ್ಣ ತಪ್ಪು, ಸಣ್ಣ ಕನ್ಫ್ಯೂಷನ್ ನಮ್ಮ ಜೀವನದಲ್ಲಿ ಏನೆಲ್ಲ ಅನಾಹುತ ಮಾಡುತ್ತೆ ಅಂತ ನೋಡ್ಬೇಕಾದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಮಜಾ ಸಂಸ್ಥಾನದ ಹಾಸ್ಯ ರತ್ನಗಳನ್ನ. ನಮ್ಮ ಎಂಟ್ರಿ ಯಾವಾಗ್ಲೂ ಹಿಂಗೆ ಇರುತ್ತೆ. ನಾವು ಮಾಡೋ ಕೆಲಸ ಹೆಂಗಿರುತ್ತೆ ಗೊತ್ತಾ? 1 ನಿಮಿಷ. ಅಮ್ಮ, ತಾಯಿ, ಅಣ್ಣ, ಅಣ್ಣ, ಭಿಕ್ಷೆ ಹಾಕಣ್ಣ, ಅಣ್ಣ. ನಾನು ನಿನ್ನ ಹತ್ರ ಕೇಳ್ಬಿಟ್ನ. ಅಮ್ಮ, ತಾಯಿ, ಯಾರಾದ್ರೂ ಭಿಕ್ಷೆ ಹಾಕ್ರಮ್ಮ. ಹೆಂಗಿದೆ ನಮ್ ಕೆಲ್ಸ? ಆಯ್ತಾಯ್ತು ಕಣ, ಬರ್ತೀನಿ ಬಿಡ. ಸರಿ ಕೇಳ್ಕೊಂಡ್ ಬರ್ತೀನಿ ಬಿಡ. ಎಕ್ಸ್ಕ್ಯೂಸ್ ಮೀ, ಇದು ವಿಜಯನಗರನ? ಇಲ್ಲ, ಇದು ನನ್ನ ಸೋಲ್ಡ್ರು. ನಾಳೆ ವಿಜಯನಗರಕ್ಕೆ ಹೆಂಗೆ ಹೋಗೋದು? ಹೆಂಗಾರ ಹೋಗು, ನನಗೇನಾಗಬೇಕು? ಸರ್, ವಿಜಯನಗರಕ್ಕೆ ಹೋಗ್ಬೇಕು, ಅಡ್ರೆಸ್ ಹೇಳಿ ಸರ್. ಸ್ವಲ್ಪ ಮುಂದಕ್ಕೆ ಬಾ. ನೋಡ, ಹಂಗೆ ಕೆಳಿಕ್ ಹೋಗು, ಹಂಗೆ ಒಂಚೂರು ಮೇಕ್ ಬಾ, ಅಲ್ಲಿಂದ ಸೈಡ್ಗೆ ಹೋಗು, ಹಂಗೆ ಒಳಗಡೆ ಹೋಗ, ಹಂಗೆ ಮೇಲ್ ಬಂದ್ರೆ ಇಲ್ಲಿ ಕಡಿತೈತೆ ಹೊಸಿ ಕರೆದು ಬಿಟ್ಟು ಅಲ್ಲಿ ಸೀತಾರಾಮನ್ ಕೇಳಿ. ಇನ್ನು ಮಾತು ಕಟ್ಕೊಂತ ಎಲ್ಲೇ ವಿಜಯನಗರಕ್ಕೆ ಹೆಂಗೆ ಹೋಗ್ಕೋ ಹೇಳು. ಹೆಂಗಾರ ಹೋಗ, ನನಗೇನಾಗಬೇಕು? ಬರ ಇಲ್ಲೇ 1 ರೂಪಾಯಿ ಹಾಕ್ಬಿಟ್ಟು ಹೋಗ. ಚಿಲ್ಡ್ರ ಇಲ್ಲ ಕಣವ. ಹಂಗಾದ್ರೆ ಒಂದ್ ಕೆಲಸ ಮಾಡು, ಕ್ಯಾನ್ ಮಾಡು. ಸರ್ವರ್ ಡೌನ್ ಇದೆ, ಕಾರ್ಡ್ ಕೊಡು. ಮನೇಲಿ ಇಟ್ಟು ಬಂದಿದ್ದೀನಯ್ಯ. ಹೌದಾ? ಬೈಲಿ ಕೂತ್ಕೊಂಡು 3 ಸತಿ ಅಮ್ಮ ತಾಯಿ ಅಂತ ಬೇಡು. ನನ್ ಮಗನೆ ಮಕ ಸೇರ್ಸೋಡ್ಸ್ಬಿಡ್ತೀನಿ. ಕೋಟ್ ಹಾಕೊಂಡ್ ಬರೋದಲ್ಲ ಅಪ್ಪಿ, ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಐತೆ ಅಂತ ನೋಡ್ಕೊಂಡ್ ಬರ್ಬೇಕು. ಒಳ್ಳೆ ಸಾಹಸ ಮಾಡ್ದೆ ನಾನು. ಇನ್ನೊಂದ್ ಸತಿ ನಾನು ಏರಿಯಾದಲ್ಲಿ ಏನಾದ್ರು ಕಾಣಿಸ್ಕೋ, ಅಡ್ಡ ಸಿಗ್ಲ ಹಾಕ್ಬಿಡ್ತೀನಿ. ಇಲ್ಲ ಸರ್, ದುಡ್ಡು ಹಾಕಿ ಸರ್. ಅಲ್ಲ ಕಣ, ಇಷ್ಟು ಗಟ್ಟಿ ಮುಟ್ಟಾಗಿದ್ಯಾ, ಭಿಕ್ಷೆ ಬಿಡ್ತಿಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಪ್ಪೆ ಮುಚ್ಕೊಂಡು 1 ರೂಪಾಯಿ ಇದ್ರೆ ಹಾಕ್ಬಿಟ್ಟು ಹೋಗು. ಅದನ್ನ ಬಿಟ್ಬಿಟ್ಟು ನನ್ನ ಪರ್ಸನಾಲಿಟಿ ಬಗ್ಗೆ ಎಲ್ಲ ಮಾತಾಡ ನೀನು. ಎಷ್ಟು ಈಸಿಯಾಗಿ ಭಿಕ್ಷೆ ಬೇಡಿ ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಹಣ ಗಿಟ್ಟಿಸ್ಕೊಂಡ್ಬಿಡ್ತೀರಲ್ಲ. ಏನೇ ಈಸಿಯಾಗಿ ಭಿಕ್ಷೆ ಬೇಡ್ತೀವ? ಹಿಡ್ಕೊಳ, ಭಿಕ್ಷೆ ಬೇಡ. ಮತ್ತೆ ನನ್ನ ಮಗನ ಈಸಿಯಾಗಿ ಭಿಕ್ಷೆ ಬೇಡ್ಬಿಡ್ತೀಯ ಅಂತಂದೆ. ನನಗೇನೋ ಬಂದಿದೆ ಭಿಕ್ಷೆ ಬೇಡ ಅಂತದ್ದು. ಅಪ್ಪೆ ಭಿಕ್ಷೆ ಬೇಡೋದಕ್ಕೋಸ್ಕರ ನಾವು ಏನೇನೆಲ್ಲ ಬಿಡ್ತೀವಿ ಗೊತ್ತಾ? ಏನೇನಪ್ಪ? ನಾನು ಗೊತ್ತಾ? ನೀನ್ ಬಿಡ್ತೀಯನಾ? ಹೋಗು, ಬಿಸ್ನೆಸ್ ಎಲ್ಲ ಹಾಳು ಮಾಡ್ಬೇಡ, ಕಳಿಸ್ ಹೋಗ್. ಇಡಿಯಟ್ ಫೇಲ್. ಏಯ್ ಬರ. ಏನ ಬಾರೋ ಅಂತ ಕರೆಯಕ್ಕೆ ಇವ್ನು ಯಾರು? ಹೋಗಕ್ಕ. ಓಯ್, ನಾನು ಯಾರು ಗೊತ್ತಾಯ್ತಾ? ಯಾರು? ಈ ಏರಿಯಾ SI ಸಬ್ ಇನ್ಸ್ಪೆಕ್ಟರ್. ನಾನ್ಯಾರು ಗೊತ್ತಾ? ಯಾರು? ಕಾರ್ಗೋ ಶೂಟ್ ಮಾಡ್ಬಿಡ್ತೀನಿ ಅಂದ್ರೆ ನಂಬ್ತೀಯಾ? ಹೋಗಲ್ಲೇ ಗುಜಾರ್ ಹೋಗ. ಮರಿ ಬೈಲೆ. ಏನ ಈ ಚೇಂಜು ಗಿಂಜು ಇವೆಲ್ಲ ಹಾಕಿ ನಮ್ಗೆ ರೂಢಿ ಇಲ್ಲ. ಒಟ್ಟಿಗೆ ನಿನ್ಗೆ ಗಡತ್ತಾಗಿ ಮಟನ್ ಊಟ ಕೊಡ್ತೀನಿ, ನನ್ನ ಜೊತೆ ಬರ್ತೀಯಾ? ಮೂಳೆ ಹಾಕಿಸ್ತೀಯ? 206 ಮೂಳೆನು ಒಟ್ಟಿಗೆ ಕೊಡ್ತೀನಿ, ಜಡಿವೆ ಬಾ. ಹಂಗಾದ್ರೆ ಎಲ್ಲ ಮೂಳೆನು ಕುಟ್ಟಿ
ಎಳ್ಕೊಂಡ್ಬಿಡ್ತೀನಿ. ನಡಿ ಸರ್. ಬಾ. ಸರ್, ಇದಾಕ್ ಸರ್. ಇದಾಕ್ ಸರ್. ನಾನೇನ್ ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ಹಿಂಗ್ ರುಬ್ತಾ ಇದ್ದೀರಾ ಸರ್? ಏನೋ ಗೊತ್ತಾಗದೆ ತಪ್ಪು ಮಾಡ್ಬಿಟ್ಟೆ ಸರ್. ಗೊತ್ತಾಗದೆ ತಪ್ಪು ಮಾಡಿದ್ರೆ ಕಣಪ್ಪ ಮಕ್ಕಳಾಗೋದು. ಅದನ್ನ ಯಾರ ತಪ್ಪು ಅಂದ್ಬಿಟ್ರೆ ಬಿಟ್ಬಿಡ್ತಾರ? ಸರ್, ಇದು ದೌರ್ಜನ್ಯ ಸರ್. ಬರೀ ಇದು ದೌರ್ಜನ್ಯ ಅಲ್ಲಪ್ಪ, ಅರ್ಜುನ್ ಜನ್ಯ ಅವ್ರ ಸಾಂಗು. ಕ್ಷಮಿಸ್ಬಿಡಿ ಸರ್. ಈ ಒಡೆಯೋದು ಬಡಿಯೋದು ಏನು ಬೇಡ ಸರ್. ಈ ಕ್ವಶನ್ ಆನ್ಸರ್ ಏನಾದ್ರು ಮುಗಿಸ್ತೀರಾ ನೋಡಿ ಸರ್. ಹೌದಾ? ಓಕೆ ಓಕೆ, ಇಲ್ಲಿ ಬಿಟ್ಟು ನೋಡು, ನಾನೊಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಸರ್ಯಾಗಿ ಆನ್ಸರ್ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಸರ್ ಕೇಳಿ ಸರ್, ನಾನು ಇಲ್ಲಿ ತನಕ ಯಾವ ಪ್ರಶ್ನೆಗೂ ಉತ್ತರನ ತಪ್ಪೇ ಹೇಳಿಲ್ಲ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ಕೋಟ್ಯಾಧಿಪತಿ ಕ್ವಶನ್ ಕೊಡೋದೆ ನಾನ್ ಸರ್. ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ? ಸರ್, ಕೋಳಿ ಮೊದ್ಲ ಮೊಟ್ಟೆ ಮೊದ್ಲ? ಸರ್, ಇದಕ್ಕೆ ಸೈನ್ಸೇ ಉತ್ತರ ಕೊಟ್ಟಿಲ್ವಲ್ಲ ಸರ್? ಕೋಟ್ಯಾಧಿಪತಿಗೆ ಪ್ರಶ್ನೆ ಕೊಟ್ಟವನು ಇದಕ್ಕೆ ಉತ್ತರ ಕಂಡುಹಿಡಿಬೇಕಲ್ವೇನಪ್ಪ? ಅಯ್ಯೋ. ಓಕೆ ಸರ್, ಎರಡನೇ ಪ್ರಶ್ನೆ ಸರ್ ಈಸಿ ಆಗಿರೋದು ಕೇಳ್ಬೇಕು. ಈಸಿ ಆಗಿರೋದು. ರಚಿತಾ ಮೇಡಮ್, ನಾನು ಆನ್ಸರ್ ಮಾಡ್ತೀನಿ ಕೇಳಿ ಸರ್. ಕೇಳಿ ಸರ್. ನೋಡಕ್ಕೆ ಅಷ್ಟೇನ್ ಚೆನ್ನಾಗಿಲ್ಲ, ಎಸ್ ಆರ್ ನೋ? ಎಸ್ ಸರ್. ನೋಡಿ ಚೆನ್ನಾಗಿದ್ರಿ. ಅಲ್ಲಿ ನೋಡು, ಡಿಂಪಲ್ ಬಿಟ್ಕೊಂಡು ಕಾಕಾ ಕಾಕಾ ಕಾ ಅಂತ ನಾವು ಮಾಡೋದ್ನೆಲ್ಲ ನೋಡ್ಕೊಂಡು ನಗ್ತಾ ಎಷ್ಟು ಚೆನ್ನಾಗಿ ಕೂತವ್ರೆ. ಅವ್ರನ್ನ ನೀನು ಚೆನ್ನಾಗಿಲ್ಲ ಎಸ್ ಆರ್ ನೋ ಅಂತೀಯೇನೋ? ಅಂದ್ರೆ ನೀವು ಪ್ರಶ್ನೆ ಕೇಳ್ತಾ ಇರೋದು ನನ್ ಬುಡಕಲ್ಲ, ನನಗೆ ಎರಡು ಬುಡಕೇನೆ. ಈಗ ರೂಟಕ್ಕೆ ಬಂದೆ ನೋಡಿ ನೀನು. ಸರ್, ಈ ಒಡೆಯೋದು ಗಿಡಿಯೋದು ಏನ್ ಬೇಡ, ಮೆಂಟಲಿ ಗೇಮೇ ಬೇಡ, ಬೇಡ ಫಿಸಿಕಲಿ ಹೋಗ್ಬಿಡೋಣ. ಫಿಸಿಕಲಿ ಓಕೆ ಓಕೆ. ಬಿಸಿ ಎಸ್ ಸರ್. ₹1 ಕೊಡು. ಟೇಕ್ ಇಟ್ ಸರ್. ಓಕೆ, ಎಡ್ ಟೈಲ್ ಆಡೋಣ. ಎಡ್ ಬಿದ್ರೆ ಲಾಟಿ ಹೊಡಿತೀನಿ, ಟೈಲ್ ಬಿದ್ರೆ ಊಟಲ್ ಹೊಡಿತೀನಿ. ಈಗ ಗೋಟನೆ ಬಿದ್ದು ಸರ್ ನೋಡಿ ಸರ್. ನೇತಾ ಹಾಕ್ಬಿಟ್ಟು ಹೊಡಿತೀನಿ. ಬೇಸೆ ಎಲ್ಗಾಕ. ಏನ್ ಮಾಡ್ತಿದ್ಯೋ? ಅದೇ PC ಸೆಲ್ಗಾಕು ಅಂದ್ರಲ್ಲ ಸರ್. ಎಷ್ಟು ಮುಗ್ಧನೋ ನೀನು. ಇಷ್ಟು ಮುಗ್ಧ ಮೊದ್ಲೇ ಸಿಕ್ಕಿದ್ರೆ ಸುಸ್ತು ನನ್ನೆಲ್ಲೋ ಮಾಡ್ತಿದ್ಲಲ್ಲೋ. ನಾನೊಂದು ಟೀ ಕುಡ್ಕೊಂಡ್ ಬರ್ತೀನಿ, ಅಲ್ಲಿ ತನಕ ವಿಚಾರಿಸ್ಕೊತಾರ. ಮತ್ತೆ ಇದೇನ್ ಚೆನ್ನಾಗಿದ್ಯಾ? ಚೆನ್ನಾಗಿದೆ, ನೀ ಚೆನ್ನಾಗಿದ್ಯಾ? ಅನ್ನ ಉಂಡ ಉಂಡೆ ಉಂಡೆ, ನೀ ಉಂಡ? ಮತ್ತೆ ಏನ್ ನಾನು ವಿಚಾರಿಸ ಕೇಳಿದ್ದು ಸುರೋಚ್ಕೋ ಅಂತಲ್ಲ. ನೀವಪ್ಪ ಏನ್ ಮೇಡಮ್, ನಿಮ್ ಸಾಹೇಬ್ರಿಗೆ ತಲೆ ಕೆಟ್ಟೋಗೈತಾ? ಆ ತರ ಹೊಡಿತಾರಲ್ಲ ಮೇಡಮ್. ಪಾಪ ಬಿಟ್ಬಿಡಿ ಸರ್. ಸಿಂಗಲ್ ಟೇಕ್ ಆರ್ಟಿಸ್ಟ್ ನೋಡಿದೀನಿ. ಇವಳು ಸರ್, ಇವಳು ಸಿಂಗಲ್ ಡೈಲಾಗ್ ಆರ್ಟಿಸ್ಟ್. ಹಲೋ. ಎಸ್. ನೋ 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 ನೋ. ಎಸ್ ಎಸ್ ಮೇಡಮ್. ನೋ ನೋ. ಸರಿಯಾಗಿ ಮಾತಾಡಿ, ನೋಡ್ದವ್ರು ಏನ್ ತಿಳ್ಕೊಳ್ಳಲ್ಲ. ಸಾರಿ ಯಪ್ಪ. ಎಸ್ ಮೇಡಮ್. ನೋ ನೋ ನೋ. ಓಕೆ ಓಕೆ ಮೇಡಮ್. ಓಕೆ. ಏನ್ ಹೇಳಿದ್ರು? ಕಮಿಷನರ್ ಮೇಡಮ್ ಆಫೀಸಿಗೆ ಬರ್ತಿದಾರಂತೆ. SI ಬೇರೆ ಇಲ್ಲ. ಏನ್ ಮಾಡ್ಲಿ? ತಲೆನೇ ಓಡ್ತಾ ಇಲ್ವಾ ನಿಮ್ಗೆ? ಏನು ಓಡ್ತಾ ಇಲ್ಲ. ಏನಾದ್ರೂ ಹೇಳೋ. ಐ ಲವ್ ಯು. ನನಗ್ ಬಂತು ಹೋಗಿದ್ ಬನ್ನಿ ಅಂತ ಹೋಗಿ. ಏಯ್, ಐಡಿಯಾ ಬಂತು ಕಣೋ. ನೋಡು, ಆಫೀಸಿಗೆ ಬರಕ್ಕಿಂತ ಮುಂಚೆ ನಮ್ SI ಸರ್ ಡ್ರೆಸ್ ನ ನೀನ್ ಹಾಕೊಂಡ್ಬಿಡು ಪ್ಲೀಸ್ ಕಣೋ. ಹೆಂಗಾದ್ರೂ ಮ್ಯಾನೇಜ್ ಮಾಡು. ನಾನು ಕೈಲಾಗಲ್ಲ. ನೀ ಆಚ್ಕೋಬೇಕು ಬೇಡವಾ? ಮೇಡಮ್ ಒಂಚೂರು ಹೆಲ್ಪ್ ಮಾಡಿ. ಏನ್ ಶರ್ಟ್ ಗುಂಡಿ ಹಾಕ್ಬೇಕಾ? ಇಲ್ಲ, ಒಂಚೂರು ಜಿಪ್ ಹಾಕಿ. ಆ ಪ್ಯಾಂಟ್ ಜಿಪ್ ಹಾಕಿ ಕೊಡಿ ಮೇಡಮ್. ಬೇಗ ಬನ್ರಿ. ಬಂದೆ. ಅಯ್ಯೋ ಬೇಗ ಬಯ್ಯ. ರಾಮ ಕಳರಿ, ಅದೇನ್ ಜಾತ್ರೆಯ ಬೇಗ ನಾಕ ಬಂದ್ಬಿಡಕ್ಕೆ. ಬೇಗ ಹಾಕೊಳ್ರಿ. ರಾಮ ಅರ್ಜೆಂಟ್ ಮಾಡ್ಬಿಡ. ಏನ್ ನಿಮ್ ಮನೆಗೆ ಬಂದು ತಪ್ಪಿಸ್ಕೊಳ್ಳೋರು ಹೆಂಗ್ ಹೇಳ್ತಾಳೆ? ಮೇಡಮ್ ರೆಡಿ. ರೆಡಿನಾ? ಎಸ್ ಎಸ್ ರೆಡಿ.
ನೋಡಿ ನಮ್ SI ಸರ್ ತರ ಏನಾದ್ರೂ ಒಂದ್ ಮ್ಯಾನರಿಸಮ್ ಮಾಡಿ ಪ್ಲೀಸ್ ಸಾಕ್ಬಿಡ್ಲ. ಅಷ್ಟೇ ಬರತ್ ನಂಗೆ. ನಂಗೆ ಗೊತ್ತು ನಿಂಗೆ ಅಷ್ಟೇ ಬರೋದಂತ. ಈಗ ನಮ್ಮ SI ಮೇಡಮ್ ಬರ್ತಾರೆ. ಓಕೆ ಏ ಅದಕ್ಕೆ ಯಾಕೆ ಅಷ್ಟೊಂದು ಎದುರ್ಕತ್ತಿದ್ರಿ? ಏಯ್ ನಿನ್ಗೆ ನಮ್ಮ SI ಮೇಡಮ್ ಬಗ್ಗೆ ಗೊತ್ತಿಲ್ಲ. ಅವ್ರು ಒಂದು ಇರುವೆನ ಹಿಂಗೆ ಹೊಸ್ಕಿ ಸಾಯಿಸಿದ್ರು ಪಕ್ಕದ ಇರುವೆ ಗೊತ್ತಾಗ್ಬಾರ್ದು ಹಂಗ ಸಾಯಿಸ್ತಾರೆ ಗೊತ್ತಾ? ಅದು ಗೊತ್ತಾದ್ರೂ ಅದೇನ್ ಕಿತ್ಕೊಳತ್ತೆ ಬಿಡಿ. ನೀ ಏನ್ ಕಿತ್ಕತಿಯೇ? ಮಳವಳ್ಳಿಯ ನೀನು ಬೊಕ್ಕಳ್ಳಿ ಅದೆಲ್ಲಿ ಎಲ್ಲದು ಸರಿ. SI ಎಲ್ಲಿ SI ಬಂದ್ಬಿಟ್ರು. ಮೇಡಮ್ ನೀವು ಮರ್ತು ಮೊಣಕಾಲಲ್ಲಿ ನಡ್ಕ ಬಂದ್ಬಿಟ್ಟಿದ್ದೀರಾ. ಓ ಕಾಲಲ್ಲಿ ನಡ್ಕ ಬನ್ನಿ. ನಾನು ಇರೋದೇ ಇಷ್ಟು ಕಣ. ಇರೋದೇ ಇಷ್ಟ ಸ್ಕಿಟ್ ಅಲ್ವಾ ನಡೀತದ್ ಬಿಡಿ. ಎಸ್ ಮೇಡಮ್. ಹಾಯ್. ಫೈಲ್ ಅಲ್ಲಿ ಫೈಲು ಎಲ್ಲ ಕಡೆ ಮೇಡಮ್. SSLC PUC ಡಿಗ್ರಿ ಎಲ್ಲ ಯಾವ್ದು ಎತ್ಕೊಡ್ಬೇಕು ತಾನೆ. ಸಾರಿ ಮೇಡಮ್ ಅದು ಹೊಸಬ ಅಲ್ವಾ ಸೊ ಹಂಗಾಗಿ ಮರ್ತ್ಬಿಟ್ಟಿದ್ದಾನೆ. ತಗೊಳ್ಳಿ. ಹಾ ವಾವ್ ಗುಡ್. ಚೆನ್ನಾಗಿ ಮೇಂಟೈನ್ ಮಾಡಿದಿರಾ. ಥ್ಯಾಂಕ್ ಯು ಮೇಡಮ್. ಸ್ಟೇಷನ್ ತುಂಬಾ ನೀಟ್ ಆಗಿದೆ. ಥ್ಯಾಂಕ್ ಯು. ಆದ್ರೆ ಲಾಕಪ್ ಅಲ್ಲಿ ಒಬ್ಬ ಖೈದಿನೂ ಇಲ್ಲ. ಬಂತ ಮೇಡಮ್ ಬಂತ. ಅದು ನೀವು ಬರ್ತಾ ಇದ್ರಲ್ಲ ಅದಕ್ಕೆ ಟೀ ತರ ಕಳ್ಸಿದ್ದೆ. ಏ ಬಲ ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮ. ಮೇಡಮ್ ಒಂಚೂರು ಈ ಕಡೆ ಬನ್ನಿ. ಈ ಕಡೆ ಮೇಡಮ್ಗೆ ಟೀ ತಕಬ ಅಂತ ಕಳ್ಸಿದ್ರೆ ಅಮರ ಮಧುರ ಪ್ರೇಮ ಅನ್ಕೊಂಬತ್ತೇನೋ ನಾಯಿ. ಎಷ್ಟೋ ಧೈರ್ಯ ನಿನಗೆ ನನ್ನ ಮುಂದೆ SI ಮೇಲೆ ಕೈ ಮಾಡ್ತೀಯ ರಾಸ್ಕಲ್. SI ಅವನಾ? ಏನಮ್ಮ ಮೇಡಮ್ ನಾನ್ ನೋಡ್ತೀನಿ. ಓಕೆ 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 ಸರ್ ಸರ್ ಪ್ಲೀಸ್ ಸರ್. ನೀವು ಹೊರಗಡೆ ಹೋಗಿದ್ರಲ್ಲ ಅಷ್ಟರಲ್ಲಿ ಕಮಿಷನರ್ ಮೇಡಮ್ ಬಂದ್ಬಿಟ್ರು. ಅದಕ್ಕೆ ಮ್ಯಾನೇಜ್ ಮಾಡ್ಲಿ ಅಂತ ಇವನು ಕೊಟ್ಟಿದ್ದೀನಿ ಸರ್. ಪ್ಲೀಸ್ ಒಂದೇ 1 ಅವರ್ ಆಕ್ಟ್ ಮಾಡಿ ಸರ್ ಪ್ಲೀಸ್. 1 ಅವರ್ ಅದೇನಿಲ್ಲ ಬಿಡು ಮುಗಿಸ್ಕೊತೀನಿ. ಮಾಡ್ತಿರ್ತಾರೆ. ನನ್ನ ಭುಜದ ಮೇಲೆ ಸ್ಟಾರ್ಗಳಿರೋದು ಆಕಾಶದಲ್ಲಿ ನಕ್ಷತ್ರಗಳು ಜಾಸ್ತಿ ಐತೆ ಅಂತಲ್ಲ, ಸಮಾಜದಲ್ಲಿ ಅನ್ಯಾಯ ಜಾಸ್ತಿ ಆಯ್ತು ಅಂತ. ಮೇಡಮ್ ಅವನೇ ಕಳ್ಳ. ಏನ್ರಿ ಒಂದು ಕೇಸು? ಅವಂದು ಸಿಂಪಲ್ ಆಗಿ ಕೇಸ್ ಹೇಳ್ಬಿಟ್ಟು ತಪ್ಪಿಸ್ಕೊಬಿಡ್ತೀನಿ ಮೇಡಮ್. ಏನಿಲ್ಲ ಸಣ್ಣದಾಗ ಒಂದು ಪಿಂಕಿ ತಟ್ಟೆ ಮೇಡಮ್, ಅಷ್ಟಕ್ಕೆ ಎಳ್ಕ ಬಂದ್ಬಿಟ್ಟವನೇ ಮೇಡಮ್. ನಿಮ್ಗೆ ಕೆಲಸ ಏನಕ್ಕೆ ಕೊಟ್ಟಿರೋದು? ಪಿನ್ ಕಿತ್ತಿ ಎಷ್ಟಿದ್ದಕ್ಕೆ ಕ್ಯಾರಿಸ್ ಮಾಡ್ಬಿಡವಾ? ಅಲ್ಲ ಮೇಡಮ್ ಅವ್ನ್ ಕಿತ್ತಿ ಅಷ್ಟಿರೋದು ಸೆರಗ್ ಪಿನ್ ಅಲ್ಲ, ಮತ್ತೆ ಬಾಂಬ್ ಪಿನ್ನು 40 ಜನ ಏನು ಪಿನ್ನು ಕಿತ್ತು ಎಸ್ಬಿಟ್ಟು ಬಂದು ಇಲ್ಲಿ ನಾಟಕಗಳು ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತು. ಮೇಡಮ್ ಇನ್ನೊಂದು ಕೇಸ್ ಇದೆ. ಏನೇನ್ರಿ ಕೇಸ್ ಒಂದು? ಅದು ನಾನು ಹೇಳ್ತೀನಿ ಮೇಡಮ್. ಹಾ. ಏನಿಲ್ಲ ಮೇಡಮ್, ನನ್ನ ಗರ್ಲ್ ಫ್ರೆಂಡ್ ಸಡಿ ನಿಂತ್ಕೋ ಅಂತ ಹಿಂಗಿಷ್ಟೇ ತಳ್ದೆ ಮೇಡಮ್, ಅದಕ್ಕೆ ಎಳ್ಕ ಬಂದಿಂಗ್ ನಾಯಿಗೆ ರುಬ್ತವ್ರೆ. ಪ್ರೀತಿ ಅಂದ್ಮೇಲೆ ತಳ್ಳೋದು ಬೀಳೋದು ಇದ್ದೇ ಇರುತ್ತೆ. ಅದನ್ನೆಲ್ಲ ಕಟ್ಕೊಂಡು ನಿಮ್ನೇನ್ರಿ ಅರೆಸ್ಟ್ ಯಾಕ್ರೆ ಮಾಡಿದೀರಾ? ಮೇಡಮ್ ಅವನು ಸೈಡ್ಗೆ ಹೋಗು ಅಂತಿಂಗೆ ಬೆಡ್ರೂಮ್ ಅಲ್ಲಿ ತಳ್ಳಿರೋದಲ್ಲ, ನಂದಿ ಇಲ್ಲಿ ಸ್ಟೀಪು ಡ್ರಾಪಿನ್ ತಳ್ಳ ಹುಡುಗಿ ಅಪ್ಪಾಜಿ. ಥ್ಯಾಂಕ್ ಯು. ಮೇಡಮ್ ಇವಂದು ಇನ್ನೊಂದು ಕೇಸ್ ಇದೆ. ಏನು? ಈ ಸಲ ನಿಜಾನೇ ಹೇಳ್ತೀನಿ ಮೇಡಮ್. ಹೇಳಿ. ಏನಿಲ್ಲ ಮೇಡಮ್, ಕೊರೋನಾ ಟೈಮ್ ಅಲ್ವಾ, ಮಾಸ್ಕ್ ತೆಗೆದ್ಬಿಟ್ಟು ಓಡಾಡಿ ಅಂತ ಹಿಂಗ್ ತೆಗ್ದೆ ಮೇಡಮ್, ಅದಕ್ಕೆ ಹೇಳ್ಕೊ ಬಂದ್ರು ಮೇಡಮ್. ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಮಾಸ್ಕ್ ತೆಗೆದ್ರೆ 250 ರೂಪಾಯಿ ಫೈನ್ ಕಟ್ಟಿ ಕಳಿಸ್ಬೇಕು. ಅರೆಸ್ಟ್ ಯಾಕ್ರೆ ಮಾಡಿದ್ರೆ? ಅಮ್ಮ ಅವ್ನ್ ತೆಗ್ದಿರೋದು ಮೊಕದ ಮಾಸ್ಕ್ ಅಲ್ಲ, ಮತ್ತೆ ಆಕ್ಸಿಜನ್ ಮಾಸ್ಕ್. ಹುಡುಗಿ ಸೋತೋಗ್ಬಿಟ್ಟವಳೆ. ಚಾರ್ಜ್ ಚಾರ್ಜ್ ಚಾರ್ಜ್. ದೌರ್ಜನ್ಯ ಸರ್ ಇದು. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಎಲ್ಲ ನೀಟ್. ಮೇಡಮ್ ಹಾ ಓಕೆ ಓಕೆ ಓಕೆ, ನಂಗೆ ತುಂಬಾ ಖುಷಿ ಆಯ್ತು. ಚೆನ್ನಾಗಿ ಮೇಂಟೈನ್ ಮಾಡಿದ್ರಾ. ಥ್ಯಾಂಕ್ ಯು ಮೇಡಮ್. ನೀವು ಒಬ್ಬರಿದ್ರೆ ಸಾಕು, ಖೈದಿಗಳನ್ನ ಚೆನ್ನಾಗಿ ಹಿಡಿತೀರಾ. Thank you. ಅಂಡ್ ನಿಮ್ ಬಗ್ಗೆ ಗವರ್ಮೆಂಟ್ಗೆ ಒಳ್ಳೆ ರಿಪೋರ್ಟ್ನೇ ಕೊಡ್ತೀನಿ. Yes, madam. ಅಂಡ್ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ನಾನೇ ಹೊರಡ್ತೀನಿ. ಓಕೆ ಮೇಡಮ್. ಹೋಗಿ ಮೇಡಮ್, ನನ್ನ ಮಗನ್ಗೆ ಐತೆ. ನಿಮ್ ಕಾಲ್ ಮುಗಿತೀನಿ, ಹೋಗ್ಬೇಡಿ ಮೇಡಮ್.
ಹಿಂಗೆ ಹಿಂಗ ಮೇಡಮ್ ನಿಮಗೆ ಹೋಗ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಹೋಗ್ಬೇಡಿ ಮೇಡಮ್ ಪ್ಲೀಸ್ ಮೇಡಮ್ ಒಂದ್ 2 ದಿನ ಇದ್ಬಿಟ್ಟು ಹೋಗಿ ಬನ್ನಿ 2 ದಿನ ಇಲ್ಲೇ ಇದ್ ಹೋಗಕ್ಕೆ ಟ್ಯೂಷನ್ ಬಂದಿಲ್ಲ ನಾನು, ಬಂದಿರೋದು ಸ್ಟೇಷನ್ಗೆ ಕಣೋ. ನನಗೂ ಬೇರೆ ಕೆಲಸ ಇದೆ. ಐ ಆಮ್ ಲೀವಿಂಗ್. ಮೇಡಮ್ ಹೋಗ್ಬೇಡಿ ಮೇಡಮ್ ಸಾಯಿಸ್ಬಿಡ್ತೀನಿ. ನೀವು ಹೋಗಿ ಮೇಡಮ್ ನೀವು ಮೇಡಮ್ ಕಾಲಿಟ್ಟು ನಿಮ್ಮ ಹೋಗೋನ್ ಮೇಲೆ ಹಲೋ, ಯಾರ ಹತ್ರ ಮಾತಾಡ್ತಿದ್ಯಾ? ಹಂಗಂತ ಇವನು ಹೇಳ್ದ ಮೇಡಮ್. ಕಳ್ಳ ಹೇಳ್ಬಿಟ್ಟು ನೀ ಕೆಲ್ಸ್ಕೊಂಡ್ ಸುದ್ದ ಇದ್ಬಿಟ್ಟ. ಚಾರ್ಜ್ ಮಾಡಲೇ. ನೀನ್ ಹೇಳಿದ ತಕ್ಷಣ ಚಾರ್ಜ್ ಮಾಡ್ಬಿಡ್ಬೇಕೇನಮ್ಮ ನಾನು? 2 ದಿನ ಇದ್ಬಿಟ್ಟು ಹೋಗಕ್ಕಾಗಲ್ಲ ನಿನ್ ಕೈಲಿ. ಹಲೋ, ನೀನ್ ಯಾವ ಅದೇ ಕಂಬಿಸ್ತಾರಂತೆ. ನೀನ್ ಕಂಪ್ಯೂಟರ್ ಇದ್ದಂಗ ಅವಳೆ, ಇವಳು ಕೆಳಗಡೆ ನಾನ್ ಕೆಲಸ ಮಾಡ್ಬೇಕಂತ. ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ಹೋಗಲೇ ದಿಸ್ ಇಸ್ ಟೂ ಮಚ್. ನಾನು ಸೀರಿಯಸ್ ಆಗಿ ಕೊಡ್ತೀನಿ. ಗೆಟ್ ಔಟ್ ಐಸ್. ಲೈಫ್ ಅಲ್ಲಿ ನಿನ್ಗೆ ಎಲ್ಲೂ ಕೆಲಸ ಸಿಗಲ್ಲ ಹೇಳಿದೀನಿ. ಇದ್ರೆ ಈ ಕೆಲಸ ಇಲ್ಲ ಅಂದ್ರೆ ಗಾರೆ ಕೆಲಸ. ಹೋಗಮ್ಮ ಟೈಪ್ ಸಿಪಿ ನಮ್ಮ ಮೇಡಮ್ ಡಂಪಿಂಗ್ ತಂದು ಕೊಡು. ಟೈಪ್ ಮಾಡ್ಕೊಡಮ್ಮ ಲೆಟ್ರ್. ತಗೊಳಮ್ಮ ಏನ್ ಸೈನ್ ಹಾಕ್ತಿ ಹಾಕೋ. ಪೆನ್. ಇದು ಯಾರಿಗ್ ಗೊತ್ತಾ? ಯಾರಿಗೆ? ನಿನಗೆ. Thank you. ಲೈಫ್ ಅಲ್ಲಿ ನಿನಗೆ ಎಲ್ಲೋದ್ರೂ ಕೆಲಸ ಸಿಗಲ್ಲ, ಬಿದ್ದಿರು ಬೀದಿ. ಹೋಯ್ತಾ ಇರಲೇ. ಹೆಂಗೆ ಹೆಂಗೆ ನಮ್ ಪೊಲೀಸ್ ಪವರ್ ಈಗ ಗೊತ್ತಾಯ್ತಾ? ಪೊಲೀಸ್ ಪವರ್ ನಂಗೆ ನಿನಗ್ ಗೊತ್ತಾಗ್ಬೇಕು ಕಣಲ್ಲ. ಯಾಕೋ ಡಿಸ್ಮಿಸ್ ಮಾಡಿರೋದು ನಿನ್ನ ಕಳ ನನ್ನಲ್ಲೂ. ಪಾಪ ಬಿಟ್ಬಿಡಿ ಸರ್. ಬಿಟ್ಬಿಟ್ಟಲ್ಲವಾ? ಸೊ ದೊಡ್ಡಣ್ಣ ಸರ್, ನಿಮ್ದು ಒಂದು ಫಿಲ್ಮ್ ಇತ್ತು ಕಳ್ಳ ಮಳ್ಳ ಅಂತ ಜಗೇಶ್ ಸರ್ ಜೊತೆ. ಅದೇನೋ ಸ್ವಲ್ಪ ರೀಕಾಲ್ ಆಯ್ತಾ ಈ ಸ್ಕಿಟ್ ನೋಡ್ತಾ? ತುಂಬಾ ಚೆನ್ನಾಗಿತ್ತು. ನಾನು ತಾಯಿನ ಜ್ಞಾಪಿಸಿದ್ನಲ್ಲ, ತಂದೆ ಜ್ಞಾಪಿಸ್ದ, ಕೊನೆಗೆ ಲವರ್ ಜ್ಞಾಪಿಸ್ತಾನೆ ಅಂತ ಅನ್ಕೊಂಡಿದ್ದೆ, ಜ್ಞಾಪಿಸ್ತಿಲ್ಲ. ಹಂಗಾಗಿ ಲವರ್ನು ಜ್ಞಾಪಿಸ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಸ್ಕಿಟ್. ಹಂಗಾಗಿ ತುಂಬಾ ಹಿಡಿಸ್ತು ನನಗೆ. ಥ್ಯಾಂಕ್ ಯು. ಜಿ ಮ್ಯಾನ್ ಎಂಟ್ರಿ ಎಲ್ಲರೂ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಒಂದು ಫೀಮೇಲ್ ಆರ್ಟಿಸ್ಟ್ ಶಂಕರ್ನಾಗ್ ಇಮಿಟೇಟ್ ಮಾಡೋ ಹೆಂಗಂತ ನೋಡಿದ್ದು ತುಂಬಾ ಖುಷಿ ಆಯ್ತು. ದಟ್ ಆಟಿಟ್ಯೂಡ್ ಇಸ್ ರೈಟ್, ವೆರಿ ವೆರಿ ಮಚ್ ರೈಟ್. ಡೆಫಿನೆಟ್ ಆಗಿ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಎಲ್ಲದಕ್ಕಿಂತ ಬಹಳ ಮಜಾ ಅಂತಂದ್ರೆ ಪಾಪ ಬಿಟ್ಬಿಡಿ ಸರ್ ಇದೆಲ್ಲ. ಒಳ್ಳೆ ಪಂಚ್, ಒಳ್ಳೆ ಟೈಮ್. ಇನ್ನೊಂದ್ಸರಿ ಹೇಳಿ ನೋಡೋಣ ಅದನ್ನ. ಪಾಪ ಬಿಟ್ಬಿಡಿ ಸರ್. ಸರ್ ರಾಜು, ನಿಮಗೆ ಹೇಗೆ ಅನ್ಸ್ತು? ಆಕ್ಚುಲಿ ಸ್ಕಿಟ್ ಹೈಲೈಟ್ ಬಂದು ಅದೇ ದೊಡ್ಡಣ್ಣ ಸರ್ ಹೇಳ್ದಂಗೆ ಪಾಪ ಬಿಟ್ಬಿಡಿ ಸರ್. ಅವಳು ತುಂಬಾ ಒಳ್ಳೆ ಟೈಮಿಂಗ್ ಅಲ್ಲಿ ಪಂಚ್ ಮಾಡ್ತಿದ್ಲು ವರ. ಥ್ಯಾಂಕ್ ಯು ಮ್ಯಾಮ್. ಸೀರಿಯಸ್ಲಿ ತುಂಬಾ ಚೆನ್ನಾಯ್ತು ವರ. ಇದ್ದಿದೆ ಇಬ್ರು ಹೆಣ್ಮಕ್ಳು ಈ ಸ್ಕಿಟ್ ಅಲ್ಲಿ. ಆಕ್ಚುಲಿ ಅವರೇ ಹೈಲೈಟ್ ಆಗಿದೆ ಈ ಎಂಟೈರ್ ಸ್ಕಿಟ್ ಅಲ್ಲಿ. ಸೀರಿಯಸ್ಲಿ. ಅಂಡ್ ಆಸ್ ಯೂಶುವಲ್ ಜಗ್ಗ ಅವಂದು ತರ್ಲೆ, ಅಂಡ್ ನಮ್ಮ ಡಿ ರಾಜ್ದು ಅವನೊಂದ್ ತರ್ಲೆ, ಅಂಡ್ ಅನಿಲ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಬಂದ್ ಹೋದ. ನಿಜ ಹೇಳ, ನೀನ್ ಬಂದ್ ಹಿಂಗ್ ನಿನ್ ಎಂಟ್ರಿ ಬಂದ ತಕ್ಷಣ ಸೀರಿಯಸ್ಲಿ ನನಗೆ ನನ್ನ ಲ್ಯಾಗ್ ಸಡನ್ ಆಗಿ ಲ್ಯಾಗ್ ನೋಡ್ದಂಗೆ ಅನ್ಸ್ಬಿಡ್ತು. ಐ ಥಿಂಕ್ ಒಂಥರ ರೆಪ್ಲಿಕಾ ಆಫ್ ಲ್ಯಾಗ್ ಯು ನೋ. ಅಂಡ್ ಓವರ್ ಆಲ್ ಇಟ್ ವಾಸ್ ವೆರಿ ನೈಸ್ ಗೈಸ್. ಚೆನ್ನಾಯ್ತು. ಥ್ಯಾಂಕ್ ಯು ಸೋ ಮಚ್ ರಚು. ಥ್ಯಾಂಕ್ ಯು ದೊಡ್ಡಣ್ಣ ಸರ್ ಹಾಗೂ ಜಿ ಮ್ಯಾನ್ ನಿಮ್ಮ ಕಾಮೆಂಟ್ಸ್ಗೆ. ಅಂಡ್ ನಮ್ಮ ಮಹಾ ಪ್ರಚಂಡ್ರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಇಷ್ಟು ಒಳ್ಳೆ ಸ್ಕಿಟ್ ನ ನೀಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಮಜಾ ಭಾರತದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಸಂದರ್ಭವನ್ನ ಸಂಭ್ರಮಿಸುವಂತ ಸಮಯ. ನಮ್ಮ ಮಜಾ ಸಂಸ್ಥಾನ ಕರ್ನಾಟಕಕ್ಕೆ ಹಾಸ್ಯ ರತ್ನಗಳನ್ನ ಕೊಟ್ಟಿದೆ ನಿಜ. ನೀವು ಅದನ್ನ ನೋಡಿ ನಕ್ಕಿದ್ದು ನಿಜ. ನಿಮ್ಮ ನೋವನ್ನ ಮರೆಸ್ತಾ ತಮ್ಮ ನೋವನ್ನ ಮರೆತಾ ಅದೆಷ್ಟೋ ಕಲಾವಿದರ ಜೀವನವನ್ನ ನಾವು ಈಗ ಸಂಭ್ರಮಿಸೋಕೆ ರೆಡಿ ಆಗಿದ್ದೀವಿ. ತಾನೊಬ್ಬ ಕಲಾವಿದ ಆಗ್ಬೇಕು ಅನ್ನೋ ಕನ್ಸು ಎಲ್ರಿಗೂ ಇರತ್ತೆ, ಆದ್ರೆ ಅದಕ್ಕೆ ಕೆಲವ್ರಿಗೆ ದಾರಿನೇ ಕಾಣಿಸಲ್ಲ. ಅಂಥದ್ರಲ್ಲಿ ಕೆಲವರು ಮಾತ್ರ ತಮ್ಮ ದಾರಿಯನ್ನ ತಾವೇ ಸೃಷ್ಟಿ ಮಾಡ್ಕೊಳಕ್ಕೆ ತಾಕತ್ತಿದೆ ಅನ್ನೋದು, ಚಾನ್ಸ್ ಇದೆ ಅಂತ ತೋರ್ಸ್ಕೊಡಂತ ನಮ್ಮ ಶೋನ ಟ್ಯಾಲೆಂಟೆಡ್ ಆಕ್ಟರ್ ನಮ್ಮ ಅಚ್ಚುಮೆಚ್ಚಿನ ರಾಘವೇಂದ್ರ. ಥ್ಯಾಂಕ್ ಯು ಮ್ಯಾಮ್. ಸೊ ರಾಘು, ನಾವ್ ನೋಡ್ದಾಗೆ ಟ್ಯಾಲೆಂಟೆಡ್, ಅಮೇಸಿಂಗ್, ಸಖತ್ತಾಗಿರುವಂತ ಪರ್ಫಾರ್ಮರ್ ಆಕ್ಟರ್ ಅಂದ್ರೆ ನೀನು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಬರೋ ಎಲ್ಲಾ ಗೆಸ್ಟ್ ಗಳು ಹೇಳೋದು ಒಂದೇ ಮಾತು, ನಾನ್ ರಾಘು ಫ್ಯಾನ್, ನಾನ್ ರಾಘು ಫ್ಯಾನ್, ರಾಘು ಫ್ಯಾನ್ ಅಂತ. ಏನ್ ಹೇಳಕ್ ಇಷ್ಟಪಡ್ತೀಯ ರಾಘು?
ಅದು ತುಂಬಾ ಸಂತೋಷ ಆಗುತ್ತೆ ಮ್ಯಾಮ್. ಆಕ್ಚುಲಿ ನಂಗೆ ಮಜಾ ಭಾರತ ನಾ ಬರ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂದಿನ ಹೀಗೆ ನಾನು ಕಾಲೇಜಿಗೆ ಹೋಗಿ ನಾ ಬಂದ್ಮೇಲೆ ಸೈನ್ಸ್ ರೆಕಾರ್ಡ್ ನಾ ಬರಿತಾ ಇದ್ದೆ. ಮಜಾ ಭಾರತ ಆಡ್ ಬಂತು ಟಿವಿಯಲ್ಲಿ, ಹೀಗೆ ಆಡಿಷನ್ ಇದೆ ಅಂತ. ನಮ್ಮ ಚಿಕ್ಕಮ್ಮನಿಗೆ ಹೋಗಿ ಹೇಳಿದೆ, ಅಕ್ಕ ಹಿಂಗೆ ಆಡಿಷನ್ ಇದೆ ಅಂತ. ಹೋಗೋ ಅಂತ ಅಂದು. ಅಕ್ಕ ಸುಮ್ನೆ ಹೋಗು ಅಂತಂದ್ರೆ ನಾನಲ್ಲಿ ಹೋಗಿ ಏನ್ ಮಾಡ್ತೀನಿ ಅಂತ. ನೀ ಏನೋ ಒಂದ್ ನೀನ್ ಮಾಡ್ತೀಯ ಹೋಗು ಅಂತ ಅಂದ್ಲು. ಆಮೇಲೆ ಇಲ್ಲ ನೀ ಏನಾದ್ರು ಒಂದು ಹೇಳು, ನಾನು ಅದನ್ನೇ ಹೋಗಿ ಮಾಡ್ತೀನಿ. ಅವಳೇನೋ ಒಂದು ಅಲ್ಲೇ ಸ್ಕ್ರಿಪ್ಟ್ ನ ಒಂದ್ ಇದ್ ಮಾಡ್ಕೊಟ್ಲು. ಗುಜ್ರಿ ಆಯ್ತಾರಲ್ಲ ಅದನ್ನೇನೋ ಸ್ಕ್ರಿಪ್ಟ್ ಮಾಡ್ಕೊಟ್ಲು. ಓಕೆ ಅಂತ ಅಂದೆ. ನಾನು ಅಷ್ಟೊಳಗಡೆನೆ ಕಲ್ಪನಾ ಮೇಡಮ್ ಅವ್ರದ್ದು, ಬಾಲಣ್ಣ ಅವ್ರದ್ದು, ಉಮಾಶ್ರೀ ಮೇಡಮ್ ಅವರ ಮಿಮಿಕ್ರಿ ಎಲ್ಲ ನಾನು ಮಾಡ್ತಾ ಇದ್ದೆ. ಅದೆಲ್ಲ ಸ್ವಲ್ಪ ಸ್ವಲ್ಪ ನಂಗೆ ಗೊತ್ತಿತ್ತು. ಆಡಿಷನಿಗೆ ಹೋದೆ, ಎಲ್ಲ ಆಯ್ತು. ಓಕೆ ಎಲ್ಲ ಆಡಿಷನ್ ಆಯ್ತು. 2ನೇ ರೌಂಡಿಗೆಲ್ಲ ಕರೆದ್ರು. ನಾನು ಹೋಗಿ ವಾಪಸ್ ನಾನು ಬಂದೆ. ಕಾದೆ ಈ ಕಡೆಯಿಂದ ಒಂದು ಕಾಲು ನಂಗೆ ಬರ್ಲೇ ಇಲ್ಲ. ಒಂದಿನ ಪ್ರೋಮೋ ಬಂದ್ಬಿಡ್ತು ಮಜಾ ಭಾರತದ್ದು. ಇಂತಿಷ್ಟನೇ ತಾರೀಕಿಗೆ ಮಜಾ ಭಾರತ ಅಂತ. ಹಂಗಾದ್ರೆ ಆಲ್ರೆಡಿ ಎಲ್ಲ ಜನ ಫಿಕ್ಸ್ ಆಗಿದ್ದಾರೆ, ನನಗೆ ಏನು ಇದಿಲ್ಲ ಅಂತ. ಅದಾಗಿ 2 ದಿನಕ್ಕೆ ನನಗೆ ಕಾಲ್ ಬಂತು, ಹೀಗೆ ನೀವು ಮಜಾ ಭಾರತಕ್ಕೆ ಸೆಲೆಕ್ಟ್ ಆಗಿದ್ದೀರಾ, ಇಂತಲ್ಲಿ ನೀವು ಬರ್ಬೇಕು, ನಿಮ್ ಬಟ್ಟೆ ಬರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಡಿ ಅಂತ. ನಮ್ಮನೇಲಿ ಇದುವರೆಗೂ ಯಾವ್ದಕ್ಕೂ ನಂಗೆ ಬೇಡ ಅಂತ ಹೇಳ್ದವ್ರೆ ಅಲ್ಲ, ಏನೇ ಮಾಡಿದ್ರು ಓಕೆ ಅಂತ ಹೇಳ್ದವ್ರು. ಅವತ್ತು ಇಲ್ಲ ನೀನು ಓದ್ತಾ ಇದೆಯಲ್ಲಪ್ಪ, ನಿನ್ ಎಜುಕೇಶನ್ ತುಂಬಾ ಒಳ್ಳೆ ರೀತಿಯಿಂದ ಇದೆ, ಅದನ್ನೇ ಕಂಪ್ಲೀಟ್ ಮಾಡು ಅಂತ ಹೇಳಿದ್ರು. ಇಲ್ಲ ಮಮ್ಮಿ ನಾನು ಇಲ್ಲಿ ಹೋಗ್ತೀನಿ, ಏನೋ ನಾನು ಹೋಗಿದ್ದ ಹಂಗೆ ನಾನು ಖಾಲಿ ಅಂತೂ ನಾ ಬರಲ್ಲ, ನಿಮ್ಗೆ ಒಳ್ಳೆ ಹೆಸರು ತಂದ್ಕೊಡ್ತೀನಿ ಅಂತ ಅವತ್ತು ಹೇಳಿ ನಾನು ಇಲ್ಲಿಗೆ ನಾನು ಬಂದೆ. ಮಜಾ ಭಾರತ ಸ್ಟೇಜ್ ನನಗೆ ಆ ಹೆಸರನ್ನ ಇವತ್ತು ತಂದ್ಕೊಟ್ಟಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗತ್ತೆ. ನಮ್ಮಮ್ಮ ಆಕ್ಚುಲಿ ಟೈಲರ್ ಮೇಡಮ್. ಅಮ್ಮಂಗೆ ಹೇಳ್ತಿದ್ದೆ, ಮಮ್ಮಿ ಯಾವಾಗ್ಲೂ ಸೀರೆ ಹೊಲಿತಾನೆ ಇರ್ತೀಯ, ಸೀರೆಗೆ ಫಾಲ್ಸ್ ಹಾಕ್ತಾ ಇರ್ತೀಯ, ಜಿಗ್ಜಾಗ್ ಮಾಡ್ತೀಯ, ಎಷ್ಟು ಸೀರೆ. ಒಂದ್ ಹಬ್ಬ ಬಂತು ಅಂತ ಅಂದ್ರೆ ನಮ್ಮನೆ ಸೀರೆ ಅಂಗಡಿ ಆಗಿರ್ತಾ ಇತ್ತು. ನನಗೆ ಇವತ್ತು ಅದೇ ಸೀರೆನೆ ನಾನು ಇಷ್ಟು ದಿನ ಹಾಕೊಂಡಿರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆಮೇಲೆ ಯಾವ್ದೇ ಒಂದು ಸ್ಟೇಜ್ ಅಲ್ಲಿ ಹೋದ್ರು ಅನುಮಾನ, ಅವಮಾನ, ಸನ್ಮಾನ ಅಂತ ಅಂತಾರೆ. ನಾನು ಮೊದಲನೇದಾಗಿ ಹೆಣ್ಮಕ್ಳು ಪಾತ್ರ ಹಾಕೊಂಡಾಗ ವಾವ್ ಏನೋ ಒಂದು ಹುಡುಗಿ ಪಾತ್ರ ಹಾಕೊಂಡಿದೀನಿ ಚೆನ್ನಾಗಿದೆ ಅಂತ, ಇನ್ನೊಂದ್ಸಲ ಹಾಕೊಂಡಾಗ್ಲೂ ಚೆನ್ನಾಗಿದ್ದೀನಿ ಅಂತ. ಜನ ಹಂಗೆ ನನ್ನನ್ನ ರಿಸೀವ್ ಮಾಡ್ಬೇಕು ಅಂತ ಏನು ಇಲ್ವಲ್ಲ. ಅವರಿಗೆ ಒಬ್ಬ ಹುಡುಗ ಒಂದು ಹುಡುಗಿ ಪಾತ್ರ ಹಾಕ್ತಾನೆ ಅಂದ್ರೆ ಏನೋ ಅನ್ಸುತ್ತೆ, ಏನೋ ಹೇಳ್ತಾರೆ. ಆಮೇಲೆ ಅವ್ರು ಹೇಳೋದ್ ಕೇಳ್ಕೊಂಡು ನನಗೆ ಒಂಥರ ನಾನ್ ಮಾಡ್ತಾ ಇರೋದು ಸರಿನೋ ತಪ್ಪು ಅಂತ ನನಗೆ ನನ್ನ ಮೇಲೆ ಅನುಮಾನ ಆಯ್ತು. ಆಮೇಲೆ ಕೆಲವೊಬ್ಬರಿಂದ ಅವಮಾನ ಆಯ್ತು. ಅದೆಲ್ಲ ಸಹಿಸ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಜಾ ಭಾರತದಲ್ಲಿ ದೊಡ್ಡ ಸನ್ಮಾನ ಆಗ್ತಾ ಇದೆ ನನಗೆ. ಇದನ್ನ ಹೇಳಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸಿಕ್ಕಿರೋದನ್ನ ಏನೋ ಕಷ್ಟ ಇರುತ್ತೋ ಇನ್ನೇನೋ ಒಂದಿರುತ್ತೋ ದಾಟ್ಕೊಂಡು ಹೋದ್ರೇನೆ ಒಂದ್ ಒಳ್ಳೇದೇನೋ ಒಂದು ಆಗ್ಲಿಕ್ಕೆ ಸಾಧ್ಯ. ಇನ್ನು ನಾನು ಮಾಡಿರೋದು 2% ಇಲ್ಲ, ಇನ್ನು ಸಾಕಷ್ಟು ನಾನು ಮಾಡ್ಲಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಹೀಗೆ ಇದ್ರೆ ಖಂಡಿತವಾಗ್ಲೂ ನಾನು ಇನ್ನೂ ಏನೋ ನನ್ನ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ವಾವ್. ದೊಡ್ಡಣ್ಣ ಸರ್, ನೀವು ಈ ಹಿಂದೆ ಹೇಳಿದ್ರೆ ನಿಮ್ಮ ಹೆಂಡತಿನ, ನಿಮ್ಮ ಕುಟುಂಬವನ್ನ ನಕ್ಕು ನಲಿಸೋ ಏಕೈಕ ಕಲಾವಿದ ರಾಘು ಅಂತ. ಮನೆಯಲ್ಲಿ ತುಂಬಾನೇ ಗಾಂಭೀರ್ಯ ಜಾಸ್ತಿ ನನ್ನ ಹೆಂಡತಿ, ಯಾಕೆಂದ್ರೆ ನಗೋದೇ ಇಲ್ಲ. ಆದ್ರೆ ಸ್ಟೇಜ್ ಮೇಲೆ ರಾಘು ಸೀರೆ ಉಟ್ಕೊಂಡು ಬಂದ ಅಂದ್ರೆ ಅವಳ ಮಕ್ಕದಲ್ಲಿ ಗಲ 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 ನಗು ಬರುತ್ತೆ. ಒಬ್ಬ ರಾಘು ಕೇವಲ ಒಂದು ಮಜಾ ಭಾರತದಿಂದ ಕರ್ನಾಟಕದ ಜನಮನಗಳ ಹೃದಯವನ್ನು ಗೆದ್ದಿದ್ದಾನೆ ಅಂದ್ರೆ ಅದು ಅವನು ಮಾಡಿರೋ ಪುಣ್ಯ, ಅವನು ಮಾಡಿರೋ ಸಾಧನೆ. ಅದು ನನ್ನ ದೃಷ್ಟಿಯಲ್ಲಿ ನಮ್ಮ ಮನೆಯವರು ನಿನ್ನ ನೋಡಿದಾಗ ನಗುವಷ್ಟು, ಆನಂದ ಪಡುವಷ್ಟು ಬೇರೆ ಇನ್ಯಾವ ನಟನ ನೋಡಿದಾಗ್ಲೂ ಇಷ್ಟ ಆಗಲ್ಲ. ಇವತ್ತು ನಾನು ಕರ್ಕೊಂಡು ಬಂದೇ ಬರ್ತಿದ್ದೆ, ಆದ್ರೆ ಸ್ವಲ್ಪ ಒಂದು ಮೈನರ್ ಆಪರೇಷನ್ ಆಗಿರೋದ್ರಿಂದ ನಾನು ಬಿಟ್ಟು ಬರ್ಬೇಕಾಯ್ತು. ಹಂಗಾಗಿ ಒಂದು ದಿವಸ ನೀನ್ ನನ್ನ ಮನೆಗೆ ಗೆಸ್ಟ್ ಆಗಿ ದಯವಿಟ್ಟು ನಮ್ಮ ಮನೆಗೆ 24ನೇ ತಾರೀಕು ವಿಶ್ವ ರಂಗಭೂಮಿ ದಿನಾಚರಣೆ ಆಯ್ತು. ಅವತ್ತು ನಾನು ಜ್ಞಾಪಿಸ್ಕೊಂಡಿದ್ದೇನು ಅಂತಂದ್ರೆ, ನಮ್ಮ ಕಲಾ ಸಂಘದ ದೊಡ್ಡದೊಂದು ಫೋಟೋ ಇತ್ತು, ಗ್ರೂಪ್ ಫೋಟೋ. ಅದರಲ್ಲಿ ಆಲೆ 80% ಜನ ಸತ್ತೋಗ್ಬಿಟ್ಟಿದ್ದಾರೆ. ಅದು ನೋಡ್ತಾ ಇದ್ರೆ ಒಂದ್ಸತಿ ಖುಷಿ ಆಗುತ್ತೆ, ಇನ್ನೊಂದ್ಸತಿ ನಮ್ಮನ್ನೆಲ್ಲ ಬಿಟ್ಟು ಇವರೆಲ್ಲ ಹೊರಟೋದ್ರಲ್ಲ, ದೇವರು ನಮ್ಮನ್ನು ಇನ್ನೂ ಉಳಿಸಿದನಲ್ಲ, ಏನಾದ್ರೂ ಒಂದಿಷ್ಟು ರಂಗಭೂಮಿಗೆ ಇನ್ನೊಂದಿಷ್ಟು ಕಿಂಚಿತ್ತು ಬೆವರು ಸುರಿಸಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಒಂದು ಮೈಲಿಗಲ್ಲಿ ಇಟ್ಟೋಗೋಣ ಅಂತ. ಆ ತರದ್ರಲ್ಲಿ ರಾಘು ನೀ 100 ವರ್ಷ ಚೆನ್ನಾಗಿರ್ತೀಯ ಕಣು, 100 ವರ್ಷ ಚೆನ್ನಾಗಿರ್ತೀಯ, 100 ವರ್ಷ ಚೆನ್ನಾಗಿರ್ತೀಯ. ನಿಮ್ಮ ಆಶೀರ್ವಾದ ಅವನ ಹತ್ರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀವಿ ದೊಡ್ಡಣ್ಣ ಸರ್. ನನಗೊಂದು ಆಸೆ ಏನ್ ಗೊತ್ತಾ ರಾಘು, ನೋಡ್ರಿ ನನ್ನ ಹೆಂಡತಿ ಒಂದ್ಸತಿ ಹೇಳಿದ್ಲು, ನೀನೊಂದ್ಸತಿ ಪ್ಯಾಂಟ್ ಶರ್ಟ್ ಹಾಕೊಂಡು ಶರ್ಟ್ ಮಾಡ್ಕೊಂಡಿ. ಈ ರಾಘು ಇದನ್ನಲ್ರಿ, ಅವ್ನು ಏನ್ರಿ ಸೀರೆ ಉಟ್ಕೊಂಡಿಲ್ಲ ಕಣ್ರಿ, ಪ್ಯಾಂಟ್ ಶರ್ಟ್ ಹಾಕ ಬಂದಂತೂ ಅವ್ನು ನೋಡಕ್ ಆಗಲ್ಲ ಕಣ್ರಿ ಅಂತ. ಅಂದ್ರೆ ಅವ್ನೇನು ಹೆಣ್ ಮಾಡಕ್ಕಾಗತ್ತಾ? ಆದ್ರೆ ನನ್ನ ದೃಷ್ಟಿಲಿ ನೀನು ಮಜಾ ಭಾರತದ ರಿಯಲ್ ಹೀರೋ, ರಿಯಲ್ ಹೀರೋ.
ನಾನು ನಿನ್ನನ್ನ ಈ ಸ್ಟೇಜ್ ಮೇಲೆ ಒಬ್ಬ ಹೀರೋ ಆಗಿ ನೋಡಕ್ ಇಷ್ಟಪಡ್ತೀನಿ. ಖಂಡಿತ ಸರ್, ಥ್ಯಾಂಕ್ ಯು. ದಯವಿಟ್ಟು ನಾನು ನಿನ್ನ ಹೀರೋ ಆಗಿ ಇಲ್ಲಿಂದ ನೋಡಿ ಹೋಗ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ದೊಡ್ಡನ ಸರ್, ನೀವು ನಮ್ಮ ರಾಗುನ ಹೀರೋ ಅಂತ ಹೇಳ್ತಾ ಇದ್ದೀರಾ. ಈ ನಿಮ್ಮ ಹೀರೋಗೆ ನಿಮ್ಮ ಕೈಯಾರೆ ಒಂದು ಅವಾರ್ಡ್ ನ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಅಯ್ಯೋ, So, ತುಂಬಾ ದಯವಿಟ್ಟು ಸಂತೋಷದ ವಿಷಯ. ದಯವಿಟ್ಟು ಅವಾರ್ಡ್ ಬರ್ಲಿ. ಮಜ ಭಾರತ ಮಜ ನಿಮ್ಮೆಲ್ಲರ ಅಪ್ಪಣೆ ಪಡೆದು ಕರ್ನಾಟಕದ ಎಲ್ಲ ಜನತೆಯ, ಎಲ್ಲ ತಾಯಿ ತಂದೆಗಳ, ಎಲ್ಲ ಅಕ್ಕ ತಂಗಿಯರ, ಎಲ್ಲ ಅಣ್ಣ ತಮ್ಮಂದಿರ ಆಶೀರ್ವಾದ ಸದಾ ನಮ್ಮ ರಾಘು ಮೇಲಿರ್ಲಿ ಅಂತ ನಾನು ಬೇಡ್ಕೊಂಡು ಮಜ ಭಾರತ ಮಜ ಭಾರತ ಮಜ ಭಾರತ. ಮಾಸ್ಟರ್ ಹಿರಣ್ಯ ಅವರೊಂದು ಒಳ್ಳೆ ಮಾತು ಹೇಳಿದ್ರು, ಅದನ್ನ ಈ ವೇದಿಕೆ ಮೇಲೆ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಕಲಾವಿದನಾದವನಿಗೆ ಮಾನ, ಅಪಮಾನ, ಸನ್ಮಾನ ಬಹಳ ನಿಕಟವರ್ತಿಗಳಂತೆ, ಹತ್ರನೇ ಸುತ್ತುತ್ತಾ ಇರುತ್ತಂತೆ. ಮಾನ ಅಂದ್ರೆ ಅವನಿಗೆ ಮಾನ ಎಷ್ಟು ಮುಖ್ಯ ಅಂತಂತಂದ್ರೆ ಅವನು ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಾನೆ. ಅಪಮಾನ, ಕಿರಾಣಿ ಅಂಗಡಿದು ದುಡ್ಡು ಕೊಟ್ಟಿರಲ್ಲ, ಹಂಗಾಗಿ ಬಂದು ಅವನು ಅವಮರ್ಯಾದೆ ಮಾಡ್ತಿರ್ತಾನೆ. ಪಕ್ಕದಲ್ಲಿರೋ ರಾಜ್ಯೋತ್ಸವ ಮಾಡ್ತಾರೆ, ಅಲ್ಲಿ ಕರ್ಕೊಂಡೋಗಿ ಸನ್ಮಾನ ಮಾಡ್ತಾರೆ. ಇದು ಅವನು ಬೇಡ್ಕೊಂಡ್ ಬಂದಿರೋದು. ಮಾನ, ಅಪಮಾನ, ಸನ್ಮಾನ, ನಿಕಟವರ್ತಿಗಳು ಯಾವುದಕ್ಕೂ ಜಗ್ಗದೆ ಕುಗ್ಗದೆ ನಡೆ ಮುಂದೆ ರಾಘು ನುಗ್ಗಿ ನಡೆ ಮುಂದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವತ್ತು ಈ ಅವಾರ್ಡ್ ನನ್ನ ಸ್ಟೆಪ್ಪಿಂಗ್ ಸ್ಟೋನ್ ಅಲ್ಲಿ ಒಂದು ಸ್ಟೆಪ್ ಆಗಿರುತ್ತೆ. ಹೀಗೆ ದೊಡ್ಡವರ ಆಶೀರ್ವಾದ ನನ್ನ ಮೇಲಿದ್ರೆ ಸರ್ ಹೇಳ್ದಾಗೆ ಎಲ್ಲರ ಮನಸ್ಸಿನಲ್ಲಿ ನಾನೊಬ್ಬ ಹೀರೋ ಆಗ್ಬೇಕು ಅಂತ ಆಸೆ ಸರ್. ಖಂಡಿತವಾಗ್ಲೂ ಓಕೆ. ದೊಡ್ಡನ ಸರ್, ನೀವು ಮತ್ತೆ ಮತ್ತೆ ಹೇಳ್ತಾನೆ ಇದ್ರಿ ಹೀರೋ ರಾಘವೇಂದ್ರ ನಮ್ಮ ಹೀರೋ ಅಂತ, ಈ ವೇದಿಕೆಯ ಹೀರೋ ಅಂತ. ಸೊ ಈ ನಿಮ್ಮ ಹೀರೋ ಈಗ ಹೀರೋ ಆಗಿ ಈಗ ಎಂಟ್ರಿ ಕೊಡ್ತಾರೆ. ನೋಡಕ್ ನೀವ್ ರೆಡಿನಾ ಸರ್? ಖಂಡಿತವಾಗ್ಲು. ರಾಘು, ಕಂಪ್ಲೀಟ್ ಅಟೈರ್ ಎಲ್ಲ ಚೇಂಜ್ ಮಾಡಿ ಹಂಗೆ ಮೇಕ್ ಓವರ್ ಆಗಿ ಹೀರೋ ಆಗಿ ಎಂಟ್ರಿ ಕೊಡ್ತೀಯ. ಓಕೆ ಮೇಡಮ್. ಓಕೆ ಓಕೆ ಮೇಡಮ್. ಆಲ್ ರೈಟ್, ರೆಡಿ? ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಗುಡ್ ಲಕ್ ಹೇಳಿ ಒಂದ್ಸರಿ. ಗುಡ್ ಲಕ್. ಥ್ಯಾಂಕ್ ಯು. ರಚ್ಚು, ಈ ಹೊಸ ಲುಕ್ ನೋಡಿ ಏನ್ ಅನ್ಸ್ತಾ ಇದೆ? ಬಟ್ ಆಕ್ಚುಲಿ ಅವ್ನ್ ಮಾತಾಡ್ಬೇಕಾದ್ರೆ, ಆಮೇಲೆ ಸರ್ ಮಾತಾಡ್ಬೇಕಾದ್ರೆ ನಾವ್ ಅಲ್ಲಿ ಕುತ್ಕೊಂಡಿದಾಗ ಒಂಥರ ಸ್ವಲ್ಪ ಗೂಸ್ ಬಂಪ್ಸ್ ಬಂತು. ತುಂಬಾ ವಿಷಯ ಅವ್ನು ಹೇಳ್ತಿದ್ದ, ಆ ಮಾತುಗಳಿಗೆ ಒಂಥರ ಕನೆಕ್ಟ್ ಆಗ್ತಿದ್ವಿ. ಅಂದ್ರೆ ಇಷ್ಟು ಕಷ್ಟ ಅಲ್ವಾ? ಯೂಶ್ವಲಿ ತುಂಬಾ ಜನ ಈ ಒಂದು ಕ್ರಾಸ್ ಡ್ರೆಸ್ಸಿಂಗ್ ಅಲ್ಲಿ ಅಕ್ಸೆಪ್ಟ್ ಮಾಡಲ್ಲ. ಅಂಥದ್ರಲ್ಲಿ ನಮ್ಗೆ ಯಾವಾಗ್ಲೂ ರಾಘುನ ಹಂಗ್ ನೋಡೋದೇ ಚಂದ ಅಂತ. ಅಂಡ್ ಇನ್ಫ್ಯಾಕ್ಟ್ ಯಾವುದೋ ಒಂದು ಸೀಸನ್ ಅಲ್ಲಿ ಹೇಳಿದೆ, ರಾಘು ನಿನ್ನ ಹೀರೋ ಆಗಿ ನೋಡ್ಬೇಕಣೋ ಅಂತ. ಸೊ ಫೈನಲಿ ಅವನ್ಗೆ ಸರ್ ಅಂತ ದೊಡ್ಡ ಕಲಾವಿದನ್ ಮುಂದೆ ಅವರೇ ಟೈಟಲ್ ಕೊಟ್ಟ ಮೇಲೆ ಐ ಥಿಂಕ್ ಇನ್ಯಾವ ಟೈಟಲ್ ಬೇಡ ಅಂತ ಅನ್ಸುತ್ತೆ ನಿನಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಜಿ ಮ್ಯಾನ್, ನೀವ್ ಹೇಳಿ, ಹೇಗೆ ಅನಿಸ್ತಾ ಇದೆ ನಮ್ಮ ಈ ಹೀರೋನ ನೋಡಿ ನಿಮ್ಗೆ? ನಾನು ಆಕ್ಚುಲಿ ಮಜಾ ಭಾರತ ಎಲ್ಲ ಸೀಸನ್ ನನ್ನ ಫೇವರೇಟ್ ಅಂದ್ರೆ ಇವನೇ ನಂಬರ್ 1. ಥ್ಯಾಂಕ್ ಯು. ಕರ್ನಾಟಕದ ಕಂಡ ಅತಿ ಕಡಿಮೆ ಅಷ್ಟು ಪ್ರತಿಭೆಗಳಲ್ಲಿ ಐ ಫೀಲ್ ದಿಸ್ ಗೈ. ಥ್ಯಾಂಕ್ ಯು ಸರ್. ನನಗೆ ಒಂದು ವಿಷಯ ಜ್ಞಾಪಕ ಬರ್ತಾ ಇದೆ. ಗುರು ಕಿರಣ್ ಹೇಳಿದಕ್ಕೆ NS ರಾವ್ ಅದ್ಭುತವಾದ ಬರಹಗಾರ ಮತ್ತು ನಟ, ನನಗೆ ಒಂಥರ ಗುರು ಸಮಾನರು. ಅವ್ರು ಹೇಳೋರು ಒಂದ್ಸತಿ, ಕನ್ನಡ ತಾಯಿ ಯಾವತ್ತು ಬಂಜೆ ಇಲ್ಲ. ಅವಳ ಸೆರಗಲ್ಲಿ, ಅವಳ ಪಾದದಡಿಯಲ್ಲಿ ಅನೇಕ ಮುತ್ತು ರತ್ನ ವಜ್ರ ವೈಡೂರ್ಯ ಇದೆ, ನವರತ್ನಗಳಿದೆ. ಅದನ್ನ ಹುಡುಕಿ ಮೇಲ್ ತೆಗೆಯುವಂತ ಕೆಲಸ ಮಾಡಬೇಕು. ಅದನ್ನ ಈ ಮಜಾ ಭಾರತ ಮಾಡ್ತಾ ಇದೆ. ರಾಘು, ಇವತ್ತು ನಿನ್ನ ಕಲೆಗೆ ನಿನ್ನ ಒಬ್ಬ ಕಲಾವಿದನಾಗಿ ಸನ್ಮಾನ ತಗೊಂಡಿದ್ಯಾ. ಈ ನಿನ್ನ ಕಲಾ ಸೇವೆ, ಈ ನಿನ್ನ ಕಲಾ ಪ್ರಯಾಣ ಹೀಗೆ ಮುಂದುವರಿತಾ ಇರ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ರಾಘು. ಥ್ಯಾಂಕ್ ಯು, ಥ್ಯಾಂಕ್ ಯು ದೊಡ್ಡಣ್ಣ ಸರ್, ಥ್ಯಾಂಕ್ ಯು ಜಿ ಮ್ಯಾಮ್, ಥ್ಯಾಂಕ್ ಯು ರಚು, ಥ್ಯಾಂಕ್ ಯು ಸೋ ಮಚ್. ಮಜ ಭಾರತ ಮಜ ಭಾರತ ಮಜ ಭಾರತ. ಹೆಣ್ಣು ಮತ್ತು ಆಸೆ ಭೂಮಿಗೆ ಒಟ್ಟಿಗೆ ಬಂತು ಅಂತ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಪಕ್ಕದ ಮನೇಲಿ ಏನಾದ್ರು ತಂದ್ರೆ ಇವ್ರಿಗೆ ಸಹಿಸಕ್ಕೆ ಆಗಲ್ಲ. ಪಕ್ಕದ ಮನೆಯವ್ರು ನಗ್ತಾ ಇದ್ರೆ ಇವ್ರ ಹೊಟ್ಟೆಯಲ್ಲಿ ಇಲಿ ಓಡಾಡಕ್ ಶುರು ಆಗುತ್ತೆ. ಹಾಗಾದ್ರೆ ಈ ಹೊಟ್ಟೆ ಕಿಚ್ಚು ಏನೆಲ್ಲ ಅನಾಹುತ ಮಾಡತ್ತೆ ಅಂತ ಗೊತ್ತಾಗ್ಬೇಕಾ? ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ PK, ಸೌಮ್ಯ, ಆರಾಧನಾ, JK, ಚಿಲ್ಲರ್ ಮಂಜಾ, ಲಿಂಗರಾಜು ಮತ್ತು ನಿತಿನ್ ಅವರನ್ನ. ಯಾಕೆ ಎಲ್ರಿಗೂ ನನ್ನ ನಮಸ್ಕಾರ. ನಂದು ನಮಸ್ಕಾರ.
ಯಾಕೆ ಹೊಡಿತೀಯ? ಅವ್ರು ಕೇಳಿದ್ರ ಇಲ್ಲ. ಕೇಳಿದಕ್ಕಷ್ಟೇ ಉತ್ತರ ಕೊಡ್ಬೇಕು. ಆಯ್ತು. ಇಂದು ಬನ್ನಿಗೆಲ್ಲ ಹಬ್ಬ ಯಾಹು ಯಾಹು, ಗಾಳಿ ಗಂಧಕ್ಕೂ ಹಬ್ಬ ಯಾಹು ಯಾಹು. ಅದಿ ಕೋಕಿಲ ಅವ್ರೆ ಇಲ್ಲಿ ಕುಂತೀರೇನ್ರಿ? ನಿಮ್ಗೊಂದು ವಿಷಯ ಹೇಳ್ಬೇಕಿತ್ರಿ. ನಮ್ ಯಜಮಾನ್ರಿದಾರಲ್ರಿ, ಅವ್ರಿಗ ಆಫೀಸ್ನಾಗ ಪ್ರಮೋಷನ್ ಕೊಟ್ಟಾರ್ರಿ. ಅಷ್ಟೇ ಅಲ್ದೆ 20,000 ರೂಪಾಯಿ ಪಗಾರ್ದ ಜಾಸ್ತಿ ಮಾಡ್ಯಾರ್ರಿ. ಈ ಖುಷಿನ ಸೆಲೆಬ್ರೇಟ್ ಮಾಡ್ಲಿಕ್ಕೋಸ್ಕರ ಅದೇನೋ ಮುಂಬತ್ತಿ ಬೆಳೆಯಾಗ ಉಣ್ತಾರಂತಲ್ರಿ, ಮುಂಬತ್ತಿ ಬೆಳಕ್ನಾಗ ಅದಕ್ಕೆ ಹೊಂಟೀವ್ರಿ. ನೋಡ್ರಿ ಈಗ ಟೈಲರ್ ಹೊಸ ಅರ್ಬಿ ತರ್ಲಿಕ್ಕತ್ತಾನ. ಅದ್ ತಂದ ತಕ್ಷಣ ನಾ ಹಾಕೊಳ್ಳೋದದ ಹೊಂಡೋದದ. ಇವತ್ತಿಗೆ ಎಷ್ಟು ಖುಷಿ ಆಗ್ಲಿಕ್ಕತ್ತದ ಗೊತ್ತೈತ್ರಿ. ಯಾಕ್ರಿ ಏನು ಮಾತಾಡೋವಲ್ರಿ? ಅಲ್ಲ, ಇವರಿಗೆ ಖುಷಿ ಆಯ್ತು ಅಂತ ನನ್ಗೆ ಖುಷಿ ಆಗ್ಲಿಕ್ಕೆ ನನ್ಗೆ ಅಂತ ಬೇರೆ ಕೆಲ್ಸ ಇಲ್ವಾ? ನನ್ಗೆ ಬೇರೆ ಯಾರಿಗಾದ್ರೂ ಖುಷಿ ಆಗ್ತಿದ್ರೆ ನಂಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ. ಇಡೀ ಮೈಯೆಲ್ಲ ಉರ್ದು ಹೋಗ್ತದೆ. ಸೌದತ್ತಿ ಎಲ್ಲವ ನಿನ್ ಸ್ವಭಾವ ಗೊತ್ತಿದ್ದು ನಾನ್ ನಿನ್ ಮುಂದಕ್ಕೆ ಕಿಂಡ್ರಿ ಬಾಸ್ಲಿಕ್ಕತ್ತೀನಲ್ಲ ಮಂಕ್ ನಾನು. ಏ ಲಬ 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 ಹೊಯ್ಕ. ಸೌಮ್ಯ ಅವರು ಬನ್ನಿ, ಅರ್ಥ ಕುಂಕುಮ ತಗೊಂಡೋಗಿ. ಜೇಕೆ ಅವ್ರೆ ಇದ್ಯಾಕ್ ಪಂಚೆ ಉಟ್ಕೊಂಡಿರಿ? ಏಕೆ? ನಿಮ್ ಹೆಂಡತಿ ಸೀರೆ ಉಟ್ಕೊಳ್ರಿ. ಸೀರೆ ಉಟ್ಕೊಳ್ಳ? ನಿಮ್ ಜೋಡಿ ಬಹಳ ಚಲೋ ಇದೀರಿ. ಇಲ್ಲಿ ಹೆಂಡತಿ ಗಂಡಗಳ ಗಂಡ ಹೆಂಡತಿಯಾಗನ ಲಬ 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 ಹೊಯ್ಕ. ನಿನಗೇನ ಕೆಲ್ಸ? ಹೋಗೊಳಗೆ. ಸುಸು ನಿನ್ ನೋಡಿ ತುಂಬಾ ನಗ್ತೊಳದೇನು ವಿಚಾರಿಸು. ಏನು ತುಂಬಾ ಚಂದ ಇದೆ ನಿನ್ನ ಡ್ರೆಸ್. ಥ್ಯಾಂಕ್ಸ್. ಮೇಕಪ್ ಅಂತೂ ಸೂಪರ್ ಆಗಿದೆ ಕಣೆ. ತುಂಬಾ ಥ್ಯಾಂಕ್ಸ್. ಹೇರ್ ಸ್ಟೈಲ್ ಅಂತೂ ಇನ್ನೂ ಸೂಪರ್. ತುಂಬಾ ತುಂಬಾ ಥ್ಯಾಂಕ್ಸ್. ಆದ್ರೆ ನೀನೊಂದ್ ಚೂರು ಸಹ ಚಂದ ಕಾಣ್ತಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್, ನಾನ್ ಜಿಂಕ್ ಚಕ್ ಟೈಲರ್ ಮೇಡಮ್. ನಿಮ್ಮ ಬಟ್ಟೆ ಹೊಲ್ದಿದ್ದೀನಿ, ಸ್ವಲ್ಪ ಹೊರಗೆ ಬರ್ತೀರಾ? ಅಯ್ಯೋ ತಮ್ಮ, ನಾ ಈಗ ತಾನೇ ಜರ್ಕಕ್ ಹೋಗಿನಪ್ಪ, ಅಲ್ಲೇ ಇಟ್ಟು ಹೋಗಪ್ಪ. ಹೌದಾ ಮೇಡಮ್? ಒಳ್ಳೆ ವಿಷಯ. ಹಾಗಾದ್ರೆ ವಿಡಿಯೋ ಕಾಲ್ ಮಾಡಿ ಬಟ್ಟೆ ನೋಡಿ. ಅಯ್ಯ ಹುಚ್ಚ ಬಾಯಿ, ಇಲ್ಲೇನ 24/7 ಲೈವ್ ತೋರ್ಸಕ್ಕ ಊಟ ಸ್ಟ್ರೀಮಿಂಗ್ ಅಲ್ಲಿ ಬಿಗ್ ಬಾಸ್ ತೋರ್ಸ್ಲಿಕ್ಕತ್ತೀನೇನಾ? ಹೌದಾ ಮೇಡಮ್? ಪರವಾಗಿಲ್ಲ, ಹೊರಗೆ ಬಂದಾದ್ರೂ ನೋಡಿ. ನೋಡ ಮಗನ, ಈಗ ನಾವ್ ಹೊಡೆಯ ಏಟಿಗೆ ಒಂದ ನನ್ ಕೆರ ಕಿತ್ತೋಕತಿ, ಇಲ್ಲ ನಿನ್ ಮಕ ಕಿತ್ತೋಕತಿ. ಆಲ್ರೆಡಿ ಮುಖ ಕಿತ್ತೋಗಿದ್ದು ಇನ್ನೇನ್ ಕೀಳ್ತೀರಾ ನೀವು? ಓಕೆ ಮೇಡಮ್, ಇಲ್ಲಿ ಇಟ್ಟಿದ್ದೀನಿ. ಬಟ್ಟೆ ಆದ್ರೂ ಹಾಕೊಳ್ಳಿ, ಗೋಣಿ ಆದ್ರೂ ಹಾಕೊಳ್ಳಿ. ನಂದು ಪೇಮೆಂಟ್ ಬಂದ್ರೆ ಆಯ್ತು. ಜಿಕ್ ಟಕ್ 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 ಜಿಕ್ ಟಕ್. ಏ ಬೀಕೆ, ಲೇ ಲೇ ನಿಮ್ ಬೈಟ್ ಹಾಕೋ. ಲೇ 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 ಬೇಡ ಕಡೆ, ಲೇ ನನ್ನ ಮಾತ್ ಕಡೆ, ಲೇ ಬಿಟ್ಬಿಡೆ, ಯಮುನ್ ಸೀರೆ ಬಿಟ್ಬಿಡೆ. ಹೇಳ್ತೀಯ ಲೇ ಬೇಡ ಲೇ 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 ಬೀಕೆ ಬಂದ್ಬಿಡೆ. ಲೇ ಬಾರೆ. ಇಂದು ಬಾನಿ ಇಂದು ಬಾನಿಗೆಲ್ಲ ಹಬ್ಬ. ನನ್ನ ಹೊಸ ಅರ್ಬಿ ಎಷ್ಟ್ ಚಲೋ ಅದ ಅಂತ ಹೇಳಂದ್ರೆ ಮಣ 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 ಲಕ 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 ಹೊಳಿತತ್ರಿ. ನಿಮಗ್ ನೋಡ್ಲಿಕ್ ಚಂದ ಕಾಣ್ಲಿಕ್ಕತ್ತದ್ರಿ, ಅದ್ರ ಒಳಗೆಲ್ಲ ಇದು ಹರಿದು ಊರ್ ಬಾಗ್ಲಾಕೈತ್ರಿ. ಸೌಮ್ಯ ಅವ್ರೆ, ಇದನ್ನೇ ಹಾಕಿಕೊಂಡು ಹೋಗುದಾ? ತುಂಬಾ ಚಂದ ಉಂಟಾಯ್ತಾ? ಈಗ ಬೇಸಿಗೆಗಾಲದಲ್ಲಿ ಒಳ್ಳೆ ಗಾಳಿ ಆಡ್ಬೋದಾ ಅಂತಲ್ಲ. ನಾನು ಹೊಸ ಅರ್ಬಿನ ಹೊರದಾಕಿರೋದು. ಹೌದು ಮಾರೈತಿ, ನಾನೇ ಹೊರದಾಕಿದ್ದು. ಏನ್ ಮಾಡ್ಕೊಳ್ತೀಯ ಮಾಡ್ಕೊ, ಹೋಗಿ ಅಲ್ಲೇ ಹೋಗ್ತಲೆ ಮಗನ್ ಮುಚ್ಚಾಕೆ ಅನ್ನ ತಾನೇ ಯಾಕೆ ಜಗಳಕ್ಕೆ ಹೋಗ್ತೀಯ? ಮುಟ್ಲಿಕ್ಕೆ ನಿಂಗೆ ಪರ್ಮಿಷನ್ ಕೊಟ್ಟಿದ್ದೇನಾ? ಇಲ್ಲ. ಕೊಟ್ರೆ ಅಷ್ಟೇ ಮುಟ್ಬೇಕು. ಕೊಟ್ಟಿದ್ದಿದ್ರೆ ಮನ್ ತುಂಬಾ ಮಕ್ಕಳಾಯ್ತಿದ್ದ. ಎಷ್ಟು ಆನಂದ ಆಗ್ತದೆ ಗೊತ್ತುಂಟಾ ಪಕ್ಕದ ಮನೆಯವರ ಜೊತೆ ಜಗಳ ಆಡುವಾಗ. ಆದ್ರೆ ಸಹ ಏನೋ ಒಂದು ಮಿಸ್ಸಿಂಗ್ ಅನಿಸ್ತುಂಟಲ್ಲ, ಕೈಯೆಲ್ಲ ತುರ್ಸಿದ ಹಾಗೆ ಆಗ್ತುಂಟು. ಎಂತ ಮಾಡೋ? ಈಗ ಸ್ವಲ್ಪ ಆರಾಮಾಯ್ತು.
ಆಯ್ತು. ಹಲೋ ಡಾರ್ಲಿಂಗ್ ಡಾರ್ಲಿಂಗ್, ಹಾಯ್ ಡಾರ್ಲಿಂಗ್. ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಮದುವೆ ಆನಿವರ್ಸರಿ ಅಂತ ಹೇಳಿ ನಿಂಗೋಸ್ಕರ ಮನೆ ಹೊರಗಡೆನೆ ಪೇಂಟಿಂಗ್ ಮಾಡ್ಸಿದೀನಿ, ನೋಡ್ತೀರಾ? ನೋಡಿ. ಕ್ಯಾಮ್ರಾ ಮುಸಿ ಧೂಳು ಹಿಡ್ದಿರ್ಬೇಕು. 1 ಸೆಕೆಂಡ್. ಇವಾಗ ನೋಡಿ. ಅಯ್ಯೋ 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 ಅಯ್ಯೋ, ಯಾರೋ ನನ್ ಮನೆ ಪೇಂಟಿಂಗ್ ಅನ್ನ ಹಾಳು ಮಾಡ್ಬಿಟ್ಟಿದಾರಲ್ಲಪ್ಪ. ಮನೆ ಹಳಿ ಗೊತ್ತು ಕಣೆ, ಈ ಕೆಲಸ ಎಲ್ಲ ನೀನೇ ಮಾಡಿರ್ತ್ಯಾ. ಬೆಕ್ಕು ಕತ್ ಮುಚ್ಕೊಂಡು ಹಾಲು ಕುಡ್ರೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ ಮನೆ ಕಾಯಾಗ ಹೋಗ, ನಿನ್ ಬರ್ಬಾರ್ದು ಬರ, ನಿಂಗ್ ಅದಾಗ, ನಿನ್ಗೆ ಇದಾಗ, ನಿನ್ ಗಂಡ ಸೊಟ್ಟಾಗ, ನಿನ್ ಗಂಡ ಕೂಡದಲ್ಲಿ ಕೂಡ ಬೇಡ. ನಿನ್ನ ಓ ಮೈ ಗಾಡ್, ಅಯ್ಯೋ ಅಯ್ಯೋ ಅಯ್ಯೋ, ಅಕ್ಕ ಅಕ್ಕ, ಅಯ್ಯಯ್ಯಯ್ಯಯ್ಯಯ್ಯ, ಆ ಸಣ್ಣ ಹುಡುಗಿ ಮೇಲೆ ಕೈ ಮಾಡ್ತೇನೆ. ನಿಂಗೆ ಧೈರ್ಯ ಇದ್ರೆ, ನಿನಗೆ ದಮ್ ಇದ್ರೆ, ನೀ ಹೆಣ್ಣೆ ಆಗಿದ್ರೆ ನನ್ ಕೂಡ ಹೊರಡು ಬಾ. ಹಗೋರ್ದು ಹೆಂಗ್ಸಲ್ಲ ಈ ಹುಬ್ಬಳ್ಳಿ ಸೌಮ್ಯ. ಎಸ್ ಯಬ್ಬಾ, ಇದಕ್ಕೆ ಅನ್ನಿಸ್ತದ ಇದೊಂದು ಹಗುರದ ಹೆಂಗಸು ಅಂತ ಹೇಳಿ ಒಂದು ನಾಚಿಕೆ ಆಗುದಿಲ್ಲ ಮಾರೈತ್ ನಿಂಗೆ? ನಂಗೆ ಯಾಕ ನಾಚಿಕೆ ಆಗ್ಬೇಕು? ನನ್ ಗಂಡ ತಂದು ಹಾಕಿದ್ರೆ ಉಂಡನ ಹಿಂಗಾಗಿನಿ. ತಿಂದು ತಿಂದು ಇಷ್ಟು ದೊಡ್ಡ ಬೊಟ್ಟಿಯಾಗಿದ್ದಾಳೆ. ನಾವೆಲ್ಲ ಹಾಕುದು ಹಂಗೆ ಆದ್ರೆ ಇವಳು ಮಾತ್ರ ಶಾಮಿಯನ್ನ ಹಾಕಿಕೊಂಡು ಓಡಾಡ್ತಾ ಇರ್ತಾಳೆ ಮಾರೈ. ದೋಸೆ ಇಷ್ಟು ರೋಸ್ಟ್ ಆಗಿದೆ, ಸಾಕ ನೋಡು. ಇಷ್ಟು ರೋಸ್ಟ್ ಸಾಕ? ಕಿತ್ತಾಡ್ಕೊಂಡು ಸಾಯಿರಿ. ಕಂಡು ಕಂಡು ಈಕಿ ಮನೆ ಬಾಜು ಮನೆ ಮಾಡಿಯಲ್ಲ, ಏ ಮಂಕ ಲಬ 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 ಹೊಯ್ಕ ಒಳಗೆ ಹೋಗಿ ಹೊಯ್ಕೊಳ ನಿನ್ನು. ಅಪ್ಪ, ದಿನದೊಂದು ಜಗಳ ಆಡದಿದ್ರೆ ನಂಗೆ ನೆಮ್ಮದಿಯೇ ಆಗೋದಿಲ್ಲ. ಇವಾಗ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಆಯ್ತಾ? ಹಲೋ. ಹಾ, ಏ ಅವನ್ನ ಶಂಕರನ್ನ ನಕ ನಕ ಗುದ್ದು ಸಾಯಿಸ್ತೇನೆ. ಅವನ ಪಕ್ಕಡಿಗೆ ಗುದ್ದು ಸಾಯಿಸ್ತೇನೆ. ನಾನು ಎಷ್ಟು ಕೊಲೆ ಮಾಡೇನ್ ಬಿಡ, ತಲೆ ಕೆಡ್ಸ್ಕೊ. ಜೆ.ಕೆ. ಅವ್ರೆ, ಯಾಕೆ ಮಸಾಣ ಮೌನ ಮುಖದ ಮೇಲೆ ಕೇಕೆ ಹಾಕಿ ನಗ್ತಾ ಇದೆ? ಏನ್ ಸರ್ ಇಷ್ಟು ಚೆನ್ನಾಗಿ ಕಂಡಿಡ್ದು ಬಿಟ್ರಿ? ಅಯ್ಯೋ, ನಿಮ್ಮೆಂಡ್ರ ಪರಿಸ್ಥಿತಿ ನಮಗ್ ಗೊತ್ತಿಲ್ವೋ? ಈಗ ಆಲ್ರೆಡಿ ಜಂಗಿ ಬೈಲ್ ಮಾರಾಮಾರಿ ಕುಸ್ತಿ ಆಗಿರ್ಬೇಕಲ್ಲ. ಏನ್ ಸರ್ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ? ನಮ್ಗ್ ಗೊತ್ತಿರೋದೇ ಬಿಡಿ ಸರ್. ಆದ್ರೂ ಈ ದರಿದ್ರ ಮದುವೆ ಅಂತ ಮಾತ್ರ ಆಗ್ಬಾರ್ದು ಸರ್. ಯಾಕ್ರಿ ಹಂಗಂತೀರಾ? ನೋಡಿ ಸರ್, ಈ ಮದುವೆ ಅನ್ನೋದು ಒಂಥರ ಪಬ್ಲಿಕ್ ಟಾಯ್ಲೆಟ್ ಇದ್ದಂಗೆ. ಒಳಗಡೆ ಇರೋನ್ಗೆ ಎಷ್ಟು ಬೇಗ ಹೊರಗಡೆ ಹೋಗ್ತೀನೋ ಅಂತ ಅನಿಸ್ತಾ ಇರ್ತದೆ, ಹೊರಗಡೆ ಇರೋನ್ಗೆ ಎಷ್ಟು ಬೇಗ ಒಳಗ್ ಬರ್ತೀನೋ ಅಂತ ಅನಿಸ್ತಾ ಇರ್ತದೆ. ಆದ್ರೂ ಮದುವೆ ಮಾತ್ರ ಆಗ್ಬಾರ್ದು ಸರ್. ಅದು ನಿಮಗ್ ಹಂಗಿರ್ಬೋದ್ರಿ, ಆದ್ರೆ ನಮಗ್ ಬ್ಯಾರೇನೆ. ಹೆಂಗೆ? ನನ್ನ ಹೆಂಡತಿಗೆ ನಾನು ಹಾರ್ಟ್ ಇದ್ದಂಗೆ. ಹೌದಾ? ನನಗ ನನ್ನ ಹೆಂಡತಿ ಕಿಡ್ನಿ ಇದ್ದಂಗೆ. ನೀವು ಹಬ್ಬದ ದಿನಾನು ಮನ್ಯಾಗ ಹಬ್ಬ ಮಾಡ್ತೀರೋ ಇಲ್ಲೋ ಗೊತ್ತಿಲ್ಲ, ಆದ್ರ ನಮ್ಮಿಬ್ರು ಮನ್ಯಾಗ ಬೆಡ್ರೂಮ್ನಾಗ ದಿನ ಹಬ್ಬನ. ನಿಜವಾಗ್ಲು ನೋಡ್ತೀಯನ? ತೋರಿಸಿ ಸರ್. ನೋಡ್ತೀಯನ? ತೋರಿಸಿ. ನೋಡ ಚಿನ್ನ. ಒಂದ್ ನಿಮಿಷ ಬಂಗಾರ. ಜೆ.ಕೆ. ಅವ್ರೆ, ನಿಮ್ಗೊಂದು ವಿಷಯ ಗೊತ್ತಾ? ಏನ್ ಸರ್? ಪ್ರಪಂಚದಲ್ಲಿ ನಾನು ಇಷ್ಟಪಡೋದು 3 ಹೆಣ್ಣನ. ಯಾರ್ಯಾರು? ರಚಿತಾ, ರಮ್ಯಾ, ಇನ್ನೊಬ್ರು ಯಾರು? ನಾನು ಹೆಂಡತಿ ಸೌಮ್ಯ. ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ. ಚಿಲ್ಲರವ್ರೆ, ಹೇಳಿ. ಸುಸ್ಸು ಅವಾಗಿಂದ ಕಾಲ್ ಮಾಡ್ತಾ ಮಾಡ್ತಾ ಮಾಡ್ತಾನೆ ಇದ್ದಾಳೆ. ನಿಮ್ಮ ಫೋನ್ ಎಂತದ ಸ್ವಿಚ್ ಆಫ್ ಉಂಟಂತೆ. ಅದೆಲ್ಲಿಗೋ ಮೇಕೆದಾಟಿಗೆ ಪಿಕ್ನಿಕ್ ಹೋಗ್ಲಿಕ್ಕೆ ಉಂಟಂತೆ. ಅವಳು ನಿಮ್ಗೆ ಕಾಲ್ ಮಾಡ್ತಿದ್ದಾಳೆ, ಒಮ್ಮೆ ಬೇಗ ಎತ್ತಿ ಮಾರ್ರೆ ನೀವು. ಈ ಪಿರ್ಕಿ ಮಾತು ಕೇಳ್ತೀಯನೆ? ಈ ಸುಳ್ಳು ಹೇಳ್ತಾವಳೆ. ಅಲ್ಲ, ಸುಳ್ಳು ಹೇಳ್ಬೋದು, ನಾನ್ ನಿಮ್ಗೆ ಬೇಕಾದಷ್ಟು ಫಿಟ್ಟಿಂಗ್ ಇಡ್ಬೋದು. ಆದ್ರೆ ಸಂಸಾರದ ವಿಷಯದಲ್ಲಿ ಯಾವ ತರ ಹೇಳಿದೇನಾ ನಿಜ ಹೇಳಿ. ಒಮ್ಮೆ ಅಲ್ಲಿ ನೋಡಿ. ಇದೆಲ್ಲ ಸುಳ್ಳು ಕಣೆ, ಇದು ಎಡಿಟಿಂಗು. ಎಡಿಟಿಂಗ್ ನಡೀತಾ ಇರೋ ಸಮಾಜದಲ್ಲಿ ಈಗ. ಸಾಕು, ಬೇರೆ ಏನಾರು ಎಡಿಟ್ ಮಾಡ್ಬೋದು. ಆ ಸುಷ್ಮಾ ಇರೋದೇ 3 ಅಡಿ ಇದಲ್ಲ, ಆಕಿನ್ ಹೆಂಗ್ರಿ ಎಡಿಟ್ ಮಾಡ್ಲಿಕ್ಕೆ ಆಕ್ಕತ್ತ? ಅದೇನೋ ಪ್ರೀತಿ ತಿನ್ನಿಸ್ತಾ ಇದ್ಲು ಅಷ್ಟೇ. ಅರ್ಥ ಮಾಡ್ಲಿಕ್ಕತ್ತೀರಿ. ನಾನು ಇನ್ನೊಂದು ಕ್ಷಣ, ಇನ್ನೊಂದು ಗಳಿಗೆ ಕೂಡ ನಾನು ನಿಮ್ ಜೊತೆ ಸಂಸಾರ ಮಾಡಲ್ಲ. ಏನೋ ಅನ್ಕೊಂಡಿದ್ದೆ. ಅದಕ್ಕೆಲ್ಲ ಬಿಟ್ಟು ಹೋಗ್ಬೇಡ
ಬೆರಕಿ ನಿಂದು ಒಂದ್ ಜೀವನ ಏನೇ ಹೇಗೆ ನೀನು ಒಬ್ಬ ಗಂಡ್ಸೇನೋ ಇಂಥ ಹೆಂಡತಿ ಇಟ್ಕೊಂಡಿಯಲ್ಲೋ. ನಮ್ಮ ಊರಾಣೆ ಹೇಳ್ತೀನಿ ಸರ್, ಇವಳು ಮದುವೆ ಆಗಕ್ಕಿಂತ ಮುಂಚೆ ನಾನು ಗಂಡ್ಸಾಗೇ ಇದ್ದೆ. ಇವಳು ಮದುವೆ ಆಗಿದ್ದು ನಾನು ಇನ್ನೂ ಗಂಡ್ಸು ಅನ್ನೋ ಭ್ರಮೇಲೇ ಇದ್ದೀನಿ. ಬೆಂಕಿ ಹಾಕ ಮುತ್ತಂತ ಹೆಂಡತಿ ಹೋಗ್ಬಿಟ್ಲು ಕಣೋ. ಮುತ್ತಲ್ಲ ಸರ್, ಅದು ಮೂಟೆನ ಮುತ್ತು ಅಂತವನೆ ಸರ್. ಹಾಳಾಗೋಗ್ಲಿ ಬಿಡಿ. ನೋಡಿ, ಈ ದುಃಖನ ಮರೆಯೋದಕ್ಕೆ ಅಲ್ಲಿ ಗೊಬ್ಬರ ವೈನ್ ಸ್ಟೋರ್ ಇದೆಯಲ್ಲ, ಅಲ್ಲಿ ಹೋಗಿ 2 ಗ್ಲಾಸ್ಗೆ 30 ಹಾಕಿರಿ. ನನ್ನ ಹೆಂಡತಿ ಹತ್ರ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಹೋಗ್ತೀನ ಹೋಗ್ತೀನಿ. ಇದೆಲ್ಲ ಆಗ್ತಾ ಇರ್ತದೆ. ಹೋಗಿ ಸರ್, ಏನ್ ನನ್ನ ಮಾಡಕ್ಕಾಗುತ್ತೆ? ಹೆಂಡತಿ ಹೋದ್ಲು ಕಣ್ರಿ. ಯಾರಾದ್ರೂ ಹೆಂಡತಿ ಆಗ್ತಿರೇನ್ರಿ? ಇವಳು ಯಾವಾಗ ಉದ್ಧಾರ ಆಗ್ತಾಳೋ ಏನೋ. ಕಡಲ ದಾಟಿ ಬಂದ ಹಾಯ್ ರಚಿತಾ ಮೇಡಮ್. ಎಂತ ಮಾಡ್ತಿದ್ದಿ? ರಚಿತಾ ಮೇಡಮ್, ನಾನು 43 ವರ್ಷದಿಂದ ಸಾರಿ 3 ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ. ಇವತ್ತು ಮದುವೆ ಆಗಕ್ಕೆ ಕರೆದ್ರು, ಹಾಗಾಗಿ ಆಗಿ ಖುಷಿಯಾಗಿರೋಣ ಅಂತ ಬಂದಿದ್ದೀರಿ. ರಚಿತಾ ಮ್ಯಾಮ್ ಎಲ್ಲಿ, ನೀನೆಲ್ಲಿ? ನೀನ್ ಅವ್ರಿಗೆ ಪ್ರಪೋಸ್ ಮಾಡ್ದಾ? ರಚಿತಾ ಮೇಡಮ್ ಅಲ್ಲಿ, ನಾನಿಲ್ಲಿ. ಆಯ್ತು ಸರಿ, ನೀನೀಗ ಪ್ರಪೋಸ್ ಮಾಡಿದ್ದಿ. ಪ್ರಪೋಸ್ ಮಾಡಿದ ನಂತರ ಎಂತ? ಮದುವೆ ಆದ್ಮೇಲೆ ಎಂತ? ಒಟ್ಟಿಗೆ ಇರ್ಬೇಕು. ಅವರು ನೆಕ್ಸ್ಟ್ 10 ವರ್ಷಕ್ಕೆ ಫಿಲ್ಮ್ ಅಲ್ಲಿ ಬುಕ್ ಆಗಿದ್ದಾರೆ. ಮತ್ತೆ ನಿನ್ ಜೊತೆ ಹೇಗೆ ಇರ್ತಾರೆ? ಪರವಾಗಿಲ್ಲ, 20 ವರ್ಷ ಇಲ್ಲೇ ಇಟ್ಕೊಂಡು ಕಾಯ್ತೀನಿ. ಇಲ್ಲಿ ಇನ್ನ ಎಲ್ಲ ಮಾರಿದ್ರು ಸಹ ಅವ್ರ 2 ತಿಂಗಳು ಐಸ್ ಕ್ರೀಮಿಗೆ ಆಗ್ತದೆ. ಹೇಗೆ ಅವರನ್ನು ಸಾಕ್ತಿ? ಹೌದಾ? ನಾನು ಹೇಳುದು ಕೇಳು. ನೀನ್ ಯಾರನ್ನ ಲವ್ ಮಾಡ್ತೀಯ ಅದೊಂದು ಇಂಪಾರ್ಟೆಂಟ್ ಅಲ್ಲ. ಯಾರು ನಿನ್ನನ್ನು ಲವ್ ಮಾಡ್ತಾರೆ ಅದು ಇಂಪಾರ್ಟೆಂಟ್. ಯಾರಾದ್ರೂ ಬೇರೆ ಹುಡುಗಿಯನ್ನು ಹೋಗಿ ಮದ್ವೆ ಆಗ. ಹಂಗ ಸರಿ. ಹಾಗಾದ್ರೆ ನಾನು ಬೇರೆ ಹುಡುಗಿನ ಮದ್ವೆ ಆಗಿ ಖುಷಿಯಾಗಿರ್ತೀನಿ. ಖುಷಿ ನಿಂಗ? ಈಗ ನಾನು ಮದ್ವೆ ಆಗಿದ್ದೇನೆ, ನಾನು ಖುಷಿಯಲ್ಲಿದ್ದೇನಾ? ಮತ್ತೆ ಇಲ್ಲ, ನನ್ನ ಗಂಡ ಖುಷಿಯಲ್ಲಿದ್ದಾನ? ಗಂಡ ಬರ ಇಲ್ಲಿ. ಕರೆದ್ರೇನ್ರಿ? ಖುಷಿಯಲ್ಲಿದ್ಯಾನ ನೀನು? ಇಲ್ಲಪ್ಪ. ಹೋಗೊಳಗೆ. ನೋಡು, ಇಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರು ಯಾರು ಸಹ ಖುಷಿಯಲ್ಲಿ ಇಲ್ಲ ಮರೆಯ. ಮದ್ವೆ ಆದ್ರೆ ಖುಷಿಯೇ ಇಲ್ಲ. ಅಷ್ಟು ಯಾಕೆ, ಒಮ್ಮೆ ಗುರು ಸರ್ ಅನ್ನು ಕರೆಕ್ಟ್ ಆಗಿ ನೋಡು. ಕೂದ್ಲು ಬಿಟ್ಟು ಹೇಗೆ ಆಗಿದ್ದಾರೆ ಅಂತ. ಅವ್ರು ಕೂದ್ಲು ಬಿಟ್ಟ ಉದ್ದೇಶವೇ ಅವರ ಜೀವನದಲ್ಲಿ ಒಂದು ಜಿಗುಪ್ಸೆ. ಕಾಲಿಗೆ ಯಾವಾಗಲಿಗೆ ಕೈ ಹಾಕ್ತಾನೇ ಇರ್ತಾರೆ ಅವರು. ನಾನು ಹೇಳ್ತೇನೆ, ಮದ್ವೆಗಿದ್ದು ಎಂತ ಬೇಡ, ನೀನು ಒಬ್ಬನೇ ಇರು, ಇದೇ ನಿಂಗೆ ಒಳ್ಳೇದು. ಇಷ್ಟಾದ್ಮೇಲೆ ಸಹ ನಿಂಗೆ ಮದ್ವೆ ಬೇಕಾ? ಬೇಡ. ಆಯ್ತಾ, ನೆಮ್ಮದಿ ಆಯ್ತಾ? ಹೆಂಗೋ ಅಪರೂಪಕ್ಕೆ ಮದುವೆ ಆಗೋಣ ಅಂತ ಬಂದಂತೂ ಹುಡುಗನ ಮನ್ಸನ್ನ ಹಾಳು ಮಾಡಿ ಬೆಂಕಿ ಇಟ್ಟೆ. ಇವಾಗ ಅದು ಸಮಾಧಾನ ಆಯ್ತಾ ನಿನ್ಗೆ? ಸಮಾಧಾನ ಸ್ವಲ್ಪ ಆಗ್ತುಂಟು, ಆದ್ರೆ ಇಂಥದ್ದು ಜೀವನದಲ್ಲಿ ಮಿಸ್ಸಿಂಗ್ ಮಾರಾಯ. ಹಿಂದೇನೆ ಮಿಸ್ ಆಗಿದೆ ನಿನ್ಗೆ. ಬೇಡ ಕಡೆ, ಅವ್ರು ನೆಮ್ಮದಿಯಾಗೋರು ಸುಮ್ಮನೆ. ಶಟ್ ಅಪ್. ರಚಿತಾ ಮ್ಯಾಮ್, ನಿಮ್ಮ ಸೀರೆ ತುಂಬಾ ಚಂದ ಉಂಟು. ಥ್ಯಾಂಕ್ ಯು. ನಿಮ್ಮ ಚೈನ್ ತುಂಬಾ ಚಂದ ಉಂಟು. ಬೇಡ ಕಡೆ. ನಿಮ್ಮ ಮೇಕಪ್ ತುಂಬಾ ಚಂದ ಉಂಟು. ಬೇಡ ನಿಮ್ಮ ಹೇರ್ ಸ್ಟೈಲ್ಸ್ ತುಂಬಾ ಚಂದ ಉಂಟು. ಇಲ್ಲ, ಚೆನ್ನಾಗಿಲ್ಲ, ಯಾವ್ದು ಚೆನ್ನಾಗಿಲ್ಲ. ಸುಮ್ಮನೆ ರೀ, ನೀವು ಹಾಗೆಲ್ಲ ಮಾತಾಡ್ಬಾರ್ದು. ಎಲ್ಲ ಚಂದ ಉಂಟು, ಆದ್ರೆ ಒಂದು ಸಮಸ್ಯೆ ಆಗ್ತಾ ಉಂಟು. ಮಜಾ ಬರ್ತಲ್ಲಿ ನೋಡಿದೀರಾ? ಏನು, ನೀವಿಷ್ಟು ಚಂದ ಇದ್ರು ಸಹ ಆ ಕ್ಯಾಮ್ರಾ ಮ್ಯಾನ್ಗಳೆಲ್ಲರೂ ಸಹ ಗುರು ಸರನ್ನೇ ಅವಾಗ ಫೋಕಸ್ ಮಾಡ್ತಾ ಇರ್ತಾರೆ. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುದಿಲ್ವಾ? ಹೌದಾ? ಸೀರಿಯಸ್ಲಿ? ನಂಗೆ ಗೊತ್ತಿಲ್ಲ. ನಾನು ಎಕ್ಸ್ಪ್ರೆಷನ್ ಜಾಸ್ತಿ ಬಂದ ಕೊಟ್ಟಿರ್ಬೋದು. ಮೇಲೆ ಅವ್ರನ್ನ ತೋರಿಸಿದಾರೆ, ನೀವು ಯಾಕೆ ಇಷ್ಟೆಲ್ಲ ಹೊರಡುದು? ನಾನು ಐ ಜಸ್ಟ್ ವರ್ಕ್ ಔಟ್ ದೆನ್ ಹೊರಟ್ಬಿಡ್ತೀನಿ. ನಾನು ಇರಲ್ಲ ಇಲ್ಲಿ ಹಂಗಂದ್ರೆ. ಹೋಗೋ ಮುಂಚೆ ಒಂದು 2 ಬೈದ್ ಹೋಗಿಯಲ್ಲ. ಸರ್, ದಿಸ್ ಇಸ್ ರಿಯಲಿ ನಾಟ್ ಫೇರ್ ಸರ್. ಐ ಆಮ್ ವಾಕಿಂಗ್ ಔಟ್ ಆಫ್ ದ ಸೆಟ್. Even I'll be coming after you. ಮೇಡಮ್ ದಿಸ್ ಇಸ್ ರಿಯಲಿ ನಾಟ್ ಫೇರ್. ಅಲ್ಲ ಮೇಡಮ್, ಏನೇ ಒಂದ್ ಮಾತಾಡ್ತಾಳೆ, ನೀವೇನ್ ಮೇಡಮ್ ಈ ಹುಚ್ಚಿ ಮಾತು ಕಟ್ಕೊಂಡು? ಅಲ್ಲ ಮೇಡಮ್, ಹಂಗ್ ನೋಡಿದ್ರೆ ನಾನೇ 30 ಸಲ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು. ಅಲ್ಲ ಮೇಡಮ್, ನೆಮ್ಮದಿಯಾ? ಈಗ ನೆಮ್ಮದಿನ ನಿನ್ಗೆ? ನಿನ್ ಜನ್ಮಕ್ ಬೆಂಕಿ ಏಟ. ಈಗ ಮತ್ತೊಬ್ಬ ಕಲಾವಿದೆಯ ಜೀವನವನ್ನ ನಮ್ಮ ವೇದಿಕೆ ಮೇಲೆ ಸಂಭ್ರಮಿಸೋ ಸಮಯ ಬಂದಿದೆ. ಒಂದು ಹೆಣ್ಣು ಅಪ್ಪ, ಅಮ್ಮ, ಅಣ್ಣ, ತಮ್ಮ, ಮನೇಲಿರೋ ಎಲ್ರೂ ಒಪ್ಸಿ ಕೆಲ್ಸಕ್ಕೆ ಬರೋದೇ ಕಷ್ಟ. ಅಂಥದ್ರಲ್ಲಿ ಒಂದು ತುಂಬು ಕುಟುಂಬದ ಹೆಣ್ಣು ತನ್ನ ಎಲ್ಲಾ ಸವಾಲುಗಳನ್ನ ಮೆಟ್ಟು ನಿಂತು ಕಲಾವಿದೆಯಾದ ನಮ್ಮ ಸಂಸ್ಥಾನದ ಹಾಸ್ಯ ರತ್ನ ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಮಲ್ಲಿಕಾ.
ಎಲ್ರಿಗೂ ನಮಸ್ಕಾರ. ಫಸ್ಟ್ ಹೇಳ್ಬೇಕಂದ್ರೆ ನನಗ್ ಫ್ಯಾಮಿಲಿ ನನಗೆ ಅಂದ್ರೆ ನಮ್ದು ಚಿಕ್ಕ ಪುಟ್ಟ ಫ್ಯಾಮಿಲಿ ಅಲ್ಲ, ದೊಡ್ಡ ಫ್ಯಾಮಿಲಿ. ಒಂದ್ ಹೆಣ್ಣು ಹೊರಗಡೆ ಹೋಗ್ಬೇಕಂದ್ರೆ ಅಂದ್ರೆ ಹೊರಗಡೆ ಹೋಗಿ ದುಡಿಬೇಕು ಅಂದ್ರೆ ಒಬ್ರು ಒಪ್ಪಿಗೆ ತಗೊಂಡ್ರೆ ಸಾಕಾಗಲ್ಲ. ನಮ್ಮ ಮನೇಲಿ ಎಲ್ರು ಒಪ್ಪಿಗೆ ತಗೋಬೇಕು. ಆದ್ರೆ ನಮ್ಮ ಮನೇಲಿ ಎಲ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ಆದ್ರೆ ನಮ್ಮ ಅಮ್ಮಂಗೆ ಬೇರೆ ತರನೇ ಕನ್ಸಿತ್ತು, ನನ್ ಮಗಳು ಓದ್ತಾಳೆ, ಏನಾದ್ರೂ ಮಾಡ್ತಾಳೆ, ಆ ಲೆವೆಲ್ ಅಲ್ಲಿ ನೋಡ್ತಿದ್ರು ನನ್ನ ಅಮ್ಮ. ಐ ಆಮ್ ಸಾರಿ, ನನಗೆ ಈ ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಇತ್ತು, ಸೊ ನಾನು ಇದನ್ನೇ ಚಾಯ್ಸ್ ಮಾಡ್ಕೊಂಡೆ. ನಾನು ಓದಿರೋದು 2nd PUC ಅಷ್ಟೇ, ಆದ್ರೆ ನನ್ಗೆ ಅಲ್ಲಿಂದನೇ ಏನಾದ್ರೂ ಮಾಡ್ಬೇಕು ಅಂತ. ನಮ್ಮ ಮಾವ ಕೂಡ ಹಾಗೆ, ಚಿಕ್ಕ ವಯಸ್ಸಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ಇದ್ರೆ ಸಾಕು. ಏನು ಯಕ್ಷಗಾನ ಅಂದ್ರೆ ಅವನಿಗೆ ತುಂಬಾನೇ ಇಷ್ಟ, ಸಂಜೀವ್ ಅಂತ. ಏನ್ ಕಾಸ್ಟ್ಯೂಮ್ ತಗೋಬೇಕು, ಅದಕ್ಕೆ ಅಮೌಂಟ್ ಜಾಸ್ತಿ ಆಗತ್ತೆ. ಏನಿಲ್ಲ, ಅವನೇ ಮನೆಗ್ ಬಂದು ಒಂದ್ ರೇಡಿಯೋ ಆನ್ ಮಾಡ್ಬಿಟ್ಟು ಕುಣಿ ಅಂತ ಹೇಳ್ಬಿಟ್ಟು ಸುಮ್ನೆ ಕುತ್ಕೊಂಡ್ಬಿಡ್ತಿದ್ದ ಚೇರಲ್ಲಿ. ಆಯ್ತು ಸರಿ ಅಂತ ಹೇಳಿ ಏನೋ ಒಂದ್ ಕುಣಿತಿದ್ದೆ. ಮಮ್ಮ ಕಾಸ್ಟ್ಯೂಮು ಇದು ಬಟ್ಟೆ ಯಕ್ಷಗಾನದ್ದು ತಗೋಬರ್ತೀಯಾ ಅಂತ ನಾವು ಎಕ್ಸೈಟ್ ಆಗಿ ಕೇಳ್ತಿದ್ದೆ. ಸೊ ಅವನು 3-4 ಸೀರೆನ ರೆಡಿ ಮಾಡ್ಬಿಟ್ಟು ಅದನ್ನ ಹೀಗೆ ಕಟ್ಬಿಟ್ಟು ಅದಕ್ಕೆ ಇದೆಲ್ಲ ಮಾಡಿ ಹಾಕಿ ಎಲ್ಲೆಲ್ಲಿಗೋ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದ. ತುಂಬಾ ಖುಷಿ ಆಗಿತ್ತು ನಂಗೆ ಇಷ್ಟು ಜನರ ಮಧ್ಯೆ ಇದ್ದೀನಿ ಅಂತ. ಆದ್ರೆ ಇನ್ನೊಂದೇನು ಅಂತಂದ್ರೆ ನಂಗೊಬ್ಬ ಮೇನ್ ವಿಲನ್ ಇದ್ದಾನೆ, ಅದ್ ನಮ್ಮ ಅಣ್ಣ. ನಾನು ಅಣ್ಣನ್ ವಿಲನ್ ಅಂತ ಹೇಳೋದಕ್ಕೆ ಕಾರಣ ಇದೆ. ನನ್ ಪಾಲಿಗೆ ವಿಲನು ಅವನೇ, ನನ್ ಲವ್ ಅವನೇ ಯಾವಾಗ್ಲೂ. ಯಾಕೆಂದ್ರೆ ಅವನು ತುಂಬಾ ಕೇರ್ ಮಾಡ್ತಾನೆ. ಬೇರೆಯವರು ನನ್ ಬಗ್ಗೆ ಹೇಳಕ್ ಬಿಡಲ್ಲ. ಅವನು ಹೇಳಿದ್ರು ಫಸ್ಟ್ ಬೈತಾನೆ, ನನ್ಗೇನೆ ಬೈತಾನೆ ಫಸ್ಟ್, ಆಮೇಲೆ ಅವನೇ ಸುಮ್ನೆ ಡಲ್ ಆಗಿ ಕೂತಿರ್ತಾನೆ. ಅಣ್ಣಂದ್ರಂದ್ರೆ ಯಾವಾಗ್ಲೂ ಹಾಗೆ ಅಲ್ವಾ, ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ, ಜಗಳನೂ ಜಾಸ್ತಿನೇ ಇರುತ್ತೆ. ಬಟ್ ರಚು, ನಿಮ್ಮ ಮುಂದೆ ನಟನೆ ಮಾಡಿ ಪರ್ಫಾರ್ಮ್ ಮಾಡಿ ನಿಮ್ಮ ಶಬಾಷಿಗಳನ್ನ ಪಡ್ಕೊಂಡು ನಮ್ಮ ಮಲ್ಲಿಕಾ ಇಲ್ಲಿ ಈ ವೇದಿಕೆ ಮೇಲೆ ಒಬ್ಬ ಕಲಾವಿದೆಯಾಗಿ ನಿಂತಿದ್ದಾಳೆ. ಸೊ ಅವಳನ್ನ ನಿಮ್ಮ ಕೈಯಾರೆ ಸಂಭ್ರಮಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಬರ್ಬೇಕು, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್. ಆಕ್ಚುಲಿ ಮ್ಯಾಮ್, ನಾನು ಇಲ್ಲಿದ್ದೀನಿ, ನನ್ನ ಫ್ಯಾಮಿಲಿ ಅಲ್ಲಿದೆ. ಸೊ ನಾನು ಈ ಒಂದು ಪ್ರಶಸ್ತಿನ ಅವಾರ್ಡನ್ನ ನನ್ನ ಫ್ಯಾಮಿಲಿ ಜೊತೆ ತಗೋಬೇಕು. ಅವರೇ ವೇದಿಕೆ ಮೇಲೆ ಕರ್ಕೊಂಡ್ಬರೋಣ ರಚಿ, ಅವ್ರನ್ನೇ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬರ್ಲಿ ಮಲ್ಲಿಕಾಳ ಕುಟುಂಬ. ಅಲ್ಲಮ್ಮ ಮಲ್ಲಿಕಾ, ಇಲ್ಲ ನಿನ್ ಫ್ಯಾಮಿಲಿ ಕರ್ಸೋದು ಊರ್ನೇ ಕರ್ಸ್ಬಿಟ್ಟಿದ್ಯಲ್ಲಮ್ಮ. ನಾನು ಆಗಿಂದ ಹೇಳ್ತಿದ್ದೀನಲ್ಲ, ಫ್ಯಾಮಿಲಿ ಅಂದ್ರೆ ನಾನಂದ್ರೆ ಫ್ಯಾಮಿಲಿ, ಇದು ನನ್ನ ಫ್ಯಾಮಿಲಿ. ಡೈಲಿ ಇಷ್ಟು ಜನ ಇರ್ತೀವಿ. ಸೊ ಒಬ್ರಿಗೊಬ್ರು ತುಂಬಾ ಸಪೋರ್ಟಿವ್ ಆಗಿ. ಎಷ್ಟ್ ಜನ ಇದೀರಾ ಲೆಕ್ಕ ಹಾಕ್ಬಾರ್ದಂತೆ. ಅಜ್ಜಿ ಹೇಳ್ಕೊಟ್ಟಿದ್ದಾರೆ, ಯಾರನ್ನಾದ್ರೂ ಎಷ್ಟ್ ಜನ ಇದಾರ ಅಜ್ಜಿ, 1 2 3 4 ಅಂತ ಹೇಳ್ಕೊಂಡ್ರೆ ಮನೇಲಿರೋನಲ್ಲ ಲೆಕ್ಕ ಹಾಕ್ಬಾರ್ದು, ಗೊತ್ತಾಯ್ತಲ್ಲ, ಯಾವಾಗ್ಲೂ ಹಿಂಗೆ ಒಟ್ಟಿಗೆ ಇರ್ಬೇಕಷ್ಟೇ ಅಂತ ಹೇಳೋದು ನಮ್ಮ ಅಜ್ಜಿ. ಸೊ ಇಷ್ಟು ಜನ ಒಂದೇ ಮನೇಲಿ ಇದ್ದೀರಾ? ವಾವ್, ಎಷ್ಟು ಜನರೇಷನ್, ಎಷ್ಟು ತಲೆಮಾರುಗಳಿದೆ ಈ ಮನೇಲಿ? 4 ಅನ್ಕೊಂತೀನಿ. 4. ಸೊ 4 ತಲೆಮಾರುಗಳು ಇರುವಂತ ಈ ಒಂದು ಕುಟುಂಬ, ಅದರಿಂದ ಬಂದಿರುವಂತ ಒಂದು ಹುಡುಗಿ ಇಲ್ಲಿ ಬಂದು ನಮ್ಮ ವೇದಿಕೆಯಲ್ಲಿ ಕಲಾವಿದೆಯಾಗಿ ನಿಂತಿರೋದು ನಮ್ಮ ಹೆಮ್ಮೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ರಚು, ಹೇಗ್ ಅನ್ಸ್ತಾ ಇದೆ? ಎಷ್ಟು ಖುಷಿ ಆಗ್ತದೆ? ಯಾವ ತರ ಎಮೋಷನ್ಸ್, ರಿಯಾಕ್ಷನ್ಸ್? ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ನನಗೆ. ಓ ಗಾಡ್, ಸೀರಿಯಸ್ಲಿ ಫ್ಯಾಮಿಲಿ ಹೀಗೂ ಕೂಡ ಇರ್ಬೋದಾ, ಇಷ್ಟು ಅನ್ಯೋನ್ಯವಾಗಿ ಇರ್ಬೋದಾ ಅನ್ನೋದು ನಂಗೆ ನಿಮ್ ಫ್ಯಾಮಿಲಿ ನೋಡೇ ನನ್ಗೆ ಗೊತ್ತಾಗಿದ್ದು. ಅದೇ ನಾನು ಅನ್ಕೊಂತಿದ್ದೀನಿ, ಇವರೆಲ್ಲ ಅವರು ಬೇರೆ ಮಾಡಿದ್ರು, ಇವ್ರು ಬೇರೆ ಮಾಡಿದ್ರು, ಅಷ್ಟ್ ಕಷ್ಟ ಆಯ್ತು, ಇಷ್ಟ್ ಕಷ್ಟ ಆಯ್ತು, ಯಾಕೆ ಬೇರೆ ಮಾಡ್ಬೇಕು? ನಮ್ಮ ಮನೇಲಿ ಯಾರು ಹಂಗೆ ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ರು ಇವಾಗ ಹೆಡ್ ಇವರಿಂದನೇ ನೀವೆಲ್ಲ ಹಿಂಗಿರೋದಂದ್ರೆ. ಹಲೋ ಅಮ್ಮ, ಅಮ್ಮ ಇಸ್ ಕ್ರೈಂಗ್. ಮಲ್ಲಿಕಾ, ಈ ನಿಮ್ಮ ಒಂದು ತುಂಬ ಕುಟುಂಬ ನಮ್ಮ ವೇದಿಕೆ ಮೇಲಿದೆ. ನಮಗೊಂದು ಕ್ಯೂರಿಯಾಸಿಟಿ, ಸೊ ನೀವೇ ಪರಿಚಯ ಮಾಡ್ಕೊಡಿ, ಯಾರ್ಯಾರು ನಿಮ್ಗೆ ಏನೇನ್ ಆಗ್ಬೇಕು ಅಂತ. ಇವ್ರು ನಮ್ಮ ಅಜ್ಜಿ, ಅಜ್ಜ ಮನೇಲಿದ್ದಾರೆ. ಆಮೇಲೆ ಮುಂದ್ ಬಂದ್ಬಿಡ್ತೀನಿ. ಇವ್ರು ನಮ್ಮ ಅಜ್ಜಿ, ಇವ್ರು ನಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ಅತ್ತೆ. ಇವ್ರು ಕೇವಲ ಅತ್ತೆ ಅಲ್ಲ, ನಮ್ ಬೆಸ್ಟ್ ಫ್ರೆಂಡು. ಇವರು ಕೂಡ ನಮ್ಮ ಅತ್ತೆ. ಇವರು ಅತ್ತೆ, ಅವರು ನಮ್ಮ ಅತ್ತಿಗೆ. ಹಲೋ. ಇವರು ನಮ್ಮ ಮಾವ. ಆಮೇಲೆ ಇದು ನನ್ನ ಅಣ್ಣ, ವಿಲನ್ ಅಣ್ಣ. ಆಮೇಲೆ ಇದು ನನ್ನ ಪ್ರೀತಿಯ ಅಣ್ಣ, ಚಿಕ್ಕಮ್ಮನ ಮಗ. ಅವರು ಚಿಕ್ಕಮ್ಮನ ಮಗ. ನಮಸ್ತೆ. ಆಮೇಲೆ ಅವರು ಚಿಕ್ಕಮ್ಮನ ಮಗಳು, ಅದು ಚಿಕ್ಕಮ್ಮ. ಬಾವನ್ ಮಗು. ಅಕ್ಕ. ಮಾವ. ಇನ್ನೊಂದು ಮಾವ. ಚಿಕ್ಕಪ್ಪ. ಚಿಕ್ಕಮ್ಮ. ಚಿಕ್ಕಮ್ಮ. ಅತ್ತೆ. ಅಮ್ಮ. ಅಪ್ಪ. ತಮ್ಮ.
ಇವನು ನನ್ ಡಾರ್ಲಿಂಗ್ ಉಂಗ್ರ ಬೇರೆ ಹಾಕಿದೀನಿ ಅವನ್ಗೆ. ಓಹೋ ಡಾರ್ಲಿಂಗ್ ಹೆಸರೇನು? ಭಾರ್ಗವ. ಇವ್ರು ಯಾರ ಮಗ? ಭಾರ್ಗವ ಇವ್ರ ಮಗ. ಮಗ. ಓಕೆ ಆಮೇಲೆ ಇವನು ತಮ್ಮ ರಂಜಿತ್ ಅಂತ. ಓಕೆ ಇವನು ಇವ್ರ ಮಗ. ಓಕೆ ಅವ್ರ ಜೊತೆ ನಿಲ್ಸ್ಬಿಡಿ. ಹೌದು ಇವನು ನನ್ ತಮ್ಮ. ಓಕೆ ಇವ್ರು ಇವ್ರ ಮಗ. ಓಕೆ ಆಮೇಲೆ ಇವ್ರು ನನ್ ತಮ್ಮ. ಮ್ಯಾಚ್ ದ ಫಾಲೋಯಿಂಗ್ ಆಗೋಯ್ತಿದ್ದು. ಇವ್ರು ನನ್ ತಮ್ಮ. ಇದು ಮಾವನ್ ಮಗ. ಆಮೇಲೆ ಇದು ನನ್ ತಂಗಿ ಬ್ರಾಹ್ಮಿ. ಇವ್ರು ಇಬ್ರು ಮಕ್ಕಳು. ಓಕೆ ಇದು ನನ್ ತಂಗಿ ಇಂಚರ, ಇವ್ರ ಮಕ್ಕಳು. ಆಮೇಲೆ ಸಪ್ತಮಿ. ಓಕೆ ಇದು ನನ್ ಚಿಕ್ಕಿ ಮಗಳು. ನೈಸ್. ಓಕೆ ಆಮೇಲೆ ಇದು ನನ್ ತಂಗಿ, ನನ್ ಫ್ರೆಂಡ್ ಅತ್ತೆ ಮಗಳು. ಓಕೆ ಗುಂಡಮ್ಮ. ಇಷ್ಟೇನಾ? ಇನ್ನು ಇದಾರ ಯಾರಾದ್ರು? ನಾನು ಇನ್ನೊಬ್ರು ಯಾರು ಬರ್ತಾ ಇದಾರೆ? ನನ್ನ ಇಲ್ಲಿರೋರು, ಬೆಂಗಳೂರಲ್ಲೇ ಇರೋರು ಚಿಕ್ಕಮ್ಮಂದ್ರ ಮಕ್ಕಳು. ಇವರೆಲ್ಲ ಈಗ ಬಂದಿದ್ರಲ್ಲ 4 ಜನ, ಅವರೆಲ್ಲ ನಮ್ಮ ಅಜ್ಜಿ ತಂಗಿ ಮಕ್ಕಳು. ಈ ತುಂಬು ಕುಟುಂಬದಲ್ಲೂ ಪ್ರೀತಿ ಪ್ರೇಮ ಈ ಒಂದು ಬಾಂಧವ್ಯ ಇಟ್ಕೊಂಡು ಜೀವನ ಮಾಡ್ತಾ ಇರೋ ಈ ಒಂದು ಬ್ಯೂಟಿಫುಲ್ ಕುಟುಂಬಕ್ಕೆ ನಮ್ಮ ಮಲ್ಲಿಕಾಗೆ ಒಂದು ದೊಡ್ಡ ಚಪ್ಪಾಳೆ ಬರಲೇಬೇಕು. ಸೊ ರಚ್ಚು, ಈ ತುಂಬು ಕುಟುಂಬದಿಂದ ಬಂದಿರೋ ನಮ್ಮ ಹೆಮ್ಮೆಯ ಕಲಾವಿದೆ ಮಲ್ಲಿಕಾಗೆ ಸಂಭ್ರಮಿಸ್ಬೇಕು, ನಿಮ್ಮ ಕೈಯಾರೆ ಆ ಒಂದು ಟ್ರೋಫಿನ ಕೊಡ್ಬೇಕು ಅನ್ನೋದು ನಮ್ಮ ಆಸೆ. ಅಜ್ಜಿನೇ ಅವ್ರ ಮೊಮ್ಮಗಳು ಕೊಟ್ರೆ ಚಂದ. ಆಕ್ಚುಲಿ ನಾನು ಅವ್ರ ಒಟ್ಟಿಗೆ ಇರ್ತೀನಿ ಅಷ್ಟೇ. ಕೊಡಿ ಅವ್ರು. ಎಷ್ಟೋ ಸಲ ಬೇರೆಯವ್ರ ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಂಡು ನೋಡ್ತಾ ಇದ್ರು. ನನ್ಗನ್ಸೋದು ನನ್ ಫ್ಯಾಮಿಲಿ ಯಾಕೆ ಬರಲ್ಲ, ಏನೋ ಒಂಥರ ಬೇಜಾರು. ನನ್ಗೆ ಫ್ಯಾಮಿಲಿ ಬಂದಿದ್ದು ನಂಗೆ ಒಂಥರ ತುಂಬಾನೇ ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿಲಿ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಎಲ್ಲ ಹೋದ್ರು ಮಲ್ಲಿಕಾ ಮಲ್ಲಿಕಾ ಅಂತ ಹೇಳಿ ತುಂಬಾ ಮಾತಾಡಿಸ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ನನಗೆ. ಥ್ಯಾಂಕ್ ಯು ಮಲ್ಲಿಕಾ. ನಿಮ್ಮ ಈ ಕುಟುಂಬವನ್ನ, ತುಂಬು ಕುಟುಂಬವನ್ನ ಈ ವೇದಿಕೆ ಮೇಲೆ ನೋಡಿ ತುಂಬಾನೇ ಖುಷಿ ಆಯ್ತು. ಸೊ ಇದೇ ತರ ನೀನು ಕಲಾವಿದೆಯಾಗಿ ಮುಂದೆ ಬೆಳಿತಾನೆ ಇರು. ನಿನ್ನ ಕುಟುಂಬ ನಿನ್ನ ಒಂದು ಈ ಕಲೆಗೆ ಇದೇ ತರ ಸಪೋರ್ಟ್ ಮಾಡಿ ಪ್ರೋತ್ಸಾಹಿಸ್ತಾನೆ ಇರ್ಲಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ಯಾಮಿಲಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚು. ಥ್ಯಾಂಕ್ ಯು. ಈ ಫ್ಯಾಮಿಲಿ ಜೊತೆ ಒಂದು ಫೋಟೋ ತಗೋಬೇಕು, ಹಾಗೆ ಈ ಫ್ಯಾಮಿಲಿಗೆ ಆ ಫ್ಯಾಮಿಲಿ ಸೇರ್ಕೋಬೇಕು ಅಂತ ನನ್ನ ಆಸೆ. ಸೊ ಪ್ಲೀಸ್. ಕೆಲವರು ಬದುಕಿನಲ್ಲಿ ನಾಟಕ ಆಡಿದ್ರೆ ಇನ್ನು ಕೆಲವರು ಬದುಕೋಕೆ ಅಂತಾನೆ ನಾಟಕ ಆಡ್ತಾರೆ. ಸ್ಟೇಜ್ ಕಟ್ಟಿ ಬಣ್ಣ ಹಚ್ಚಿ ನಾಟಕ ಆಡಕ್ಕೆ ವೇದಿಕೆ ಮೇಲೆ ಬಂದಾಗ ಆ ನಾಟಕನೇ ಬದಲಾದ್ರೆ ಕಲಾವಿದ ಹೇಗೆ ಮ್ಯಾನೇಜ್ ಮಾಡ್ತಾನೆ ಅಂತ ಗೊತ್ತಾಗ್ಬೇಕಾ? ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಂದೀಶ್, ವರಲಕ್ಷ್ಮಿ, ಶುಭಲಕ್ಷ್ಮಿ, ಗೊಬ್ಬರಗಾಲ, ಚಂದ್ರಪ್ರಭಾ ಮತ್ತು ಶಿವ್ಶಾಡ್ ಶಿವನ. ಬೇಗ ಬೇಗ ಹೋಗರಮ್ಮ, ರೆಡಿಯಾಗಿ ಹೋಗಿ 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 ಹೋಗಿ. ಪ್ರೇಕ್ಷಕರಲ್ಲಿ ಒಂದು ವಿನಂತಿ. ಕೃಪಾ ಪೋಷಿತ ನಾಟಕ ಮಂಡಳಿಯವರಾದ ನಾವು ಗೋಳು ಈ ದಿವಸ ಅಣ್ಣನ ಮದುವೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಅಭಿನಯಿಸಬೇಕಾಗಿತ್ತು. ಕಾರಣಾಂತರದಿಂದ ಅದು ಪೋಸ್ಟ್ಮನ್ ಆಗಿ ವಧುವನದಲ್ಲಿ ಯಾರೋ ಇದ್ದಾರೆ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ನಮ್ಮಲ್ಲಿ ಯಾವುದೇ ತಪ್ಪು ನೆಪ್ಪು ಕಂಡು ಬಂದರೂ ತಾವುಗಳು ಕಕಕೋ ಅನ್ನದೆ ಕಿಕಿ ಅನ್ನದೆ ಮನ್ನಿಸಿ ಕಾಪಾಡಬೇಕೆಂದು ಶಿರಸಾವಹಿಸಿ ಬೇಡುವೆನು. ಈಗ ನಾಟಕ ಶುರುವಾಯ್ತದೆ. ಏ ಮ್ಯಾನೇಜರ, ಹೊಟ್ಟಿಗೆ ತಿಂತೀಯೋ ನೀನು? ಏಕೆ ಹೊಟ್ಟಿಗೆ ತಿಂತಿ ಅಂತೀನಿ. ಯಾಕಪ್ಪ? ಯಾವ ನಾಟಕ ಅಂತ ಕರ್ಸಿದಿ? ಯಾವ ನಾಟಕ ಮಾಡ್ಸಕತ್ತಿ ನೀನು? ಓ ಪುಣ್ಯಾತ್ಮ, ಅಲ್ಲಿ 3ನೇ ಬೆಂಚಲ್ಲಿ 3ನೇ ವ್ಯಕ್ತಿ ಅವರೆಲ್ಲ ಅವ್ರಿಗೋಸ್ಕರ ನಾಟಕ ಚೇಂಜ್ ಮಾಡ್ತಾವನೆ. ನನ್ ಕೈ ನಾಟಕ ಮಾಡಕ್ಕಾಗೋದಿಲ್ಲ, ಮಾಡಕ್ಕಾಗೋದಿಲ್ಲ. ಹೋಗೋ, ಕಾಸನೆ ಕೊಡಿಕಿಲ್ಲ. ನೀನು ಒಬ್ನೇ ಕಲಾವಿದ. ಇಲ್ಲಿ ನೋಡಿ ಎಷ್ಟು ಜನ ಅವ್ರೆ, ಕರೆದ್ರು ಬರ್ತಾರೆ. ಮನ್ಯಾಗ ಹೆಂಡತಿ ಮಕ್ಳು ಎಲ್ಲ ಅದಾರ, ನೀನ್ ಇದು ರೊಕ್ಕ ಕೊಡಲ್ಲ ಅಂದ್ರೆ ನನ್ನ ಹೆಂಡತಿ ಹೊಡಿತಾಳ. ಹೇಳ್ದಾಗ ಮಾಡು. ನಾಟಕ ಡೈಲಾಗ್ ನೆನಪಿಲ್ಲ. ತಲೆ ಕೆಡ್ಸ್ಕೊಬೇಡ, ಅದಕ್ಕೆ ಒಬ್ಬನ ವ್ಯವಸ್ಥೆ ಮಾಡಿದ್ದೀನಿ. ನೀನ್ ಡೈಲಾಗ್ ಮಿಸ್ ಮಾಡಿದಾಗ ಅವ್ನು ಹೇಳ್ಕೊಡ್ತಾನೆ. ಓಕೆನಾ? ನಾ ತಬಲ ಕೂತ್ಕೊಂತೀನಿ. ಅದಕ್ಕಿಂತ ಮುಂಚೆ ಅವ್ನು ಬಂದಾಗ ನಗ್ಬಾರ್ದು. ಇಲ್ಲ ಅವ್ನು ಒಳ್ಳೆ ಕಾಮಿಡಿಯನು. ಅವ್ನು ನೋಡ್ರೆ ನಗ ಬರ್ತದ, ಗೊತ್ತಾಯ್ತಾ? ನಗ್ಬಾರ್ದು, ಸೀರಿಯಸ್ ಆಗಿರ್ಬೇಕು, ಗೊತ್ತಾಯ್ತಾ? ಚಿಕ್ಕರಿತೀನಿ, ಹೋಗು. ಪ್ರಾಂಪ್ಟರ್ ಪ್ರಿಯವನವ ಸುಂದರ ಸುಂದರ ಈ ನವನ, ಪ್ರಿಯವನವ ಸುಂದರ ಸುಂದರ ನಿಮ್ಮ
ನದಿ ಹೇಳುತ್ತಲ್ಲ ಕಾಮಿಡಿ ಬೇಡಂತ ಯೂಲಿಯಾ ಅವನು ಡೈಲಾಗ್ ಹೇಳದೆ ಬೇಡ ಅವ್ನು ನೋಡಿದಾಗ ಬರ್ತದೆ ಇನ್ನೂ ಸ್ಕಿಟ್ಟು ಸೂಪರ್ ಆಗಿರ್ತದೆ ಯಪ್ಪ ಸೀರಿಯಸ್ ಆಗಿರ್ಬೇಕೇನಪ್ಪ ನನ್ಗೆ ಕಾಮಿಡಿ ತಡೆಯಕ್ಕಾಗೋದಿಲ್ಲ ಇವರು ನಮ್ ನಾಟಕದ ಹೀರೋ ಇವ್ರೆಲ್ಲರ ಡೈಲಾಗ್ ಬಿಟ್ರೆ ಅಲ್ಲಿ ನೀವ್ ಹೇಳ್ಕೊಡ್ಬೇಕು. ಸರಿ ಸರಿ ಆಯ್ತು. ಸರ್ ನಮಸ್ಕಾರ ರೀ ಸರ್. ನಮಸ್ಕಾರ. ನೋಡ್ರಿ ನಾನು ನಾಟಕದಾಗ ಎಷ್ಟು ಬೇಕಷ್ಟು ಡೈಲಾಗ್ ಹೇಳ್ತೇನೆ. ಡೈಲಾಗ್ ಏನ್ರ ಮಾಡ್ತೀನಪ್ಪ ಅಂದ್ರ ಒಂದು ಕ್ಯೂ ಕೊಡ್ತೇನೆ. ಏನ್ ಕ್ಯೂ ಅಂತ ಕೇಳಿ. ಏನಂತ ಕಿವಿ ಹೇಳಿ. ಸಖತ್ತಾಗಿ ನಗ್ತೀರಿ ಸರ್, ಇನ್ನೊಂದ್ಸರಿ ನಗಿ ಸರ್. ತಗೋ ತಗೋ ತಗೋ. ಹಿಂಗ್ ನಗ್ತೀರಿ, ನೀವು ಡೈಲಾಗ್ ಬಿಟ್ಟಾಗ ನಾನು ಹೇಳ್ಕೊಡ್ಬೇಕು ಅಷ್ಟೇ ತಾನೇ? ಹೌದು. ಆಯ್ತು ಬಿಡಿ, ಹೇಳ್ಕೊಡೋಣ. ಬೆಸ್ಟ್. ಇದು ತಬ್ಲಾ ತಪ್ಪಲ ನೀನೇ ಹೊಡಿಬೇಕು. ದುಡ್ಡು ನಾಳೆ ಕೊಡ್ತೀನಿ. ನಿಮ್ಮಂತ ಕಾಮಿಡಿ ಅಂತ ನೋಡ್ತಾರೆ ಸೌಭಾಗ್ಯ. ಈಗ ನೋಡಿ ಅಯ್ಯಪ್ಪ ಪಲ್ಚ್ ಮೇಲೆ ಪಲ್ಚು. ಹೀರೋಯಿನ್ ಬರ್ಲಿ, ಹೀರೋಯಿನ್ ರೆಡಿನಾ? ಓ ಬರಾಕತ್ತಾಳ ನೋಡ್ರಿ. ಏನು ಏನ್ರಿ ಜನ ಅಲ್ಲಿ ಗಂಟ ಸೇರ್ಬಿಟ್ಟವ್ರಲ್ರಿ ಇವತ್ತು. ನನಗೆ ಕಣ್ಕಾಣಿಕಿಲ್ವಾ? ನಾನು ನೋಡ್ತಾ ಸಖಿ ಬರ್ಲಿ ಸಖಿ ಬರ್ಲಿ ಸಖಿ ಬರ್ಲಿ. ಈಗ ಮಾಡ್ತಾ ಇರೋದು ಸಾಮಾಜಿಕ ನಾಟಕ ಅಲ್ಲ, ಪೌರಾಣಿಕ ನಾಟಕ. ಓದುವನದಲ್ಲಿ ಯಾರೋ ಇದ್ದಾರೆ ಅದನ್ನ ಮಾಡು. ಅದೇ ಡೈಲಾಗ್ ಮಾತ್ರ ಮರೆಯಂಗಿಲ್ಲ, ಗೊತ್ತಾಯ್ತಾ? ನೋಡ್ರಿ ಮಾಸ್ತರ, ಆಕ್ಚುಲಿ ನಾ ಡೈಲಾಗ್ ಎಲ್ಲ ಮರೆಯಂಗಿಲ್ರಿ. ಬೈ ಮಿಸ್ಟೇಕ್ ಏನಾದ್ರು ಅಬ್ಬಬ್ಬ ಅಂತಂದ್ರೆ ಒಂದ್ ಪೇಜ್ನಾಗ 10 ಡೈಲಾಗ್ ಮರಿಬೋದ್ರಿ. ಒಂದು ಪೇಜಿನ 3 ಡೈಲಾಗ್ ಇರಂಗಿಲ್ಲ, 10 ಡೈಲಾಗ್ ಮರಿತಾಳಂತ. ತಲೆ ಕೆಡ್ಸ್ಕೊತೀನಿ ಬಿಡ್ರಿ. ಏನೋ ಡೈಲಾಗು ತಲೆ ಕೆಡ್ಸ್ಕೊತೀನಿ. ನಮ್ ಟೀಮ್ ಅಂದ್ಮೇಲೆ ಡೈಲಾಗ್ ಮರೆಯೋದು ಸಹಜ. ಪ್ರಾಪ್ಟರ್ ಹೇಳ್ಕೊಡ್ತಾನೆ, ನೀನ್ ಮಾಡು. ಮಾಸ್ತರ ಕಾಸ್ಟ್ಯೂಮ್ ತಕೋ. ಎಲ್ಲ ಹಾಕೊಳ್ಳಂತ್ರಿ. ಇಲ್ಲಿ ಹಾಕೋ, ಒಳಕ್ ಹೋಗಿ ಹಾಕೋ. ಏನ್ರಿ ಜನಗಳು ಹಿಂಗೆ ಮುಗಿ ಬೀಳ್ತಾವ್ರೆ? ಅವ್ರು ಮುಗಿ ಬೀಳ್ತಾರೆ ನಾಟಕ ನೋಡಕ್ಕಲ್ಲ, ನಿಮ್ಮಂತ ಅದ್ಭುತ ಕಾಮಿಡಿಯನ್ ನೋಡಕ್ಕೆ. ಶುರು ಮಾಡ್ತಾರೆ. ಸಖಿ ಕರ್ಸಿ ಸಖಿ ಕರ್ಸಿ. ಕೆರೆ ಇಲ್ಲೇ ಇರುವುದು, ಸುತ್ತಮುತ್ತ ಯಾರೂ ಕಾಣುತ್ತಿಲ್ಲ. ಹಾಗಾದರೆ ನಾನು ಇಲ್ಲೇ ಕೂರಲೇ? ಬಟ್ಟೆ ಒಗೆಯಲೆಂದು ಹೇಳ್ಬೇಕಲ್ವಾ? ಬಟ್ಟೆ ಉಜ್ಜಾಕ ಉಜ್ಜಾಕ ಉಜ್ಜಾಕ, ಪಾತ್ರೆ ತಿಕ್ಕಾಕ ತಿಕ್ಕಾಕ ತಿಕ್ಕಾಕ, ಮೂಡೆ ಬರುದಿಲ್ಲ ಮಾವ ನಿನ್ನ ನೋಡ್ದೆ ಸುಮ್ಮನೆ ಹಂಗಿರ್ಲಿ, ನಿನ್ನ ನೋಡ್ದೆ ಸುಮ್ಮನೆ ಹಂಗಿರ್ಲಿ. ಮಾವ ನೀನ್ ಎಷ್ಟೊತ್ತಿಗೆ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ. ಗೂಳಪ್ಪನ ಮಗಳು ಬೋಳಮ್ಮ. ಎಷ್ಟು ಅಕ್ಕಿಗಳ ರೆಕ್ಕೆ ಪುಕ್ಕಗಳನ್ನು ಕಿತ್ತು ಪಕ್ಕೆಲುಬು ಮುರಿದವನು ನಾನು. ಯಾವುದೋ ಒಳ್ಳೆ ಬಟ್ಟೆ ಸೋಪ್ ಯೂಸ್ ಮಾಡಿದಾಳೆ ಅನಿಸುತ್ತೆ. ಕಾಪಾಡಿ ತಲ್ಗಿಲೆ ಕೆಟ್ಟಿದತ್ಲ. ಏನಾಯ್ತು ಮ್ಯಾನೇಜರ್? ಮಾಡ್ತಾ ಇರೋದು ಸಾಮಾಜಿಕ ನಾಟಕ ಅಲ್ಲಕ, ನಮ್ದೇವೆ ಪೌರಾಣಿಕ ನಾಟಕ. ಅದ್ನ ಹೇಳ್ಬೇಕು. ಅಲ್ಲ ಇದೊಂದು ಸೀನ್ ಇರ್ಲಿ ಅಂತ ಚೆನ್ನಾಗಿತ್ತು. ಓಲ ಕಾಪಾಡಿ ಕಾಪಾಡಿ ಅಂದ್ರೆ ಜನ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಿಕ್ಕಿಲ್ವಾ? ಊಟಿ ಎತ್ಕೊಂಡ್ ಮನ್ಗೋಗು. ಕಾಪಾಡಿಕ್ಕಿಲ್ವಾ? ಹೋಗ್ 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 ಹೋಗು. ಕಾಮಿಡಿ ಮ್ಯಾನು. ಹೀರೋ ಬರ್ರಿ ಹೀರೋ ಬರ್ರಿ. ಏನಿದೇನಿದೇನಿದೇನಿದೇನು ಡೈಲಾಗ್ ಏನು? 10 ನಿಮಿಷ ಸ್ಕಿಟ್ಟು ಡೈಲಾಗ್ ಏನು ಹೇಳು? ವನ್ಯ ಮೃಗಗಳು ಧನ್ಯ ಭಾವದಿಂದ, ವನ್ಯ ಮೃಗಗಳು ಧನ್ಯ ಭಾವದಿಂದ ಮಂಡಿಯೂರಿ ನಿಂತಿರೋದು ನೋಡಿದ್ರೆ ಓ
ಇಡೀ ಅರಣ್ಯವೇ ಯಾರದ ಬರುವನು ಕಾಯುತ್ತದಂತೆ ಭಾಸವಾಗುತ್ತಿದೆ. ಹೊಸ ಬಗೆಯ ಪುಷ್ಪ ಮಾಲಿಕೆಗಳು. ಹಿಂಗ್ ಉದ್ದಕ್ಕೆ ಕತಿ ಓದ್ಕೊಂತ ಹೋದ್ರೆ ನಾನೇನ್ ಮಾಡಲಿ? ತುಂಡ ತುಂಡ ಮಾಡಿ ಹೇಳು. ಆಯ್ತಾಯ್ತು, ನಾನು ಹೇಳ್ತಾ ಇರ್ತೀನಿ, ನೀವು ಹೇಳ್ಕೊಂಡು ಉಳ್ತಾ ಇರಿ. ವನ್ಯ ಮೃಗಗಳು ಧನ್ಯ ಮೃಗಗಳು ಧನ್ಯ ಭಾವದಿಂದ ನಾವು ನಿಂತು ನೋಡುವುದು. ಹೇಳೋವರೆಗೂ ಇರೋ, ನಾನು ಹೇಳೋವರೆಗೂ ಇರೋ. ನಾನು ಹೇಳೋವರ್ಗರಲ್ಲೇ ಅದೆಲ್ಲ ಡೈಲಾಗ್, ಅದೆಲ್ಲ ಕಡೆ ಇಲ್ಲ. ಇದು ಕಣ, ಇದು ಕಣ, ಇದು ಮ್ಯಾನೇಜರ್ ಹೋಗಿ ಅವ್ನಿಗೆ ನಿಲ್ಸಕ್ಕೆ. ಅವ್ನು ಹೇಳ್ಕೊಡೈತೆ ಎಲ್ಲ ಹೇಳ್ಬಿಡಕನ. ಅವ್ನೇನ್ ಡೈಲಿ ಹೇಳ್ಕೊಡ್ತಾನೆ ಅದನ್ನ ಮಾತ್ರ ಹೇಳು. ಸರಿ ಸರಿ ತಲ್ಕೆಟಾಗ್ ಮಾಡ್ತಾ ಇದ್ದೀರಲ್ಲ. ಸರಿ ಸರಿ. ಒಳ್ಳೆ ಕಾಮಿಡಿ ಮೆನ್ಗಳು ನೀವು. ಇಡೀ ಅರಣ್ಯವೇ ಯಾರದು ಬರುವನ್ನು ಕಾಯುತ್ತಿದ್ದಂತೆ ಭಾಸವಾಗುತ್ತಿದೆ. ಇಡೀ ಅರಣ್ಯವೇ ಯಾರದ್ದು ಇಡೀ ಅರಣ್ಯವೇ ಯಾರದೋ ಬರುವನ್ನು ಕಾಯುತ್ತಿದ್ದಂತೆ ಭಾಸವಾಗುತ್ತಿದೆ. ಇಡೀ ಅರಣ್ಯವೇ ಯಾರದ್ದೋ ಬರುವನ್ನು ಕಾಯುತ್ತಿರುವಂತೆ ಭಾಸವಾಗುತ್ತಿದೆ. ಹೊಸ ಬಗೆಯ ಪುಷ್ಪ ಮಾಲಿಕೆಗಳು. ಹೊಸ ಬಗೆಯ ಹೊಸ ಬಗೆಯ ಪುಷ್ಪ ಮಾಲಿಕೆಗಳು. ಹೊಸ ಬಗೆಯ ಪುಷ್ಪ ಮಾಲಿಕೆಗಳು ಯಾರದೋ ಮುಡಿಗೇರಲು ಕಾಯುತ್ತಿದೆ. ಯಾರದ್ದೋ ಮುಡಿಗೇರಲು ಕಾಯುತ್ತಿದೆ. ಸೇವೆ ಕೊಟ್ಟಿರಿ. ನಾನು ನಾಟಕ ಮುಗಿದ್ಮೇಲೆ ಇಸ್ಕೋ. ಅಲ್ಲ, ನಾಟಕ ಮುಗಿದ್ಮೇಲೆ ಆಗಲ್ಲ, ಈಗ ಕೊಡ್ಬೇಕು. ಬೆಳಗ್ಗೆ ಇಸ್ಕೊಳ್ಳೋ. ಆಗಲ್ಲ, ಈಗ ಕೊಡ್ರಿ. ಆಮೇಲೆ ಕೊಡ್ತೀನಿ, ಸುಮ್ಕಿರೋ. ನಿನ್ನೆ ಮಾತಾಡಕ್ ಬಂದಿಯ, ನಾಟಕ ಮಾಡ್ಸಕ್ ಬಂದಿಯಲ್ಲ. ಆಯ್ತಾಯ್ತು, ಕಾಸಿರ್ನಿಲ್ವಲ್ಲ, ಕೇಳ್ಕೊಬಿಟ್ಟೆ. ಯಾರದೋ ಗೆಜ್ಜೆನಾದ ಕೇಳುತ್ತಿದೆಯಲ್ಲ. ಯಾರದ್ದೋ ಯಾರದ್ದೋ ಗೆಜ್ಜನಾದ ಕೇಳಿಸುತ್ತಿದೆಯಲ್ಲ. ಯಾರದಿರಬಹುದು? ಯಾರದಿರಬಹುದು? ಈಗ ಹೀರೋಯಿನ್ ಬರ್ಲಿ. ಪ್ರಿಯಾ, ಪ್ರಿಯತಮ, ನೀನ್ ಆಡ್ಬಿಡಕನಪ್ಪ, ಹೇಳ್ಕೊಡೋ. ತಾವು ಯಾರು? ಯಾರು ಎಂದು ಕೇಳಿದರೆ ನನ್ನ ಬಾಯಿಯಿಂದ ಮಾತುಗಳೇ ಬರುತ್ತಿಲ್ಲವಲ್ಲ. ಏಕೆ ನಮ್ಮನ್ನು ನೋಡಿ ಮನಸೋತಿರೆ? ಇಲ್ಲ, ಡೈಲಾಗೇ ಬರುತ್ತಿಲ್ಲ. ಸಾಕಾಗದ ಸೀರಿದು. ಡೈಲಾಗ್ ಹೇಳ್ಕೊಳ್ಳಲ್ಲ, ಕೆಕ್ಕ ನಗ್ತಿಯಲ್ಲ. ನಿಮ್ಮ ಹೆಸರೇನು? ನಾನು ಮಧುವಂತಿ. ನಾನು ಮಧುವಂತಿ. ಹೊಟ್ಟಿಗೆ ತಿಂತಿ? ನಾಟಕ ಮಾಡಲ್ಲ. ನಿಮ್ಮ ಕಣ್ಣಿನಲ್ಲೂ ಜೇನಿದೆ. ನಿಮ್ಮ ಕಣ್ಣಿನಲ್ಲೂ ಜೇನಿದೆ. ನನ್ನನ್ನು ಇಷ್ಟೊಂದು ಹೊಗಳುತ್ತಿರುವ ಕಾರಣ? ನಮ್ಮನ್ನು ಇಷ್ಟೊಂದು ಹೊಗಳುತ್ತಿರುವ ಕಾರಣ ನಿನ್ನ ಕಟ್ಕತೀನಿ, ಅವಳನ್ನ ಇಟ್ಕತೀನಿ. ನಿನ್ನ ಕಟ್ಕೊಂತೀನಿ, ಅವಳ ಇಟ್ಕೊತೀನಿ. ಏನಿವಾಗ? ನಾನು ಗಂಡ್ ನೋಡಕ್ ಬಂದ ನಾಟಕ ಏನ್ ಅನ್ಕೊಳ್ಳೋದಿಲ್ಲ. ಡೈಲಾಗ್ ಸರಿಯಾಗಿ ಹೇಳ್ಕೊಡೋ. ನಾನು ನಿಂದೆಲ್ಲ ಹೇಳಿದ್ದು. ನನ್ನ ಹೆಂಡತಿ ಆಗ್ಲಿಂದ ಟಾರ್ಚರ್ ಕೊಡ್ತಾಳೆ, ಅವಳಿಗೆ ಬೈತಾ ಇರೋದು. ಡೈಲಾಗ್ ಹೇಳ್ತಿಲ್ಲ. ಅಯ್ಯೋ, ಹೇಳ್ಕೊಡ್ತೀನಿ. ಎಲ್ಲ ನಿಲ್ಸುತ್ತಪ್ಪ, ಒಂದು ಆಡ್ಬಿಡೋಗು ಅಲ್ಲಿಗಟ್ಟ. ಪ್ರಿಯಾ, ಪ್ರಿಯೇ, ಪ್ರಿಯತಮ, ಪ್ರಿಯೇ. ಮೆಲ್ಲುಸಿರೆ ಸವಿಗಾನ, ಎದೆ ಝಲ್ಲನೆ ಹೂವಿನ ಬಾಣ. ನೀ ಸಗಾರ ಕಮರ್ಕಸ, ನೀ ಸಗಾರ ಕರ್ಕಸ. ಕಮರ ಸಸಿ ಸರಿಗೆ ನೀ ಸಸಿ ಸರಸ ಸಾರ ಗಮ 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 ರಸ. ಸರಿ ಗಮ ಬಾ 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 ದ ನೀ ಸ ಸ ಸ ಸ ಸ ಸ ಸ ಸ ಸ.
ತುಮ್ ದಕರ್ ದಕರ್ ದಕ ತುಮ್ ದಕರ್ 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 ತುಮ್ ದಕರ್ 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 ತತಾ ತತಾ ಸಕರ್ ತಕ ಸಕ ಸಕರ್ ತಕ ಸಕ ಸಕರ್ ರಕ ರಕ ಸಕರ್ ಸಕರ್ ಎಲ್ತಿರ್ಲ ಹೊಟ್ಟಿಗೆ ಅಂತ ತಿಂತೀರಿ ನೀವು ಈ ಕಡೆ ಬಂದು ನಿಂತ್ಕೋರಿ ಬಾರಲೇ ನಾಟಕ ಅಂದ್ರೆ ಏನ್ ತಿಳ್ಕೊಂಡಿರಿ ನೀವು ಕಲಾವಿದ್ರು ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು ಒಂದು ವರ್ಷದಿಂದ ಮಾಡಿದ ನಾಟಕ ಈಗ ಮಾಡೋದ್ರೆ ಸಡನ್ ಆಗಿ ಹೆಂಗ್ ಮಾಡೋಣ ನಾವು ಕಲಾವಿದರಿಗೆ ಅದರದೇ ಆದಂತ ಉಂಟು ಟೈಮು ಒಂದು ಗಳಿಗೆ ಅಂತ ಇರುತ್ತಾ ಈ ಹುಡುಗ 3 ದಿನ ಆಯ್ತು ಕಟಿಂಗ್ ಮಾಡಿಸಿಲ್ಲ ಈಕೆ ಮದುವೆ ಆಗೈತಿ ಫಸ್ಟ್ ನೈಟ್ ಆಗಿಲ್ಲ ಈಕೆ ಗಂಡ ಈ ನಾಟಕ ನೋಡಿ ಬೇರೆ ಹುಡುಗಿ ಜೊತೆ ಓಡೋಗ್ಯಾನ ಈ ನನ್ನ ಮಗ ಒಳ್ಳೆ ಮೆಸೇಜ್ ಹೇಳ್ತಿರ್ಬೇಕಾದ್ರೆ ಅಂತ ಹೋಗಲೇ ಎಂತ ಕಾಮಿಡಿ ಇದು ಬಿಟ್ರೆ ನಾಟಕ ಸೂಪರ್ ಡೂಪರ್ ಪುನಃ ಮಾಡ್ಬೇಕ ಫಸ್ಟ್ ಇಲ್ಲವ ಇದಕ್ಕಲ್ಲ ಸೊ ರಚು ಅವರೇ 1 ವರ್ಷ ಆಯ್ತಂತೆ ಇದನ್ನ ಪ್ರಾಕ್ಟೀಸ್ ಮಾಡಿ ಈ ನಾಟಕ ನೋಡಿ ನಿಮ್ಗೆ ಹೇಗ ಅನ್ಸ್ತು? ನಾಟಕ ತುಂಬಾ ಮಜಾ ಆಯ್ತು. ಲಾಸ್ಟ್ ಅಲ್ಲಿ ಪ್ರತಿಯೊಬ್ಬರದು ಸ್ವರಗಳು ಕೇಳೋದಕ್ಕೆ ತುಂಬಾ ಖುಷಿ ಆಯ್ತು. ಜಾಸ್ತಿ ಸ್ವರ ರೇಸ್ ಮಾಡಿದ್ದು ನಮ್ಮ ನಂದೀಶ. ಯಾಕ್ ಮಗ ಪೇಮೆಂಟ್ ಕೊಟ್ಟಿರ್ಲಿಲ್ಲ ಮೇಡಮ್ ಅದು ಫ್ರಸ್ಟ್ರೇಷನ್ನಿಗೆ. ಹೌದೇನು? ಸ್ವರ ಬಂದು ರಾಬರ್ಟ್ ಸಾಂಗ್ ನ ಅದು ಲಿರಿಕ್ಸ್ ಚೇಂಜ್ ಮಾಡಿ ಹಾಡಿದ್ದು ಸೂಪರ್ ಆಗಿತ್ತು. ಆಕ್ಚುಲಿ ಯಾರ್ದು ಪ್ಲಾನ್ ಅದು? ಅವಳದೆ ವಾವ್ ವರ ಇನ್ನೊಮ್ಮೆ ಹಾಡು. ಬಟ್ಟೆ ಉಜ್ಜಾಕ 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 ಪಾತ್ರೆ ತಿಕ್ಕಾಕ 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 ನೀನು ಬರ್ದೆ ಮಾವ ನಿನ್ನ ನೋಡ್ದೆ ಸುಮ್ಮನೆ ಹೆಂಗಿರ್ಲಿ. ನಂಗೊಂದು ಆಸೆ ಆಕ್ಚುಲಿ ವರ ಹಾಡಿದ ಹಾಡು ಆಗತ್ತಾ ಪ್ಲೇ ಮಾಡೋದಕ್ಕೆ, ಸೊ ದಟ್ ಐ ಥಿಂಕ್ ಶುಭ ಕ್ಯಾನ್ ಪರ್ಫಾರ್ಮ್ ಫಾರ್ ದ ಸಾಂಗ್. Ma'am, thank you so much. I'm very happy. I love you. ಅಮ್ಮ ತಮ್ಮ ಎಲ್ಲ ಬಂದಿದ್ದಾರೆ. 2 ವರ್ಷದಲ್ಲಿ ಫಸ್ಟ್ ಟೈಮ್ ನಿಮ್ ಜೊತೆ ಹಿಂಗ್ ಸ್ಟೇಜ್ ಶೇರ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. I love you, ma'am. I don't know. Thank you so much. ಥ್ಯಾಂಕ್ ಯು. ಸಾರಿ ಇಲ್ಲ ಆಕ್ಚುಲಿ ಅವ್ರ ಫ್ಯಾಮಿಲಿ ಬಂದಿಯಾರಂತೆ, ಸೊ ಅವ್ರ ಮುಂದೆ ಫಸ್ಟ್ ಟೈಮ್ ಈ ತರ ಪರ್ಫಾರ್ಮ್ ಮಾಡಿರೋದು. ಫಸ್ಟ್ ಟೈಮ್ ಅವ್ರ ಮುಂದೆ ಅಂತಲ್ಲ, ಈ ಸ್ಟೇಜ್ ಅಲ್ಲಿ ನಿಮ್ ಜೊತೆ ನಾನು ಫಸ್ಟ್ ಟೈಮ್ ಹಿಂಗ್ ಹೆಜ್ಜೆ ಹಾಕ್ತಿದ್ದು ಅಂತ. ಸೊ ಶುಭಾಗೆ ನಿಜವಾಗ್ಲೂನೇ ಅತಿ ದೊಡ್ಡ ಫ್ಯಾನ್ ಮೂಮೆಂಟ್ ಇದು. ಫ್ಯಾನ್ ಆಗ್ಬಿಟ್ರೆ ನಿನ್ ಪರ್ಫಾರ್ಮೆನ್ಸ್ಗೆ. ಸಖತ್ ಗ್ರೇಸ್ಫುಲ್ ಆಗಿ ಡಾನ್ಸ್ ಮಾಡ್ದೆ ಅಂದ್ರೆ ಸೂಪರ್ ಆಗಿ ಮಾಡ್ದೆ. ಸೀರಿಯಸ್ಲಿ ಐ ಮೀನ್ ಇಟ್, ಐ ಸ್ವೇರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೆಂಗ್ ಮಾಡಿದ್ಲು ಶುಭ ಇದು ಡಾನ್ಸು? ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ರು. ಚಂದ್ರಪ್ಪ ಆಗಿರ್ಬೋದು, ಶಿವು ಆಗಿರ್ಬೋದು, ನಮ್ಮ ಗೊಬ್ರ ಆಗಿರ್ಬೋದು. ಗೊಬ್ರ ಅಂತೂ ಓ ಗಾಡ್, ಗೊಬ್ರ ನೀನು ಅವ್ನು ಹೊಡೆದಿದ್ ಪಂಚ್ಗೆ ನೀನ್ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ದೆ ಕಣೋ. ನಿಜವಾಗ್ಲೂ ಆ ಕಡೆಯಿಂದ ನಿಜವಾಗ್ಲೂ ಪಂಚ್ ಹೊಡೆದಂಗಿತ್ತು. ತುಂಬಾ 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 ಮಜಾ ಮಾಡಿದ್ವಿ. ಅದು ನಾವ್ ಹೇಳೋದಕ್ಕಿಂತ ಎಲ್ಲರೂ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಿದ್ರು ಪ್ರತಿ ಒಂದು ಬಾರಿ ಕೂಡ. ಸೊ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಗೈಸ್. ಒಳ್ಳೇದಾಗ್ಲಿ ಎಲ್ರಿಗೂ. ಥ್ಯಾಂಕ್ ಯು ರಚು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಂಪನಿ ನಾಟಕದ ಈ ಸಂಸ್ಕೃತಿಯನ್ನ ಈ ನಮ್ಮ ಸ್ಟೇಜ್ ಮೇಲೆ ತಂದು ತಿರ್ಗಾ ನಮ್ಮ ಎಲ್ರನ್ನೂ ಅದೇ ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸಿದಿರ. ಸೊ ನಮ್ಮ ಎಲ್ಲಾ ಮಹಾಪ್ರಚಂಡರಿಗೆ ಥ್ಯಾಂಕ್ ಯು ಸೋ ಮಚ್. ಈ
ನಮ್ಮ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಮ್ಮ ಮಜಾ ಭಾರತದ ಮಹಾಪ್ರಚಂಡರು ಹಲವಾರು ಸ್ಕಿಟ್ಗಳನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಒಂದು ಸ್ಪೆಷಲ್ ಡಾನ್ಸ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಬರ್ಲಿ ದೊಡ್ಡ ಚಪ್ಪಾಳೆ ನಮ್ಮ ಮಜಾ ಭಾರತದ ಮಹಾಪ್ರಚಂಡರಿಗೆ. ಬರೀ ಆಕ್ಟಿಂಗ್ ಮಾತ್ರ ಅಲ್ಲ, ಡಾನ್ಸ್ ಅಲ್ಲೂ ಕೂಡ ನಾವು ಬಾಪ್ ಅಂತ ತೋರಿಸಿದ್ದಾರೆ ಇವತ್ತು. ಸೊ ಇವತ್ತು ಫಿನಾಲೆಯಲ್ಲಿ ಈ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ನ ನಮ್ಗೆ ನೀಡಿ ಎಲ್ಲ ಕಲಾವಿದರು ಸೂಪರ್ ಆಗಿ ಡಾನ್ಸ್ ಮಾಡಿದ್ದಾರೆ. ಸೊ ಎಲ್ರಿಗೂ ಎಷ್ಟು ಖುಷಿ ಆಯ್ತು? ಸೂಪರಾ? ಓಕೆ, ನಂಗೆ ತುಂಬಾನೇ ಇಷ್ಟ ಆಗಿದ್ದು ನಮ್ಮ ಕಾರ್ತಿ ಪರ್ಫಾರ್ಮೆನ್ಸ್. ಸೊ ಕಾರ್ತಿ ಡಿಸೈಡ್ ಮಾಡ್ದಪ್ಪ ಯಾವ ಊರು ಹುಡುಗಿ ಬೇಕು? ಅದಕ್ಕಿಂತ ಮುಂಚೆ ನಮ್ಮ ಮನೇಲಿ ಯಾವ ದೇವ್ರ ಫೋಟೋನು ಇರ್ಲಿಲ್ಲ. ನಿನ್ನೆಯಿಂದ ಮುರುಗಣ್ಣನ ಫೋಟೋ ಇಟ್ಕ ಪೂಜೆ ಮಾಡ್ತಾ ಇದೀನಿ. ಅಯ್ಯೋ ನನ್ನ ಯಾವ ಮುರುಗ ಅಂತ? ನಮ್ಮ ಇದು ಕೊರಿಯೋಗ್ರಾಫರ್ ಮುರುಗಣ್ಣ. ಯಾಕೆ? ನನ್ನ ಲೈಫಲ್ಲಿ ಇದುವರೆಗೂ ಡ್ಯಾನ್ಸೇ ಮಾಡಿರಲಿಲ್ಲ ಮೇಡಮ್. ನಾನೇ ಮಾಡಿ ಸ್ಟೆಪ್ಪು ಅವರೇ ಬಂದು ಮಾಡಿಸಿದ್ರು. ಇಷ್ಟ ಟೈಮು ನೀ ಏನೋ ಒಂದು ಕಾಮಿಡಿ ಮಾಡ್ಕೊಂಡು ಹೋಗ ಅಂತಿದ್ರು. ನನ್ಗಿದ್ ಮುಗಿಯೋ ತನಕ ಫುಲ್ ಅವ್ರನ್ನೇ ನೋಡ್ತಾ ಇದ್ದೆ. ಅವು ಬರೋಷ್ಟೊತ್ತಿಗೆ ಅಂದ್ಬಿಟ್ಟಿದ್ರು. ಎಲ್ಲಿ ಹೊಡಿತಾರೆ ಅನ್ಕೊಬಿಟ್ಟೆ ಸೈಡಿಗೆ ನಿಂತಾರೆ, ಆಮೇಲೆ ಹೊಡಿತಾರೆ ಅನ್ಸುತ್ತೆ. ಆದ್ರೂ ಕಾರ್ತಿ, ಈ ಒಂದು ವೇದಿಕೆಯಲ್ಲಿ ನೀನು ನಗ್ಸಕ್ಕೂ ರೆಡಿ, ಡಾನ್ಸ್ ಮಾಡೋದಕ್ಕೂ ರೆಡಿ ಅಂತ ನೀ ಪ್ರೂವ್ ಮಾಡ್ಲೇಬಿಟ್ಟೆ. ಸೊ ಈ ಒಂದು ಫಿನಾಲೆಯಲ್ಲಿ ಎಲ್ರಿಗೂ ಖುಷಿನ ಕೊಟ್ಟಿದ್ಯಾ. ಸೊ ಕಾರ್ತಿಕ್ ಅಂಡ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಗ ಮತ್ತೊಬ್ಬ ಕಲಾವಿದನ ಸಂಭ್ರಮಿಸುವಂತ ಸಮಯ. ಮಗನೇ ಬೆಂಗಳೂರಿಗೆ ಹೋಗಿ ಏನ್ ಮಾಡ್ತೀಯ ಅಂದ್ರೆ, ಸಿನಿಮಾ ಸೇರ್ತೀನಿ ಅಂತ ಬಂದ್ ಹುಡುಗ ಸರ್ವರ್ ಆಗಿ ಜನಕ್ಕೆ ಊಟ ಬಡಿಸ ಇವತ್ತು ಇಡೀ ಕರ್ನಾಟಕಕ್ಕೆ ನಗುವಿನ ರಸದೌತಣವನ್ನ ಬಡಿಸ್ತಾ ಬೆಳೆದು ನಿಂತಿರುವಂತಹ ಹುಡುಗ ಅವನು ಬೇರೆ ಯಾರು ಅಲ್ಲ, ನಮ್ಮ ಮಜಾ ಸಂಸ್ಥಾನದ ಮತ್ತೊಬ್ಬ ಹಾಸ್ಯ ರತ್ನ, ನಮ್ಮ ಶಿರ್ಷಾಡು ಶಿವು. ಶಿವು, ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಶಿವ ಶಿವ, ನೀನು ಬರೀ ಶಿವ ಆಗಿದ್ದೆ. ಹೌದು. ಈ ಒಂದು ವೇದಿಕೆ ಮಜಾ ಭಾರತ ನಿನ್ನ ಶಿಡ್ಶಾಡ್ ಶಿವು ಅಂತಾಗ್ ಮಾಡಿಸ್ತು. ಸೊ ಮಜಾ ಭಾರತಕ್ಕಿಂತ ಮುಂಚೆ ಇದ್ದ ನಿನ್ನ ಜೀವನ, ಮಜಾ ಭಾರತಕ್ಕೆ ಬಂದ ಮೇಲೆ ಇರೋ ನಿನ್ನ ಜೀವನ ಹೇಗೆ? ಎಷ್ಟು ಖುಷಿ ಇದೆ ಇದರಲ್ಲಿ? ತುಂಬಾ ಖುಷಿ ಇದೆ ಇಲ್ಲಿವರೆಗೂ ಬಂದಿರೋದು. ಇಲ್ಲಿವರೆಗೂ ಬರ್ತೀನಿ ಅಂತ ನಿಜವಾಗ್ಲೂ ನಾನು ಅನ್ಕೊಂಡಿದ್ದಿಲ್ಲ. ಬಟ್ ಥಿಯೇಟ್ರಲ್ಲೇ ಕೆಲಸ ಮಾಡ್ತಿದ್ವಿ. ಥಿಯೇಟ್ರಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅನ್ಸೋದು ನಾವು ಟಿವಿಗೆ ಹೋಗ್ಬೇಕು, ಟಿವಿಲಿ ಆಕ್ಟ್ ಮಾಡ್ಬೇಕು, ಟಿವಿ ಸೀರಿಯಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ನಾನು ನಾಟಕ ಮಾಡ್ತಿರ್ಬೇಕಾದ್ರೆ ನನ್ನ ಬ್ಯಾಚ್ಮೆಂಟ್ ಶ್ರೀಕಾಂತ್ ಪಾಟೀಲ್ ಆಲ್ರೆಡಿ ಮಜಾ ಭಾರತದಲ್ಲಿ ಆಕ್ಟ್ ಮಾಡ್ತಾ ಇದ್ದ. ನಾನು ಯಾವ್ದೋ ಗದಗ್ ಹತ್ರ ಯಾವ್ದೋ ಊರು ಸಟ್ ವರ್ಕ್ ಕೆಲಸ ಮಾಡ್ತಾ ಇದ್ದೆ. ಅವಾಗ ಕಾಲ್ ಬಂತು, ನಿಮ್ ಬ್ಯಾಚ್ಮೆಂಟ್ ಶ್ರೀಕಾಂತ್ ಪಾಟೀಲ್ ಟಿವಿ ಮಜಾ ಭಾರತ ಅಂತ ಸೆಲೆಕ್ಟ್ ಆಗಿದ್ದೇನೆ, ಅದ್ರಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಬಹಳ ಖುಷಿ ಆಯ್ತು. ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್ ಒಬ್ಬ ಮಜಾ ಭಾರತದಲ್ಲಿ ಮಾಡ್ತಿದ್ದೇನಲ್ಲ ಅಂತ. ಅದು ಕಟ್ಟಾಗಿ ಒಂದು 4 ತಿಂಗಳಿಗೆ ನಾನು ಎಲ್ಲ ತಿರ್ಗಾಟ ಮುಗೀತು ನಮ್ದು. ಬೆಂಗಳೂರಿಗೆ ಬಂದು ಇಲ್ಲಿ ಆಡಿಷನ್ ಮಾಡಿದೆ. ಇಲ್ಲಿಗೆ ಅವನ ಜೊತೆನೆ ಇದೀನಿ ಇವಾಗ. ಅದೊಂದು ಖುಷಿ. ಇವತ್ತು ನೀನೊಬ್ಬ ಕಲಾವಿದ ಆಗಿದ್ಯಾ. ಸೊ ನಿನ್ನನ್ನ ಸಂಭ್ರಮಿಸೋದು ನಮ್ಮ ಕರ್ತವ್ಯ. ಸೊ ಗುರು ಸರ್, ಈ ನಮ್ಮ ಕಲಾವಿದನಿಗೆ ನಿಮ್ಮ ಕೈಯಾರೆ ಟ್ರೋಫಿಯನ್ನ ಕೊಟ್ಟು ಈ ಕಲಾವಿದನ ಸಂಭ್ರಮಿಸ್ಬೇಕು ಅಂತ ನಾವು ಕೇಳ್ಕೊತೀವಿ. ಕಲೆಯಲ್ಲಿ ಗಗನ ಎತ್ತರಕ್ಕೇರು. ಆಕ್ಚುಲಿ ನನಗೆ ಮಾತಾಡೋದು ತುಂಬಾ ಕಷ್ಟ ಮೇಡಮ್. ಬಹಳ ಭಯ ಆಗತ್ತೆ ನಂಗೆ ಮಾತಾಡಕ್ಕೆ. ಬಟ್ ಇದು ಫಸ್ಟ್ ಟೈಮ್ ಒಂದು ಅವಾರ್ಡ್ ಅಂತ ಸಿಕ್ಕಿರೋದು ಬಹಳ ಖುಷಿ ಆಗುತ್ತೆ. ಅದು ಗುರು ಸರ್ ಇಂದ ತಗೊಂಡಿರೋದು ಇನ್ನೂ ತುಂಬಾ ಖುಷಿ ಆಗುತ್ತೆ. ಶಿವು, ಈ ಅವಾರ್ಡ್ ನ ತಗೊಂಡಿದ್ದಕ್ಕೆ ತುಂಬಾ ಖುಷಿಯಾಗಿ ನಿನ್ನ ಸೇರೋದಿಕ್ಕೆ ಒಬ್ರು ಬರ್ತಾ ಇದ್ದಾರೆ. ನೋಡ್ತೀಯಾ ಅವ್ರು ಯಾರು ಅಂತ? ಯಾರು ಬರ್ತಾರೆ ನನಗೋಸ್ಕರ? ನಾನೇ ಪರಿಚಯ ಮಾಡಿಸ್ತೀನಿ. ನೀನೇ ಮಾಡಿಸ್ಬೇಕಪ್ಪ. ಇವರು ನಮ್ಮ ಸಾಹುಕಾರು ಪ್ರಫುಲ್ ಶೆಟ್ಟಿ ಅಂತ, ನಮ್ಮ ಹೋಟ್ಲು ಓನರ್, ಮೂಡುಬಿದಿರೆ ಅವರು. ನಾನು ಇಲ್ಲಿವರೆಗೂ ಇಲ್ಲಿ ಬಂದು ನಿಂತಿದ್ದೀನಿ ಅಂತಂದ್ರೆ ಏನೋ ಒಂದು ಕೆಲಸ ಮಾಡ್ಕೊಂಡು, ಈಗಲೂ ಹೋಗಿ ನನಗೆ ನಿಜವಾಗ್ಲೂ ಬೇಜಾರಿಲ್ಲ ಅಲ್ಲಿಗೆ ಹೋಗಿ ಆ ಕೆಲಸ ಮಾಡ್ತೀನಿ ಅಂತ. ಒಂದು 5 ದಿನ ರಜೆ ಇದ್ರೆ ಸಾಕು, ಸೀದಾ ಊರಿಗೆ ಹೋಗದೆ ಫಸ್ಟು ನಮ್ಮ ಸಾಹುಕಾರ ಹತ್ರ ಹೋಟ್ಲಿಗೆ ಹೋಗ್ತೀನಿ. ಹೋಟ್ಲಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ. ಅಲ್ಲಿ
ಅವ್ರು ಹೇಳ್ತಾರೆ ನೀನ್ ಬಂದು ಇಲ್ಲಿ ಕೆಲಸ ಮಾಡ್ಬೇಡಪ್ಪ, ಮುಂಚೆ ಮಾಡ್ತಿದ್ದೆ ನೀನು, ಈಗ ಮಾಡೋದು ಸರಿ ಅನ್ಸಲ್ಲ ಅಂತ. ಬಟ್ ಇಲ್ಲ ಸರ್, ನನಗೆ ಹಿಂದಿಂದ ಏನೋ ನನಗೆ ಮರೆಯಕ್ಕೆ ಇಷ್ಟ ಇಲ್ಲ. ಬಟ್ ಅಲ್ಲಿಂದನೇ ನಾನು ಇಲ್ಲಿವರೆಗೂ ಬಂದಿದ್ದು, ಅದನ್ನ ಮರೆಯಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಮುಂದೆ ಏನೇ ಬೆಳೆದೇ ಇದ್ರು ನಮ್ಮ ಹೋಟ್ಲ್ನ ಓನರ್ನ, ಅಲ್ಲಿರೋ ಸ್ಟಾಫ್ನ ಯಾರನ್ನೂ ಮರೆಯಲ್ಲ. ಥ್ಯಾಂಕ್ ಯು ಸೊ ಮಚ್. ಅನ್ಕೊಂಡಿದ್ಯಾ ನೀನು ನಿಮ್ ಸಾವುಕಾರ ಇವತ್ತಿಲ್ಲಿ ಬರ್ತಾರೆ, ನಿನ್ನ ಟ್ರೋಫಿ ತಗೋಬೇಕಾದ್ರೆ ನಿನ್ ಜೊತೆ ಇರ್ತಾರೆ ಅಂತ? ಅವನಿಂದ ನಾನು ಇಲ್ಲಿ ಬಂದಿದ್ದೇನೆ ಈಗ. ಅಯ್ಯೋ, ಇಲ್ಲ ನನ್ನಿಂದ ಅವನು ಇಲ್ಲಿ ಬಂದಿಲ್ಲ, ಅವನಿಂದ ನಾನು ಇಲ್ಲ ಸರ್, ನಿಮ್ಮಿಂದನೇ ನಾನು ಇಲ್ಲಿ ಬಂದಿರೋದು. ಓನರ್ನ ಇಲ್ಲಿ ಕಳಿಸ್ತಾರೆ ಅಂತ ಗೊತ್ತಿದ್ದಿಲ್ಲ ನನಗೆ. ಯಾರು ಬರ್ತಾರೆ ನನ್ನ ಕಡೆಯಿಂದ ಇಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ, ಯಾರು ಬರೋದಿಲ್ಲ ನನ್ನ ಕಡೆಯಿಂದ. ಬಟ್ ಓನರ್ ಬಂದಿದ್ದಾರೆ, ಬಹಳ ಖುಷಿ ಆಯ್ತು ನಂಗೆ. ಅವನಿಗೆ ನಾನು ಯಾವಾಗಲೂ ಹೇಳ್ತೇನೆ, ಏನೇ ಕಷ್ಟ ಇದ್ರು ನಮ್ಮ ಹತ್ರ ನೀನು ಬರ್ಬೇಕಂತ ಯಾವಾಗಲೂ ಹೇಳ್ತಾನೆ ಇರ್ತೇನೆ. ಮತ್ತೆ ಒಂದು 2-3 ದಿನದಿಂದ ಫೋನ್ ಮಾಡಿದ್ದೆ ಅವನಿಗೆ, ರಜೆ ಏನಾದರೂ ಇದೇನಪ್ಪ, ನನಗೆ ನೀನು 2 ತಿಂಗಳು ರಜೆ ಇತ್ತೆ ಶೂಟಿಂಗ್ ಮುಗಿದ್ಮೇಲೆ, ಅದಕ್ಕೆ ಕೇಳಿದ್ದೆ ಬಾರಪ್ಪ ನಮ್ಮ ಊರಿಗೆ ಒಂದು ತಿಂಗಳು ಇದ್ದು ಬಾ, ಅಲ್ಲಿ ನಮ್ದು ನೆಕ್ಸ್ಟ್ ಮಂತ್ ಒಂದು ರೆಸ್ಟೋರೆಂಟ್ ಓಪನ್ ಆಗತ್ತೆ, ಅಲ್ಲಿ ನೀನು 1 ತಿಂಗಳು ಇರಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಹ್ಞೂ ಅಂತ ಒಪ್ಕೊಂಡಿದ್ದಾನೆ ಅವನು. ಒಂದು ಓನರ್ ತನ್ನ ಸ್ಟಾಫಿಗೆ ಸಪೋರ್ಟ್ ಮಾಡಿದ್ರಿಂದ ನಮ್ಗೆ ಇವತ್ತು ಶಿವು ಸಿಕ್ಕಿದ್ರ. ಸೊ ಇದೇ ತರ ನಾನು ಹೇಳೋದು, ಕಲಾವಿದರಿಗೆ ಸಪೋರ್ಟ್ ಇಲ್ದಿದ್ರೆ ಬೆಳೆಯಕ್ ಕಷ್ಟ. ಸೊ ಐ ಥಿಂಕ್ ಶಿವು ಸಕ್ಸಸ್ಗೆ ಇವರ ಪಾಲು ತುಂಬಾ ಇದೆ. ಸೊ ಥ್ಯಾಂಕ್ ಯು ಸರ್, ನಮ್ಗೆ ಶಿವನ್ ಅದೃಷ್ಟನೂ ಬೇಕು ಸರ್ ಅವ್ರೆ, ಹಂಗೆ ಅದೃಷ್ಟ. ಸೊ ಎಲ್ಲ ಹೊಸ ಕಲಾವಿದರಿಗೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ನಡೀತಾ ಇರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ನಾವು ಹಲವಾರು ಸ್ಕಿಟ್ಗಳನ್ನ ನೋಡಿದ್ವಿ, ಎಮೋಷನಲ್ ಮೂಮೆಂಟ್ಸ್ ನೋಡಿದ್ವಿ, ನಕ್ಕಿದ್ವಿ. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ಇದೇ ತರ ಮನೋರಂಜನೆನ ಮುಂದಿನ ಸಂಚಿಕೆ ನಮ್ಮ ಮಜಾ ಭಾರತದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೂಡ ನಡೆಯಲಿದೆ. ಸೊ ನಿಮ್ಮನ್ನ ಮುಂದಿನ ಸಂಚಿಕೆ ಮುಂದಿನ ವಾರ ನಾನು ಭೇಟಿ ಆಗ್ತೀನಿ. RJ ಸಿಂಧು. ಅಲ್ಲಿ ತನಕ ಗುಡ್ ನೈಟ್, ಟೇಕ್ ಕೇರ್, ಬಾಯ್.